ಗುಡ್ ಈವ್ನಿಂಗ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಗುರೂಜಿ. ಮೈ ನೇಮ್ ಇಸ್ ರಾಜಶೇಖರ್. ಸ್ನೇಹಿತರೆ, ಈಗ ಡಿಸೆಂಬರ್ 29ಕ್ಕೆ ಕೆ ಎಸ್ ಪ್ರಿಲಿಮ್ಸ್ ಪರೀಕ್ಷೆ ನಡೆಯೋದು 100% ನಿಶ್ಚಿತ. ಅದರಲ್ಲಿ ಯಾವುದೇ ಡೌಟ್ ಬೇಡ. ಇತ್ತೀಚೆಗಷ್ಟೇ ಧಾರವಾಡ ಹೈಕೋರ್ಟ್ ಅದರ ಮೇಲಿದ್ದಂತಹ ಸ್ಟೇಯನ್ನು ವೆಕೇಟ್ ಮಾಡಿದೆ. ಹಾಗಾಗಿ ಇಟ್ಸ್ ಹೈ ಟೈಮ್ ಫಾರ್ ಆಲ್ ಆಫ್ ಅಸ್ ಟು ಸ್ಟಾರ್ಟ್ ಅವರ್ ಪ್ರಿಪ್ರೇಷನ್ ಆನ್ ಅ ಸೀರಿಯಸ್ ನೋಟ್. ಹಾಗಾಗಿ ಇವತ್ತಿನಿಂದ ಆರಂಭವಾಗುವಂತಹ ಈ ಒಂದು ವಿಡಿಯೋ ಸರಣಿಯಲ್ಲಿ ಕೆ ಎಸ್ ಪ್ರಿಲಿಮ್ಸನ್ನು ಪಾಸ್ ಮಾಡಲಿಕ್ಕೆ ಈ ಒಂದು ಎಂಟೈರ್ ಪ್ರಿಪರೇಷನ್ನ ಪ್ರಮುಖ ಭಾಗವಾಗಿರ್ತಕ್ಕಂತಹ ಕರೆಂಟ್ ಅಫೇರ್ಸ್ ಮತ್ತು ಇಂಪಾರ್ಟೆಂಟ್ ಥೀಮ್ಸ್, ಸಬ್ಜೆಕ್ಟ್ ವೈಸ್ ಥೀಮ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಥೀಮ್ಸ್ ಆಗಿರ್ಬೋದು, ಅದರ ಜೊತೆಗೆ ಮಂತ್ಲಿ ಕರೆಂಟ್ ಅಫೇರ್ಸನ್ನು ವಿಸ್ತೃತವಾಗಿ, ಡೀಟೇಲ್ಡ್ ಆಗಿ, ಎಕ್ಸಾಮ್ ಓರಿಯೆಂಟೆಡ್ ಆಗಿ, ಕ್ರಿಸ್ಪ್, ಕ್ಲಿಯರ್ ಆ್ಯಂಡ್ ಕನ್ಸೈಸ್ ಮ್ಯಾನರಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಅದರ ಮುಂಚೆ ಯಾರಿಗಾದರೂ ಈ ಒಂದು ಪ್ರಚಲಿತ ವಿದ್ಯಮಾನಗಳ 2024 ಇಯರ್ ಬುಕ್ಕನ್ನು ರಿಲೀಸ್ ಮಾಡಿದ್ದೀವಿ. ಸೊ ಈ ಒಂದು ಹಾರ್ಡ್ ಕಾಪಿಯನ್ನು ನಿಮಗೆ ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಯು ಕ್ಯಾನ್ ಆರ್ಡರ್ ಬೈ ಕಾಲಿಂಗ್ ದಿಸ್ ನಂಬರ್ 7899013060 7899013060 ನಂಬರ್. ಈ ನಂಬರು ಮತ್ತು ಅದರ ಜೊತೆಗೆ ನೀವು ಡೈರೆಕ್ಟಾಗಿ ಕೆ ಎಸ್ ಗುರೂಜಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೂಡ ಆರ್ಡರ್ ಮಾಡ್ಬೋದು. ಇದು ಹಾರ್ಡ್ ಕಾಪಿ ಆಗಿರುತ್ತೆ. ವಿದಿನ್ 2 to 3 ವರ್ಕಿಂಗ್ ಡೇಸ್ ನಿಮ್ಮ ಮನೆಯನ್ನು ಸೇರಿಸುವಂಥ ಪ್ರಯತ್ನವನ್ನು ನಾವೆಲ್ಲರೂ ಸಹ ಮಾಡ್ತೀವಿ. ರೈಟ್. ಸೊ ಹಾಗಾದರೆ ನಮ್ಮ ಇಲ್ಲಿವರೆಗೂ ಯಾರು ನಮ್ಮ ಕೆ ಎಸ್ ಗುರೂಜಿ ಟೆಲಿಗ್ರಾಮ್ ಚಾನೆಲ್ ಜಾಯ್ನ್ ಆಗಿಲ್ಲ, ಆದಷ್ಟು ಬೇಗ ಜಾಯ್ನ್ ಆಗಿ. ಇವತ್ತಿನಿಂದ ಪ್ರಮುಖವಾದಂತಹ ಇಂಪಾರ್ಟೆಂಟ್ PDF ಮಟೀರಿಯಲ್ಸನ್ನು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಎಲ್ಲವೂ ಕೂಡ ಕೆ ಎಸ್ ಪ್ರಿಲಿಮ್ಸ್ಗೆ ಹೈಲಿ ರಿಲಿವೆಂಟ್ ಆಗಿರತಕ್ಕಂತಹ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿರುತ್ತೆ ಅಥವಾ ಇಂಪಾರ್ಟೆಂಟ್ PDFs ಆಗಿರುತ್ತೆ. ಜೊತೆಗೆ ಆರ್ಡರ್ ಮಾಡುವಂತಹ ನಂಬರು ಮತ್ತು ನಮ್ಮ ಆ್ಯಪ್ನ ಲಿಂಕು ಮತ್ತು ಕೋರ್ಸ್ನ ಲಿಂಕನ್ನು ಈ ವಿಡಿಯೋ ಕೆಳಗಡೆ ಇರ್ತಕ್ಕಂತಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀವಿ. ಆದಷ್ಟು ಬೇಗ ನೀವು ಆರ್ಡರ್ ಮಾಡಿ, ಯಾಕಂದರೆ ಇಂಗ್ಲೀಷ್ ಸೋಲ್ಡ್ ಔಟ್ ಆಗಿದೆ. ಹಾಗಾಗಿ ಇಂಗ್ಲೀಷ್ ಕಾಪೀಸ್ ಬರೋದು ಇನ್ನೂ 2-3 ದಿನ ತಡ ಆಗುತ್ತೆ ಸೋಲ್ಡ್ ಔಟ್ ಆದಮೇಲೆ. ಈಗ ಕನ್ನಡ ಕಾಪೀಸ್ ಮಾತ್ರ ಅವೈಲೇಬಲ್ ಇದೆ. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆದಷ್ಟು ಬೇಗ ನೀವು ಆರ್ಡರ್ ಮಾಡ್ಬೋದು. ಸೊ ಶಾಲ್ ವಿ ಬಿಗಿನ್? ಲೆಟ್ಸ್ ಬಿಗಿನ್. ಮೊದಲನೇದಾಗಿ ಇರ್ತಕ್ಕಂಥ ವಿಷಯ ಬ್ರಿಕ್ಸ್ ಸಂಘಟನೆಗೆ ಸಂಬಂಧಪಟ್ಟಂಥ ವಿಷಯ. ಏನಾಗಿತ್ತು ಅಂದರೆ 2023ರಲ್ಲಿ ಅಫಿಷಿಯಲಿ ಈ ಬ್ರಿಕ್ಸ್ ಅನ್ನೋ ಒಂದು 5 ಬಲಾಢ್ಯ ರಾಷ್ಟ್ರಗಳ ಸಂಘಟನೆಗೆ ಜಾಯ್ನ್ ಆಗಲಿಕ್ಕೆ ಸುಮಾರು 6 ರಾಷ್ಟ್ರಗಳಿಗೆ ಆಹ್ವಾನವನ್ನು ನೀಡಲಾಗಿತ್ತು. ಆದರೆ ಇದೀಗ ಈ 6 ರಾಷ್ಟ್ರಗಳ ಪೈಕಿ ಅರ್ಜೆಂಟೀನಾ ಎಂಬ ರಾಷ್ಟ್ರ ಇದನ್ನು ತಿರಸ್ಕರಿಸಿದೆ ಫಾರ್ ವೇರಿಯಸ್ ರೀಸನ್ಸ್, ಬೇಸಿಕಲಿ ಬಿಕಾಸ್ ಆಫ್ ಎಕನಾಮಿಕ್. ಈ ಒಂದು ಅರ್ಜೆಂಟೀನಾ ಎಂಬ ರಾಷ್ಟ್ರ ಈ ಇನ್ವಿಟೇಷನನ್ನು ಈಗ ತಿರಸ್ಕರಿಸಿದೆ. ಸೊ ನಿಮಗೆ ಪ್ರಶ್ನೆ ಏನು ಕೇಳ್ಬೋದು? ಆಸ್ ಸಿಂಪಲ್ ಆಸ್ which country in 2024 declined the invitation to join BRICS institution or organization? ಯಾವ ರಾಷ್ಟ್ರ ಇತ್ತೀಚೆಗೆ ಬ್ರಿಕ್ಸ್ ಸಂಘಟನೆಗೆ ಸೇರಲು ನೀಡಿರುವಂತಹ ಆಹ್ವಾನವನ್ನು ತಿರಸ್ಕರಿಸಿದೆ ಅಂತ ಕೇಳಿದ್ರೆ ಅರ್ಜೆಂಟೀನಾ ಹೇಳ್ಬೋದು. ನಾನು ಹೇಳಿದೆ 6 ರಾಷ್ಟ್ರಗಳಿಗೆ ಈ ಹಿಂದಿನ ಒಂದು ಬ್ರಿಕ್ಸ್ ಸಮಿಟ್ ಅಲ್ಲಿ ಆಹ್ವಾನವನ್ನು ನೀಡಲಾಗಿತ್ತು. ಹಾಗಾದ್ರೆ ಅರ್ಜೆಂಟೀನಾ ಹೋದ್ರೆ ಇನ್ನೂ 5 ರಾಷ್ಟ್ರ ಬೇಕಲ್ಲ. ಯಾವ್ಯಾವ ರಾಷ್ಟ್ರವು? ಮೊದಲನೇದಾಗಿ ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ, ಈಜಿಪ್ಟ್ ಆ್ಯಂಡ್ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಹಾಗಾದರೆ ಈ ರಾಷ್ಟ್ರಗಳನ್ನು ಯಾವ ರೀತಿ ನೆನಪಲ್ಲಿ ಇಟ್ಕೋಬೇಕು? ನೆನಪಲ್ಲಿ ಬ್ರಿಕ್ಸ್ ಮೇಲೆ ಕಳೆದ 10 ವರ್ಷದಲ್ಲಿ KPSC ಪರೀಕ್ಷೆಯಲ್ಲಿ ಮೋರ್ ದೆನ್ 10 ಟೈಮ್ಸ್ ಕ್ವಶನನ್ನು ಕೇಳಿದ್ದಾರೆ. ಸೊ ಈ ಮೊನ್ನೆ ಆಗಸ್ಟ್ 27ಕ್ಕೂ ನಡೆದಂತಹ ಫಿಲಿಮ್ಸಲ್ಲೂ ಕೂಡ ಪ್ರಶ್ನೆಯನ್ನು ಕೇಳಲಾಗಿತ್ತು. ಹಾಗಾದರೆ ಈ 5 ರಾಷ್ಟ್ರಗಳನ್ನು ಹೇಗೆ ನೆನಪಿಟ್ಕೊಳ್ಬೇಕು? ಸಿ ಮೈ ಫ್ರೆಂಡ್ಸ್, ಇದು ಒಂದೇ ಆರ್ಟಿಕಲ್ ಆದರೆ ಪರವಾಗಿಲ್ಲ, ಯು ಕ್ಯಾನ್ ಬ್ಯಾಟ್ ಆ್ಯಂಡ್ ಈಸಿಲಿ ರಿಮೆಂಬರ್. ಬಟ್ ಈ ರೀತಿ ಸುಮಾರು ಮೋರ್ ದೆನ್ ಥೌಸಂಡ್ಸ್ ಆಫ್ ಫ್ಯಾಕ್ಟ್ಸನ್ನು ನಾವು ಈ ಪರೀಕ್ಷೆಗೆ ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅಲ್ಲೋ ಇಲ್ಲೋ ಕೆಲವೊಂದಿಷ್ಟು ಟ್ರಿಕ್ಸನ್ನು, ನಿಮಾನಿಕ್ಸನ್ನು ನಾವು ನೆನಪಲ್ಲಿ ಇಟ್ಕೊಂಡ್ರೆ ಅದೇನು ನಮಗೆ ಲಾಸ್ ಮಾಡಲ್ಲ, ಇನ್ಫ್ಯಾಕ್ಟ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ನಮ್ಮ ಪ್ರಿಲಿಮ್ಸ್ ಆಗಿದೆ ಡಿಸೆಂಬರ್ 29. ಡಿಸೆಂಬರ್ ಲಾಸ್ಟ್ ವೀಕಲ್ಲಿ, ಆಫ್ಕೋರ್ಸ್ ಡಿಸೆಂಬರ್ 29 ಅಂದ್ಕೊಳ್ಳಿ, ಉಪೇಂದ್ರ ಅವರ ಒಂದು ಹೊಸ ಮೂವಿ ರಿಲೀಸ್ ಆಗ್ತಾ ಇದೆ, UI. ಈ ಮೂವಿ ರಿಲೀಸ್ ಆದರೆ ಏನು ಮಾಡಬೇಕು? ನೀವು ನೋಡಬೇಕು. ಸೊ ಸಿ ಏನು ಕೋಡು? CUI, ಕರೆಕ್ಟ್? CUI. UI ಅಂದರೆ ಡಿಸೆಂಬರಲ್ಲಿ ನಮ್ಮ ಪ್ರಿಲಿಮ್ಸ್ ದಿನದಂದು ರಿಲೀಸ್ ಆಗ್ತಾ ಇರ್ತಕ್ಕಂತಹ ಮೂವಿ. ಯಾರ್ದು? ಉಪೇಂದ್ರದು. ಅದು ನೆನಪಿರುತ್ತಾ? ನೀವೇನು ಮಾಡಬೇಕು? ಮೂವಿ ನೋಡಬೇಕು. ಸೊ ಇಲ್ಲಿ S ಫಾರ್ ಸೌದಿ ಅರೇಬಿಯಾ, E ಫಾರ್ ಈಜಿಪ್ಟ್, E ಫಾರ್ ಇಥಿಯೋಪಿಯಾ, U ಫಾರ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆ್ಯಂಡ್ I ಫಾರ್ ಇರಾನ್. ಸೊ ಈಗ ನಿಮ್ಮ ಮೈಂಡ್ ಯಾವ ರೀತಿ ಫಿಕ್ಸ್ ಆಗಬೇಕು ಅಂತ ಹೇಳಿದ್ರೆ, ಬ್ರಿಕ್ಸ್ ಅಂತ ಇದ್ದಂಗೆ, ಬ್ರಿಕ್ಸ್ ಸಂಘಟನೆ ಅಂತ ಬರ್ತಾ ಇದ್ದಂಗೆ ಉಪೇಂದ್ರ ಅವ್ರನ್ನ ನೆನಪಲ್ಲಿ ಇಟ್ಕೋಬೇಕು. ವೈ? ಉಪೇಂದ್ರ ಅವರ ಹೊಸ ಮೂವಿ UI, ಬ್ರಿಕ್ಸ್ ಹೊಸ ರಾಷ್ಟ್ರಗಳು 5 ರಾಷ್ಟ್ರಗಳು, ತಿರಸ್ಕರಿಸಿದ್ದು ಯಾವುದು? ಅರ್ಜೆಂಟೀನಾ. ನೆನಪಲ್ಲಿರುತ್ತಲ್ವಾ? ವೆರಿ ಗುಡ್.
ನೆಕ್ಸ್ಟ್, ಇತ್ತೀಚೆಗೆ ಶ್ರೀಲಂಕಾ ತನ್ನ ಯಾವುದೇ ಬಂದರುಗಳಲ್ಲೂ ಕೂಡ ಚೀನಾದ ರಿಸರ್ಚ್ ವೆಸಲ್ಸ್ ಅನ್ನ ಅಥವಾ ರಿಸರ್ಚ್ ಶಿಪ್ಗಳನ್ನ ಮುಂದಿನ 1 ವರ್ಷಗಳ ಅವಧಿಯ ಕಾಲ, ಮುಂದಿನ 1 ವರ್ಷದ ಅವಧಿಗೆ ಅಲ್ಲಿ ಆ ಶಿಪ್ ಅನ್ನ ಡಾಕ್ ಮಾಡೋದು ಅಥವಾ ಅಲ್ಲಿ ಪಾರ್ಕ್ ಮಾಡೋದನ್ನ ನಿಷೇಧ ಮಾಡಿದೆ. ಏನಾಗಿತ್ತು ಇತ್ತೀಚೆಗೆ ಅಂದ್ರೆ 2023ರಲ್ಲಿ ಒಂದು ಚೈನೀಸ್ ಶಿಪ್ ಶ್ರೀಲಂಕಾದ ಬಂದರಿನಲ್ಲಿ ಒಂದು ಪಾರ್ಕ್ ಮಾಡಿತ್ತು. ಭಾರತ ಆ ಸಂದರ್ಭದಲ್ಲಿ ತನ್ನ ಒಂದು ಕಳವಳವನ್ನ ವ್ಯಕ್ತಪಡಿಸಿತ್ತು. ಏನಪ್ಪಾ ಅಂತ ಹೇಳಿದ್ರೆ, ಈ ಚೈನೀಸ್ ಶಿಪ್ ಅನ್ನ ಏನು ಇಲ್ಲಿ ಪಾರ್ಕ್ ಮಾಡಲಾಗಿದೆ, ಇಟ್ ಈಸ್ ಬೇಸಿಕಲಿ ನಾಟ್ ಅ ಪ್ಯಾಸೆಂಜರ್ ಶಿಪ್ ಆರ್ ಕಾರ್ಗೋ ಶಿಪ್. ಇದು ಒಂದು ಸ್ಪೈ ವೆಸಲ್ ಅಂತ ಹೇಳಿತ್ತು. ಅಂದ್ರೆ ಚೀನಾ ಭಾರತವನ್ನ ಹದ್ಬಸ್ನಲ್ಲಿ ಇಡಲಿಕ್ಕೆ ಅಥವಾ ಭಾರತದ ಮೇಲೆ ಒಂದು ಪ್ರೆಷರ್ನ ಕ್ರಿಯೇಟ್ ಮಾಡಲಿಕ್ಕೆ ಭಾರತದ ನೆರೆಹೊರೆ ರಾಷ್ಟ್ರಗಳಾದಂತಹ ಬಾಂಗ್ಲಾದೇಶ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಆ್ಯಂಡ್ ಶ್ರೀಲಂಕಾ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಮಾಲ್ಡೀವ್ಸ್ ಆಗಿರ್ಬೋದು, ಇಂತಹ ರಾಷ್ಟ್ರಗಳೊಂದಿಗೆ ದೇರ್ ಆಲ್ ವೆರಿ ಲೋ ಇನ್ಕಮ್ ಜನರೇಟಿಂಗ್ ಅಥವಾ ಲೋವರ್ ಇನ್ಕಮ್ ಲೆವೆಲಲ್ಲಿ ಇರ್ತಕ್ಕಂಥ ಕಂಟ್ರೀಸು. ಸೊ ಅಂಥವ್ರಿಗೆ ದುಡ್ಡಿನ ಆಮಿಷ ತೋರಿಸಿ ಸಬ್ಸಿಡೈಸ್ಡ್ ಲೋನನ್ನು ಕೊಡೋದರ ಮುಖಾಂತರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಆ ಒಂದು ರಾಷ್ಟ್ರಗಳನ್ನು ತನ್ನ ಹದ್ಬಸ್ನಲ್ಲಿ ಇಟ್ಕೊಳ್ಳುವಂಥ ಕೆಲಸ ಚೀನಾ ಮಾಡ್ತಾ ಇದೆ. ಈ ರೀತಿ ಶ್ರೀಲಂಕಾದಲ್ಲಿ ಕೆಲವೊಂದಿಷ್ಟು ಏರ್ಪೋರ್ಟ್ಸನ್ನು, ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿ ಇನ್ ರಿಟರ್ನ್ ಫೇವರ್ ಚೀನಾ ಏನು ಮಾಡಿತ್ತು, ತನ್ನ ಒಂದು ಶಿಪ್ಪನ್ನು ಅಲ್ಲಿ ಡಾಕ್ ಮಾಡಿತ್ತು. ಭಾರತದ ಕಳವಳ ಏನಪ್ಪಾ ಅಂತ ಹೇಳಿದ್ರೆ, ದಟ್ ವಾಸ್ ಅ ಸ್ಪೈ ಶಿಪ್, ಅಂದರೆ ಗೂಢಚಾರಿಗೋಸ್ಕರ ಬಳಸುವಂತಹ ಒಂದು ಶಿಪ್ ಅದಾಗಿತ್ತು. ಹಾಗಾಗಿ ಭಾರತ ಎಷ್ಟೇ ಅಪೋಸ್ ಮಾಡಿದ್ರು ಕೂಡ ಶ್ರೀಲಂಕಾ ಇನಿಷಿಯಲಿ ಕೇಳಿರಲಿಲ್ಲ. ಆದರೆ ಶ್ರೀಲಂಕಾಗೆ ಭಾರತ ಬೇಕೇ ಬೇಕು. ಹಾಗಾಗಿ ಈ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಶ್ರೀಲಂಕಾ ಏನು ಮಾಡಿದೆ, ಸುಮಾರು 1 ವರ್ಷದ ನಿರ್ಬಂಧವನ್ನು ಇದೀಗ ಆ ಚೀನಾ ಶಿಪ್ಗಳ ಮೇಲೆ ಹೇರಿದೆ. ಸೊ ಇಲ್ಲಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಮಗೆ ಏನು ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದ್ರೆ, ಶ್ರೀಲಂಕಾಗೆ ಈ ಅಧಿಕಾರವನ್ನು ಯಾರು ಕೊಟ್ಟರು, ಅದರ ಲ್ಯಾಂಡ್ ಮಾಸ್ ಏನಿದೆ ಅಲ್ಲಿ ಅದು ಏನಾದರೂ ಮಾಡ್ಬೋದು. ಬಟ್ ಶ್ರೀಲಂಕಾ ವಾಟರ್ಸ್, ಶ್ರೀಲಂಕನ್ ಓಷಿಯನ್ ವಾಟರ್ಸ್ ಅಂತ ಡೆಫಿನೇಷನ್ ಅಥವಾ ಒಂದು ಲೀಗಲ್ ರೈಟ್ ನಮಗೆ ಎಲ್ಲಿಂದ ಸಿಗುತ್ತೆ ಅಂತ ಕೇಳಿದ್ರೆ, ಇದಕ್ಕೆ 1982ರಲ್ಲಿ UN ಕ್ಲಾಸ್ ಅನ್ನೋ ಒಂದು ಕಾನೂನು ಬರುತ್ತೆ. ಲಾ ಆಫ್ ಸೀಸ್ ಅಂತ ಕೂಡ ಕರೀತಾರೆ. ಇದಕ್ಕೆ ಹೆಸರು ಲಾ ಆಫ್ ಸೀಸ್, ಸಮುದ್ರದ ಕಾನೂನು ಅಥವಾ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದಿ ಲಾ ಆಫ್ ಸಿ 1982ರಲ್ಲಿ ಬಂತು. ಇದು ಹೇಳುತ್ತೆ, ಒಂದು ದೇಶದ ಬೌಂಡ್ರಿಯಿಂದ ಲೋಯೆಸ್ಟ್ ಸೈಡ್ ಅಲ್ಲಿ ಆ ದೇಶದ ಒಂದು ಲ್ಯಾಂಡ್ ಬೌಂಡ್ರಿ ಏನಿರುತ್ತೆ ಅಲ್ಲಿಂದ 200 ನಾಟಿಕಲ್ ಮೈಲ್ಸ್ ಅಂದ್ರೆ ಸುಮಾರು 230 ಮೈಲ್ಸ್ ಅಷ್ಟು 200 ನಾಟಿಕಲ್ ಮೈಲ್ಸ್ ಅಷ್ಟು ದೂರ ಏನಿರುತ್ತೆ ಅದು ಆ ರಾಷ್ಟ್ರದ ವ್ಯಾಪ್ತಿಗೆ ಒಳಪಟ್ಟಿರುತ್ತೆ. ಹಾಗಾಗಿ ಅದನ್ನ ಟೆರಿಟೋರಿಯಲ್ ಸಿ ಅಂತ ಕರಿತೀವಿ. ಹಾಗಾಗಿ ಆ ರಾಷ್ಟ್ರದ ಟೆರಿಟರಿ ಆಗಿರೋದ್ರಿಂದ ಆ ರಾಷ್ಟ್ರ ತನಗೆ ಯಾವ ರೀತಿ ಬೇಕು ತನ್ನ ಸೆಕ್ಯೂರಿಟಿ ಅಥವಾ ತನ್ನ ಒಂದು ಫೇವರ್ ಅಲ್ಲಿ ಕಾನೂನನ್ನ ಅಲ್ಲಿ ರಚನೆ ಮಾಡಬಹುದು. ಸೊ ಏನ್ ಪ್ರಶ್ನೆ, ಇದಕ್ಕೆ ಪೂರಕ ಯಾವುದು? 1982ರ ಲಾ ಆಫ್ ಸಿ ಅಥವಾ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ. ಕರೆಕ್ಟ್, 1982 ಬಂತು. ನೆಕ್ಸ್ಟ್, ಈಗಾಗಲೇ ಫಸ್ಟ್ ಆರ್ಟಿಕಲ್ ಡಿಸ್ಕಸ್ ಮಾಡಿದ್ವಿ. ಅರ್ಜೆಂಟೀನಾ ಹೋದ್ಮೇಲೆ January 1, 2024ರಿಂದ ಯಾವ 5 ರಾಷ್ಟ್ರಗಳು? ಉಪೇಂದ್ರ ಅವರ 5 ರಾಷ್ಟ್ರಗಳು ಯಾವುದು? ಕಮೆಂಟ್ ಮಾಡಿ. ಸಿ UI ಯಾರ್ದು? ಉಪೇಂದ್ರ ಅವರ ಮೂವಿ. ಕ್ಲಿಯರ್? ಇಲ್ಲಿ ಮತ್ತೊಂದು ಆಂಗಲಿಂದ ಪ್ರಶ್ನೆ ಏನು ಕೇಳ್ಬೋದು, ಈ 5 ರಾಷ್ಟ್ರಗಳು ಯಾವ ದಿನದಂದು ಈ ಒಂದು ಬ್ರಿಕ್ಸ್ ಸಂಘಟನೆಗೆ ಅಫಿಷಿಯಲಿ ಅಂಡ್ ಅಂದ್ರೆ ಅಫಿಷಿಯಲಿ ಅಂದ್ರೆ ಲೀಗಲಿ ಜಾಯ್ನ್ ಆದವು ಅಂತ ಕೇಳಿದ್ರೆ, ಇಟ್ ಈಸ್ ಫ್ರಮ್ January 1, 2024. ಈ ವರ್ಷದ ಮೊದಲ ದಿನದಿಂದ ಅಫಿಷಿಯಲಿ ಈ ಒಂದು ಸಂಘಟನೆಯ ಭಾಗಗಳಾಗಿವೆ. ಈಗ ಮುಂಚೆ ನಿಮ್ಗೆಲ್ಲ ಗೊತ್ತು, ಬ್ರಿಕ್ಸ್ ಆಗೋ ಮುಂಚೆ ಬ್ರಿಕ್ ಇತ್ತು, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ. ನಂತರದಲ್ಲಿ ಸೌತ್ ಆಫ್ರಿಕಾ 2010ರಲ್ಲಿ ಜಾಯ್ನ್ ಆದ್ಮೇಲೆ ಇದನ್ನ ಬ್ರಿಕ್ಸ್ ಸಂಘಟನೆ ಅಂತ ನಾವು ಕರೆದ್ವಿ. ಇದೆಲ್ಲ ಬೇಸಿಕ್ ಅಂಶಗಳು ನಿಮ್ಗೆ ಗೊತ್ತು. ಫೈನ್. ಇದು ಇನಿಷಿಯಲಿ 4 ಪ್ರಪಂಚದ ಎಕನಾಮಿಕಲಿ ಆರ್ಥಿಕವಾಗಿ ಬಲಿಷ್ಠರಾಗಿರುವಂತಹ ರಾಷ್ಟ್ರಗಳನ್ನ ಇಂಡಿಕೇಟ್ ಮಾಡಲಿಕ್ಕೆ ಈ ಒಂದು ಕೋಡ್ ವರ್ಡ್ ಅನ್ನ ಬಳಸಲಾಗಿತ್ತು. ಕ್ಲಿಯರ್? ಸೊ ಇಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕು. ನೆಕ್ಸ್ಟ್, ಇತ್ತೀಚೆಗೆ ಕ್ರ್ಯೂ 9 ಮಿಷನ್ ಅನ್ನ ಯಾರು ಲಾಂಚ್ ಮಾಡಿದ್ರು, ಇದರ ಉದ್ದೇಶ ಏನು? ಇದ್ರ ಮೇಲೆ ಸುಮಾರು 3ರಿಂದ 4 ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು. ಅದರಲ್ಲಿ ನಿಮ್ಗೆ ಆಪ್ಷನ್ಸ್ ಹೆಂಗಿರುತ್ತೆ, ಓನ್ಲಿ 1 ಪೇರ್ ಇಸ್ ಕರೆಕ್ಟ್, ಓನ್ಲಿ 2 ಪೇರ್ಸ್ ಆರ್ ಕರೆಕ್ಟ್, ಆಲ್ 3 ಪೇರ್ಸ್ ಆರ್ ಕರೆಕ್ಟ್, ಆರ್ ನನ್ ಆಫ್ ದಿ ಅಬೌವ್ ಅಂತ ಕೇಳ್ಬೋದು, ಅಥವಾ 1, 2 ಈ ತರ ಕೇಳ್ಬೋದು. ಮ್ಯಾಕ್ಸಿಮಮ್ ಓನ್ಲಿ 1 ಪೇರ್ ಇಸ್ ಕರೆಕ್ಟ್, ಓನ್ಲಿ 2 ಪೇರ್ಸ್ ಆರ್ ಕರೆಕ್ಟ್, ಈ ರೀತಿಯಾದಂತಹ ಹೊಸ ಒಂದು ಸ್ಟೈಲಲ್ಲಿ ಕ್ವಶನ್ಸ್ ಅನ್ನ ಕೇಳುವಂತಹ ಸಾಧ್ಯತೆ ಇದೆ ಫಾರ್ KPSC. ನೆನಪಿರಲಿ, KPSC August 27ಗೆ ಏನು ಪ್ರಿಲಿಮ್ಸ್ ಕಂಡಕ್ಟ್ ಮಾಡಿತ್ತು. ಈಗ December 29ಗೆ ಡಿಫಿಕಲ್ಟಿ ಲೆವೆಲ್ ಅಟ್ಲೀಸ್ಟ್ ಅದನ್ನಾದ್ರೂ ಮೇಂಟೈನ್ ಮಾಡ್ತಾರೆ. ಫೈನ್, ಅದಕ್ಕಿಂತ ಕೆಳಗಡೆ ಬರುವಂತ ಸಾಧ್ಯತೆ ತುಂಬಾ ಕಡಿಮೆ. ರೈಟ್. ಈ ಕ್ರ್ಯೂ 9 ಮಿಷನ್ ಅನ್ನು ಲಾಂಚ್ ಮಾಡಿದ್ದಾರು ಜಂಟಿಯಾಗಿ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಈ ಒಂದು ಮಿಷನ್ ಅನ್ನ ಲಾಂಚ್ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ,
ದಿ ಮಿಷನ್ ಏಮ್ಸ್ ಟು ಬ್ರಿಂಗ್ ಇಂಡಿಯನ್ ಒರಿಜಿನ್ ಆಸ್ಟ್ರೋನಾಟ್ ಸುನೀತಾ ವಿಲಿಯಮ್ಸ್ ಬ್ಯಾಕ್ ಟು ಅರ್ತ್. ನಿಮಗೆಲ್ಲ ಗೊತ್ತು, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಭಾರತೀಯ ಮೂಲದ ಗಗನಯಾತ್ರಿಯಾದಂತಹ ಸುನೀತಾ ವಿಲಿಯಮ್ಸ್ ಅವರು ಅಲ್ಲಿ ಸ್ಟಕ್ ಆಗಿದ್ದಾರೆ. ಅವ್ರನ್ನ ಸೇಫ್ ಆಗಿ ಮತ್ತೆ ಭೂಮಿಗೆ ಕರ್ಕೊಂಡ್ಬರುವಂತಹ ಒಂದು ಕೆಲಸವನ್ನ ಈ ಮಿಷನ್ ಮುಖಾಂತರ ಇದೀಗ ಯಾವುದು ಸ್ಪೇಸ್ ಎಕ್ಸ್ ಮತ್ತು ನಾಸಾ ಸ್ಪೇಸ್ ಏಜೆನ್ಸಿ ಜಂಟಿಯಾಗಿ ಈ ಒಂದು ಮಿಷನ್ ಅನ್ನ Crew-9 ಮಿಷನ್ ಅನ್ನ ಲಾಂಚ್ ಮಾಡ್ತಾ ಇದೆ. ಕ್ಲಿಯರ್? ಎಸ್. ನೆಕ್ಸ್ಟ್, ವರ್ಲ್ಡ್ ರೇಬೀಸ್ ಡೇ ಅನ್ನ ಪ್ರತಿ ವರ್ಷ ಯಾವ ದಿನದಂದು ನಾವು ಆಚರಣೆ ಮಾಡ್ತೀವಿ? ಇಟ್ ಈಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆನ್ September 28 ಇಫ್ ನಾಟ್ ಟ್ರೀಟೆಡ್. ಒಂದು ರೇಬೀಸ್ ಇನ್ಫೆಕ್ಟೆಡ್ ನಾಯಿ ಆಗಿರ್ಬೋದು ಅಥವಾ ಇತರೆ ಪ್ರಾಣಿ ಆಗಿರ್ಬೋದು, ಅದು ಮನುಷ್ಯನಿಗೆ ಕಚ್ಚಿದಾಗ ಅಥವಾ ಆ ರೇಬೀಸ್ ವೈರಸ್ ಮನುಷ್ಯನಿಗೆ ಟ್ರಾನ್ಸ್ಫರ್ ಆದಾಗ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಕೊಡದೇ ಇದ್ರೆ ಇಟ್ ಬಿಕಮ್ಸ್ ಫೇಟಲ್, ಅಂದ್ರೆ ಸಾವನ್ನು ಕೂಡ ಅದು ಏನ್ ಮಾಡ್ಬೋದು, ತಂದೊಡ್ಬಹುದು. ಹಾಗಾಗಿ ಸಿಂಪ್ಟಮ್ಸ್ ತೋರಿಸೋ ಮುಂಚೆ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಕೊಟ್ರೆ ಉತ್ತಮ. ರೈಟ್? ಇದ್ರ ಬಗ್ಗೆ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ, ಅವೇರ್ಸ್ ಅನ್ನ ಮೂಡಿಸ್ಲಿಕ್ಕೆ ಪ್ರತಿ ವರ್ಷ September 28 ನಾವು ವರ್ಲ್ಡ್ ರೇಬೀಸ್ ಡೇ ಅಂತ ಆಚರಣೆ ಮಾಡ್ತೀವಿ. ಎಸ್, ವರ್ಲ್ಡ್ ರೇಬೀಸ್ ಡೇ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆನ್ 28th of September. ಇಲ್ಲಿ ಇದರ ಥೀಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. 2024ರ ವರ್ಲ್ಡ್ ರೇಬೀಸ್ ಡೇ ಥೀಮ್ ಬ್ರೇಕಿಂಗ್ ರೇಬೀಸ್ ಬೌಂಡ್ರೀಸ್. ಕರೆಕ್ಟ್? ಇದರ ಪ್ರಾಮುಖ್ಯತೆ ಏನಪ್ಪಾ? ಯಾಕೆ ನಾವು ಈ ರೇಬೀಸ್ ಡೇ ನ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ, ಟು ಕಮೆಮೊರೇಟ್ ದಿ ಡೆತ್ ಆನಿವರ್ಸರಿ ಆಫ್ ಲೂಯಿಸ್ ಪಾಶ್ಚರ್. ಯಾರು ಇವರು? ಲೂಯಿಸ್ ಪಾಶ್ಚರ್ ಯಾರು? ಹಿ ವಾಸ್ ದಿ ಒನ್ ಹೂ ಡೆವಲಪ್ಡ್ ಫಸ್ಟ್ ರೇಬೀಸ್ ವ್ಯಾಕ್ಸಿನ್. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೇಬೀಸ್ ವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡಿದಂತಹ ಶ್ರೇಯ ಯಾರಿಗೆ ಸಲ್ಲುತ್ತೆ? ಇದೇ ಲೂಯಿಸ್ ಪಾಶ್ಚರ್ ಅವರಿಗೆ ಸಲ್ಲುತ್ತೆ. ಹಾಗಾಗಿ ಅವರ ಒಂದು ನೆನಪಿಗೋಸ್ಕರ ಅಥವಾ ಅವರ ಒಂದು ಸ್ಮರಣಾರ್ಥದಲ್ಲಿ ಪ್ರತಿ ವರ್ಷ September 28 ನಾವು ವರ್ಲ್ಡ್ ರೇಬೀಸ್ ಡೇ ಅಂತ ಆಚರಣೆ ಮಾಡ್ತೀವಿ. ಮತ್ತೊಂದು ಅಂಶ, ಈ ರೀತಿ ಡೇಟ್ಸ್ ಬಂದಾಗ ಆ ಡೇಟ್ ಅಥವಾ ಆ ಒಂದು ಸಿಗ್ನಿಫಿಕೆಂಟ್ ದಿನ ಯಾವ ಮಂತ್ ಅಲ್ಲಿ ಬರುತ್ತಲ್ಲ ಅದ್ರ ಹಿಂದೆದು ಮುಂದೆದು ಸ್ವಲ್ಪ ನೀವು ಕನೆಕ್ಟ್ ಮಾಡ್ಕೊಂಡ್ಬಿಡಿ, ಸೊ ದಟ್ ಇಟ್ ಬಿಕಮ್ಸ್ ಈಸಿ ಟು ರಿಮೆಂಬರ್. ಯಾಕಂದ್ರೆ ನೀವು KPSC ಆಗಲಿ UPSC ಆಗಲಿ ಪರೀಕ್ಷೆಗಳಲ್ಲಿ ನೋಡಿರ್ಬೋದು, ಯೂಶುವಲಿ ಡೇಸು ಮತ್ತೆ ಥೀಮ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸರ್, ಹಾಗಾದ್ರೆ ಇಲ್ಲಿ ಏನು ನೆನ್ಪಿಟ್ಕೊಳ್ಬೇಕು ಅಥವಾ ಇಲ್ಲಿ ಯಾವ ರೀತಿ ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ನೀವು ಕೇಳ್ಬೋದು. September 28 ಏನು? ರೇಬೀಸ್ ಡೇ. ರೇಬೀಸ್ ಅಂದ್ರೆ ನಾಯಿ ಅಂತ ನೆನಪಲ್ಲಿ ಇಟ್ಕೊಳ್ಳಿ, ಇರುತ್ತಾ? ಸೆಪ್ಟೆಂಬರ್ ಹಿಂದೆ ಯಾವ್ದು ಬರುತ್ತೆ? ಆಗಸ್ಟ್ 12 ವರ್ಲ್ಡ್ ಎಲಿಫೆಂಟ್ ಡೇ, ಆನೆ ಅಂತ ನೆನಪಲ್ಲಿ ಇಟ್ಕೊಳ್ಳಿ. ಆಗಸ್ಟ್ ಹಿಂದೆ ಜುಲೈ 29 ಏನು? ವರ್ಲ್ಡ್ ಟೈಗರ್ ಡೇ. ನೆನಪಲ್ಲಿ ಇರುತ್ತಾ? ಈಸಿ ಟು ರಿಮೆಂಬರ್. ಸೊ ನಿಮ್ಗೆ ರೇಬೀಸ್ ಅಂತ ಬಂದ್ರೆ ನಾಯಿ ನೆನಪಾಗುತ್ತೆ. September 28 ಮಾತ್ರ ನೀವು ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ಅಪ್ಪ, ಅಮ್ಮ, ಅಣ್ಣ, ತಂಗಿ, ತಮ್ಮ ಅಥವಾ ನಿಮ್ದು ಅಥವಾ ಗರ್ಲ್ ಫ್ರೆಂಡ್ದು, ಬಾಯ್ ಫ್ರೆಂಡ್ದು ಯಾರ್ದಾದ್ರು ಬರ್ತ್ ಡೇಟ್ ಇದ್ರೆ ಸೆಪ್ಟೆಂಬರ್ಲಿ ಅದನ್ನ ಅಲ್ಲಿ ನೀವು ಫಿಕ್ಸ್ ಮಾಡ್ಕೊಳ್ಳಿ, ಅಥವಾ ಆಗಸ್ಟ್ ಅಲ್ಲಿ ಇದ್ರೆ ಫಿಕ್ಸ್ ಮಾಡ್ಕೊಳ್ಳಿ. ಒಂದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಈ ಒಂದು ನೆನಪಾದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಹುಲಿ, ಆನೆ, ನಾಯಿ. ಹುಲಿ, ಆನೆ, ನಾಯಿ 29, 12, 28. ಈಸಿ ಟು ರಿಮೆಂಬರ್? ಗುಡ್. ನೆಕ್ಸ್ಟ್, ಇತ್ತೀಚೆಗೆ ವರ್ಲ್ಡ್ ಗ್ರೀನ್ ಎಕನಾಮಿ ಫೋರಂ, ವಿಶ್ವ ಹಸಿರು ಆರ್ಥಿಕ ವೇದಿಕೆಯನ್ನ ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ರೆ ದುಬೈನಲ್ಲಿ ಪ್ರಾರಂಭಿಸಲಾಯಿತು. ಎಂಪವರಿಂಗ್ ಗ್ಲೋಬಲ್ ಆಕ್ಷನ್, ಅನ್ಲಾಕಿಂಗ್ ಅಪರ್ಚುನಿಟೀಸ್ ಅಂಡ್ ಅಡ್ವಾನ್ಸಿಂಗ್ ಪ್ರೋಗ್ರೆಸ್ ಇದರ ಧ್ಯೇಯವಾಕ್ಯ ಅಥವಾ ಇದರ ಥೀಮ್ ಆಗಿರುತ್ತೆ. ಸರ್, ವರ್ಲ್ಡ್ ಗ್ರೀನ್ ಎಕನಾಮಿ ಫೋರಂ ಅಂದ್ರೆ ಏನು? ಅಂದ್ರೆ ಹಸಿರು ಆರ್ಥಿಕ ವೇದಿಕೆ ಅಥವಾ ಹಸಿರು ಆರ್ಥಿಕತೆ ಅಂತ ಹೇಳಿದ್ರೆ, ಒಂದು ಕಡೆ ಯಾವ ರೀತಿ ಅಭಿವೃದ್ಧಿ ಡೆವಲಪ್ಮೆಂಟ್ಗೆ ನಾವು ಒಂದು ಸ್ಟ್ರೆಸ್ ಅನ್ನ ನೀಡ್ತೀವೋ ಅಥವಾ ಅದ್ರ ಮೇಲೆ ಫೋಕಸ್ ಮಾಡ್ತೀವೋ, ಅದೇ ರೀತಿ ಆ ಡೆವಲಪ್ಮೆಂಟ್ ಸುಸ್ಥಿರವಾಗಿರಬೇಕು, ಸಸ್ಟೈನೇಬಲ್ ಆಗಿರಬೇಕು. ಸಸ್ಟೈನೇಬಲ್ ಅಂದ್ರೆ ಏನು? ಆ ಡೆವಲಪ್ಮೆಂಟ್ ಯಾವುದೇ ಕಾರಣಕ್ಕೂ ನಮ್ಮ ಪರಿಸರಕ್ಕೆ ಒಂದು ಹಾನಿಯನ್ನು ಉಂಟು ಮಾಡಬಾರ್ದು. ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಇದ್ರ ಮೇಲೆ ಏನ್ ಮಾಡಬೇಕಾಗುತ್ತೆ? ಡಿಸ್ಕಷನ್ ಮಾಡಬೇಕಾಗುತ್ತೆ, ಹೊಸ ಹೊಸ ಐಡಿಯಾಸ್ ಬೇಕಾಗುತ್ತೆ, ಫಂಡಿಂಗ್ ಬೇಕಾಗುತ್ತೆ. ಎಸ್ಪೆಷಲಿ ಅಂಡರ್ ಡೆವಲಪ್ಡ್ ಮತ್ತೆ ಡೆವಲಪಿಂಗ್ ನೇಷನ್ಸ್ಗೆ ಈ ಒಂದು ನಿಟ್ಟಿನಲ್ಲಿ ಟೆಕ್ನಿಕಲ್ ಸಪೋರ್ಟ್ ಕೂಡ ಬೇಕಾಗುತ್ತೆ. ಸೊ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈ ಒಂದು ವೇದಿಕೆಯನ್ನು ಇತ್ತೀಚೆಗೆ ಲಾಂಚ್ ಮಾಡಲಾಗಿದೆ. ಕ್ಲಿಯರ್? ನೆಕ್ಸ್ಟ್, ಇತ್ತೀಚೆಗೆ ಯಾವ ಒಂದು ಕಮ್ಯುನಿಟಿಗೆ ಈ ಇನ್ನು ST ಸ್ಟೇಟಸ್ ಅನ್ನ ನೀಡಲಾಯಿತು ಅಂತ ಕೇಳಬಹುದು. ಸಿ, ಫಸ್ಟ್ ಆಫ್ ಆಲ್ ST ಸ್ಟೇಟಸ್ಗೆ ಸಂಬಂಧಪಟ್ಟಂತೆ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ ನಿಮ್ಗೆಲ್ಲರೂ ಗೊತ್ತಿರಬೇಕು. ಭಾರತ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಈ ಒಂದು ಸ್ಟೇಟಸ್ ಅನ್ನು ನೀಡಲಾಗುತ್ತೆ? ಯಾವ ಆರ್ಟಿಕಲ್ ಆಗುತ್ತೆ? ST ಕಮ್ಯುನಿಟಿ ಅಂತ ಇದ್ದಂಗೆ ನಿಮಗೆ ಆರ್ಟಿಕಲ್ ನಂಬರ್ 342 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ 342ನೇ ವಿಧಿ ಜ್ಞಾಪಕಕ್ಕೆ ಬರಬೇಕು. ವೈ? ಬಿಕಾಸ್ ಇಟ್ ಈಸ್ ಅಂಡರ್ ದಿಸ್ ಪರ್ಟಿಕ್ಯುಲರ್ ಆರ್ಟಿಕಲ್ ದಟ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿಗಳು ಒಂದು ಸಮುದಾಯವನ್ನ ST ಅಂತ ಸೂಚನೆ ಮಾಡಿ ಅದನ್ನ ST ಪಟ್ಟಿಗೆ ಸೇರಿಸಲಿಕ್ಕೆ ಅಧಿಕಾರವನ್ನ ನೀಡುತ್ತೆ. ಸರ್, ಹಾಗಾದ್ರೆ ಪ್ರತಿ ಬಾರಿಯೂ ಈ ಒಂದು
ಒಂದು ಸಮುದಾಯವನ್ನ ಎಸ್ ಟಿ ಪಟ್ಟಿಗೆ ಸೇರಿಸಲಿಕ್ಕೆ ಭಾರತದ ರಾಷ್ಟ್ರಪತಿಗಳೇ ಬರಬೇಕಾ? ನೋ. ಇದನ್ನ ಕೇರ್ಫುಲಿ ನಮ್ಮ ಸಂವಿಧಾನದ ರಚನಾಕಾರರು ಡಿಸೈನ್ ಮಾಡಿದ್ದಾರೆ. ಭಾರತ ಸಂವಿಧಾನ ಜಾರಿಗೆ ಬಂದ ಮೇಲೆ, ಅಂದ್ರೆ ಜಾರಿಗೆ ಬಂದಿದ್ದೆವಾಗ 26 ಜನವರಿ 1950, ಅದು ಬಂದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಕಮ್ಯುನಿಟೀಸ್ ಗಳನ್ನ ಎಸ್ ಟಿ ಅಂತ ಸೂಚಿಸಲಿಕ್ಕೆ ಅಥವಾ ಸೂಚನೆ ಮಾಡಲಿಕ್ಕೆ ಆರ್ಟಿಕಲ್ 342 ಅನ್ನ ರಾಷ್ಟ್ರಪತಿಗಳು ಬಳಸಿಕೊಂಡು ಕೆಲವೊಂದಿಷ್ಟು ಕಮ್ಯುನಿಟೀಸ್ ಅನ್ನ ಏನು ಎಸ್ ಟಿ ಅಂತ ಸೂಚಿಸಿದ್ರು. ತದನಂತರದಲ್ಲಿ ಪೋಸ್ಟ್ ದಟ್ ಯಾವುದಾದ್ರೂ ಒಂದು ಕಮ್ಯುನಿಟಿಯನ್ನ ಈ ಎಸ್ ಟಿ ಪಟ್ಟಿಗೆ ಸೇರಿಸಬೇಕು ಅಥವಾ ತೆಗಿಬೇಕು ಅಂದ್ರೆ ಆ ಅಧಿಕಾರವನ್ನ ಪಾರ್ಲಿಮೆಂಟ್ಗೆ ನೀಡಲಾಗಿದೆ. ಗೆಟಿಂಗ್ ಮೈ ಪಾಯಿಂಟ್? ಪ್ರತಿ ಸರಿ ಪ್ರೆಸಿಡೆಂಟ್ ಬಂದು ಅಲ್ಲಿ ತಮ್ಮ ಒಂದು ಸಾಂವಿಧಾನಿಕ ಒಂದು ಪವರ್ ಅನ್ನ ಬಳಸುವಂತ ಅವಶ್ಯಕತೆ ಇಲ್ಲ. ಥ್ರೂ ಅ ಕಾನ್ಸ್ಟಿಟ್ಯೂಷನಲ್ ಬಿಲ್ ಆರ್ ಆರ್ಡರ್ ಏನು ಪಾರ್ಲಿಮೆಂಟ್ ಏನ್ ಮಾಡಬಹುದು, ಆ ಒಂದು ಪಟ್ಟಿಗೆ ಸುಮಾರು 705ಕ್ಕೂ ಹೆಚ್ಚು ಕಮ್ಯುನಿಟೀಸ್ ಅನ್ನ ಈ ಒಂದು ಎಸ್ ಟಿ ಸ್ಟೇಟಸ್ಗೆ ಅಥವಾ ಎಸ್ ಟಿ ಪಟ್ಟಿಗೆ ಸೇರಿಸಲಾಗಿದೆ. ಆ ಪಟ್ಟಿಯಿಂದ ಒಳಗಡೆ ಇನ್ಕ್ಲೂಡ್ ಮಾಡೋದು ಮತ್ತೆ ಎಕ್ಸ್ಕ್ಲೂಡ್ ಮಾಡೋದು ಆ ಜವಾಬ್ದಾರಿ ಯಾರಿಗೆ? ಪಾರ್ಲಿಮೆಂಟ್ಗೆ ನೀಡಲಾಗಿದೆ. ಸೊ ನಿಮಗೆಲ್ಲ ಗೊತ್ತು, ಸದ್ಯದ ಸಂದರ್ಭದಲ್ಲಿ ಇಟ್ ಈಸ್ ವೆರಿ ಈಸಿ ಟು ಇನ್ಕ್ಲೂಡ್ ಬಟ್ ವೆರಿ ಈಸಿ ಟು ಎಕ್ಸ್ಕ್ಲೂಡ್. ಪಟ್ಟಿಗೆ ಸೇರಿಸುವಂತಹ ಕೆಲಸ ಇಟ್ಸ್ ವೆರಿ ಈಸಿ, ಬಟ್ ಅದರಿಂದ ಎಕ್ಸ್ಕ್ಲೂಡ್ ಮಾಡಬೇಕು ಅಂದ್ರೆ ದಿ ಪಾರ್ಲಿಮೆಂಟ್ ಅಥವಾ ಗೌರ್ಮೆಂಟ್ ದೇ ಹ್ಯಾವ್ ಟು ಫೇಸ್ ಅನ್ನೆಸೆಸರಿ ಅಪೋಸಿಷನ್ ಫ್ರಮ್ ದಿ ಕಮ್ಯುನಿಟಿ, ರೈಟ್? ಹಾಗಾಗಿ ನೆನಪಿರಲಿ, ಇತ್ತೀಚೆಗೆ ಹಟ್ಟಿ ಕಮ್ಯುನಿಟಿಗೆ ಈ ಒಂದು ಸ್ಟೇಟಸ್ ಅನ್ನು ನೀಡಲಾಗಿದೆ. ಈ ಕಮ್ಯುನಿಟಿಯವರು ಬೇಸಿಕಲಿ ದೇ ಆರ್ ಫ್ರಮ್ ಹಿಮಾಚಲ ಪ್ರದೇಶ್ ಅಂಡ್ ಸರೌಂಡಿಂಗ್ ಏರಿಯಾಸ್. ಹಿಮಾಚಲ ಪ್ರದೇಶ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಹಟ್ಟಿ ಕಮ್ಯುನಿಟಿ. ಇವರಿಗೆ ಈ ಹೆಸರು ಬರ್ಲಿಕ್ಕೂ ಕೂಡ ಒಂದು ಕಾರಣ ಇದೆ. ಈ ಹಟ್ಟಿ ಕಮ್ಯುನಿಟಿಯವರು ಒಂದು ಮಾರ್ಕೆಟ್ ನಡೆಸ್ತಾರೆ, ಅದಕ್ಕೆ ಹಾತ್ ಅಂತ ಕರೀತಾರೆ. ಯಾರಾದ್ರೂ ದೆಹಲಿಗೆ ಹೋಗಿ ಬಂದಿದ್ರೆ ನೋಡಿರ್ಬೋದು, ರಾಜಸ್ಥಾನ್ ಹಾತ್, ದಿಲ್ಲಿ ಹಾತ್, ಆಮೇಲೆ ಗುಜರಾತ್ ಹಾತ್ ಅಂತ ಇರುತ್ತೆ. ಅಂದ್ರೆ ಹಾತ್ ಅಂದ್ರೆ ಬೇಸಿಕಲಿ ಮಾರ್ಕೆಟ್ ಪ್ಲೇಸ್, ರೈಟ್? ಒಂದು ಮಾರ್ಕೆಟ್ ಪ್ಲೇಸ್, ಒಂದು ಚಿಕ್ಕ ಸಂತೆ ಇದ್ದಂಗೆ. ಸೊ ಅಲ್ಲಿ ಅವರು ವೆಜಿಟೇಬಲ್ಸು, ಕ್ರಾಪ್ಸ್, ಅವ್ರು ಬೆಳೆದಿರ್ತಕ್ಕಂತಹ ಕಾಯಿಪಲ್ಯ ಆಗಿರ್ಬೋದು, ಬೇರೆ ಬೇರೆ ತರಕಾರಿಗಳಾಗಿರ್ಬೋದು, ಮೀಟ್ ಆಗಿರ್ಬೋದು, ಅಥವಾ ರೆಡಿಮೇಡ್ ಪ್ರಾಡಕ್ಟ್ಸ್ ಸಚ್ ಆಸ್ ಸ್ವೆಟರ್ಸ್, ವೂಲು, ಇವೆಲ್ಲವನ್ನು ಕೂಡ ಮಾರ್ತಾರೆ. ದೇ ಆರ್ ಸ್ಮಾಲ್ ಮಾರ್ಕೆಟ್ಸ್. ಅವರ ಒಂದು ಸಸ್ಟೆನೆನ್ಸ್ಗೆ ಅದು ಬೇಕಾಗುತ್ತೆ, ಅದನ್ನ ಹಾತ್ ಅಂತ ಕರೀತಾರೆ. ಇಲ್ಲಿಂದ ಹಟ್ಟಿ ಅನ್ನೋ ಒಂದು ಪದ ಬಂದಿರಬಹುದು ಅಂತ ಹೇಳಲಾಗುತ್ತೆ. ಕ್ಲಿಯರ್? ಹಟ್ಟಿ ಕಮ್ಯುನಿಟಿ, ಹಿಮಾಚಲ ಪ್ರದೇಶ್, ಆರ್ಟಿಕಲ್ 342 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಪವರ್ ಆಫ್ ಪ್ರೆಸಿಡೆಂಟ್ ಅಂಡ್ ಸಬ್ಸಿಕ್ವೆಂಟ್ ಪವರ್ಸ್ ಆಫ್ ಪಾರ್ಲಿಮೆಂಟ್ ನೆನಪಲ್ಲಿ ಇರುತ್ತೆ. ನೆಕ್ಸ್ಟ್, ಇತ್ತೀಚೆಗೆ ಗುಜರಾತ್ ಒಂದು ವರ್ಲ್ಡ್ ರೆಕಾರ್ಡ್ ಅನ್ನ ಸೆಟ್ ಮಾಡಿದೆ. ಏನು ಆ ವರ್ಲ್ಡ್ ರೆಕಾರ್ಡ್? ಜನವರಿ 1, 2024ರಲ್ಲಿ ಸುಮಾರು 50,000 ನಾಗರಿಕರನ್ನ ಒಳಗೊಂಡಂತಹ ಒಂದು ಅಭೂತಪೂರ್ವವಾದಂತಹ ಗಿನ್ನಿಸ್ ರೆಕಾರ್ಡ್ ಅನ್ನ ಸೂರ್ಯ ನಮಸ್ಕಾರ ಮಾಡೋದರ ಮುಖಾಂತರ ಯಾವುದು ಗುಜರಾತ್ ಮಾಡಿದೆ. ಸೂರ್ಯ ನಮಸ್ಕಾರ. ಓಕೆ, ಸುಮಾರು 12 ಭಂಗಿಗಳನ್ನ ಒಳಗೊಂಡಂತಹ ಈ ಒಂದು ಎಕ್ಸಸೈಸ್ ಅಂತ ಕರಿಬಹುದು, ಅಥವಾ ಇದೊಂದು ಫಿಸಿಕಲ್ ಎಕ್ಸಸೈಸ್ ಕೂಡ ಹೌದು, ಅಂಡ್ ಇದೊಂದು ಇಮೋಷನಲ್ ಎಕ್ಸಸೈಸ್ ಆಸ್ ವೆಲ್ ಆಸ್ ಮೆಂಟಲ್ ಎಕ್ಸಸೈಸ್, ಅಂಡ್ ಇದನ್ನ ಒಂದು ಸಂಸ್ಕೃತಿ ಅಂತ ಕೂಡ ನಾವು ಕರಿಬಹುದು. ಇದನ್ನ ಸುಮಾರು 50,000 ಜನ ಒಟ್ಟಿಗೆ ಪರ್ಫಾರ್ಮ್ ಮಾಡೋದರ ಮುಖಾಂತರ ಗುಜರಾತ್ ಇದೀಗ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನ ಸೆಟ್ ಮಾಡಿದೆ. ಸರ್, 50,000 ಜನ ಒಂದೇ ಪ್ಲೇಸ್ ಅಲ್ಲಿ ಮಾಡಿದ್ರ? ನೋ, ಬೇರೆ ಬೇರೆ ಸ್ಥಳಗಳಲ್ಲಿ ಈ ಒಂದು ಈವೆಂಟ್ ಅನ್ನ ನಡೆಸಲಿಕ್ಕೆ ನಿಯೋಜನೆ ಮಾಡಲಾಗಿತ್ತು. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆ ಒಂದು ಸಂಸ್ಥೆಯಿಂದ ಅಲ್ಲಿ ಅದರ ಕೇರ್ ಟೇಕರ್ಸ್ ಅಥವಾ ಮಾನಿಟರ್ಸ್ ಬಂದು ಮಾನಿಟರ್ ಮಾಡೋರು ಬಂದು ಅದನ್ನ ಮಾನಿಟರ್ ಮಾಡ್ತಾರೆ. ಸುಮಾರು 50,000 ಸಿಟಿಸನ್ಸ್ ಬೇರೆ ಬೇರೆ ಸ್ಥಳಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಇದರ ಪ್ರಮುಖ ಇವೆಂಟ್, ಒಂದು ಲೀಡ್ ಬೇಕಲ್ವಾ, ಇಲ್ಲಿಂದ ನಾವು ಲೀಡ್ ಮಾಡ್ತಾ ಇದೀವಿ ಅನ್ನೋ ಒಂದು ಸ್ಥಳ. ಆ ಸ್ಥಳ ಯಾವುದು ಅಂತ ಹೇಳಿದ್ರೆ ಮೊದೇರಾ ಸನ್ ಟೆಂಪಲ್. ಭಾರತದಲ್ಲಿ ಎಲ್ಲೆಲ್ಲಿ ಸೂರ್ಯ ದೇವಸ್ಥಾನ ಅಥವಾ ಸನ್ ಟೆಂಪಲ್ಸ್ ಇದೆ ಅಂತ ಯಾರಾದ್ರೂ ಕಮೆಂಟ್ ಮಾಡಬಹುದಾ? ಪ್ಲೀಸ್ ಲೆಟ್ ಮಿ ನೋ. ಸೊ ಈ ಮೊದೇರಾ ಸನ್ ಟೆಂಪಲ್ ಇಲ್ಲಿ ಮೇನ್ ಇವೆಂಟ್ ನಡೀತು. ಸಾವಿರಾರು ಜನ ಸೇರಿದ್ರು. ಇದಕ್ಕೆ ಪೂರಕವಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಈ ಒಂದು ಇವೆಂಟ್ ನಡೀತು. ಸೊ ಮೊದೇರಾ ಸನ್ ಟೆಂಪಲ್ ಮೇಲೆ ಪ್ರಶ್ನೆ ಇತ್ತು, ನೋಡಿದ್ರ ಆಗಸ್ಟ್ 27ಗೆ. ಇದನ್ನ ಬಿಲ್ಡ್ ಮಾಡಿದವರು ಯಾರು? ಪ್ರಮುಖವಾಗಿ ಸೋಳಂಕಿ ಸಾಮ್ರಾಜ್ಯದ, ಸೋಳಂಕಿ ಡೈನೆಸ್ಟಿಯ 1ನೇ ಭೀಮದೇವ ಇದನ್ನ ಕನ್ಸ್ಟ್ರಕ್ಟ್ ಮಾಡುವಂತಹ ವ್ಯಕ್ತಿ ಅಂತ ಕರಿಬಹುದು. ಇನಫ್, ದಿಸ್ ಇಸ್ ಮೋರ್ ದನ್ ಸಫಿಷಿಯಂಟ್. ಭಾರತದ ಮೊಟ್ಟ ಮೊದಲ ಸಬ್ಮರೀನ್ ಟೂರಿಸಂ, ಸಬ್ಮರೀನ್ ಗೊತ್ತಲ್ವಾ, ನೀರಿನ ಒಳಗಡೆ ಹೋಗುವಂತಹ ಒಂದು ವೆಸಲ್ ಅಥವಾ ಶಿಪ್ ಅಂತ ಕರಿಬಹುದು. ಸೊ ಈ ರೀತಿ ಸಬ್ಮರೀನ್ ಟೂರಿಸಂ ಅನ್ನ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಯಾರು ಆರಂಭ ಮಾಡ್ತಾ ಇದ್ದಾರೆ? ಗುಜರಾತ್ ರಾಜ್ಯ ಆರಂಭ ಮಾಡ್ತಾ ಇದೆ. ಏನಪ್ಪಾ, ಮುಳುಗಿ ಹೋಗಿರುವಂತಹ ಒಂದು ದ್ವಾರಕೆಯ ದರ್ಶನಕ್ಕೋಸ್ಕರ ಈ ಒಂದು ಸಬ್ಮರೀನ್ ಟೂರಿಸಂ ಅನ್ನ ಗುಜರಾತ್ 2024ರಲ್ಲಿ ಆರಂಭ ಮಾಡಿದೆ. ಸೊ ಫಸ್ಟ್ ಸ್ಟೇಟ್ ಇಸ್ ಗುಜರಾತ್, ದಟ್ಸ್ ಇಟ್. ನೆಕ್ಸ್ಟ್, ಸಾಗರ ಪರಿಕ್ರಮವನ್ನ ಇತ್ತೀಚೆಗೆ ಎಲ್ಲಿಂದ ಆರಂಭ ಮಾಡಲಾಯಿತು? ಚೆನ್ನೈ ಪೋರ್ಟ್ನಿಂದ ಇದೊಂದು ಈ ಒಂದು ಯೋಜನೆಗೆ ಅಥವಾ ಪರಿಕ್ರಮವನ್ನ ಆರಂಭ ಮಾಡಿದಂತಹ ಶ್ರೇಯ ಯಾರಿಗೆ ಸಲ್ಲುತ್ತೆ? ಪ್ರಧಾನಮಂತ್ರಿ ಮೋದಿ ಅವರಿಗೆ ಸಲ್ಲುತ್ತೆ. ಏನಪ್ಪಾ ಇದರ ಮುಖ್ಯ ಉದ್ದೇಶ? ಸಾಗರ ಪರಿಕ್ರಮ. ಸಾಗರ ಅಂದ್ರೆ ನಾವು ಇಮಿಡಿಯೇಟ್ಲಿ ಯಾರನ್ನ ಅಸೋಸಿಯೇಟ್ ಮಾಡ್ಕೋತೀವಿ?
ಫಿಶರ್ಮೆನ್, ಮೀನುಗಾರರು. ಈ ಮೀನುಗಾರರ ಲೈಫ್ ಎಷ್ಟು ವಲ್ನರಬಲ್ ಅಂತ ತಮಗೆಲ್ಲ ಗೊತ್ತು. ಒಂದು ಇರೋಕ್ಕೆ ಒಳ್ಳೆ ನೆಲೆ ಇರಲ್ಲ, ಅವ್ರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗಲ್ಲ. ಆಮೇಲೆ ಇಟ್ ಈಸ್ ಆಲ್ವೇಸ್ ಅನ್ಸರ್ಟನ್. ಒಂದಿನ ಅಂದರೆ ಎವ್ರಿ ಡೇ ಬೆಳಗ್ಗೆ ನಸುಕಿನಲ್ಲಿ 4-5 ಗಂಟೆಗೆ ಅವರು ಸಮುದ್ರಕ್ಕೆ ಇಳಿದ್ರೆ ಯಾವ ರೀತಿ ಅಲ್ಲಿ ಒಂದು ವೆದರ್ ಚೇಂಜಸ್ ಆಗ್ಬೋದು, ಅಥವಾ ಯಾವ ರೀತಿ ಅನ್ಸರ್ಟನಿಟೀಸ್ ಬರ್ಬೋದು, ಏನಾದರೂ ಆಕ್ಸಿಡೆಂಟ್ ಆಗ್ಬೋದಾ, ಫಿಶ್ ಅಟ್ಯಾಕ್ ಮಾಡ್ಬೋದಾ, ಅಥವಾ ಕೊನೆ ಪಕ್ಷ ಮೀನು ಸಿಗುತ್ತೋ ಇಲ್ವೋ ಅನ್ನೋದು ಕೂಡ ಅವ್ರಿಗೆ ಖಚಿತವಾದಂತಹ ಒಂದು ಇನ್ಫಾರ್ಮೇಶನ್ ಇರಲ್ಲ. ಹಾಗಾಗಿ ಅವ್ರಿಗೋಸ್ಕರ ಇರ್ತಕ್ಕಂತಹ ಹಲವಾರು ಯೋಜನೆಗಳನ್ನ, ಸ್ಕೀಮ್ಸನ್ನು, ಪ್ರೋಗ್ರಾಮ್ಸನ್ನು, ಕ್ಯಾಂಪೇನ್ಸನ್ನು ಅವ್ರಿಗೆ ತಿಳಿಸಿ, ಅದರ ಜೊತೆಗೆ ಈಗ ಬೀಚಸನ್ನು, ನಮ್ಮ ಕೋಸ್ಟ್ ಲೈನನ್ನು ಸೇಫ್ ಆಗಿಟ್ಕೊಳ್ಳೋಕ್ಕೆ, ಸೆಕ್ಯೂರ್ ಆಗಿಟ್ಕೊಳ್ಳೋಕ್ಕೆ, ಸೇಫ್ ಅಂದರೆ ಹೆಲ್ತ್ ವೈಸ್, ಸೆಕ್ಯೂರ್ ಅಂದರೆ ಈ ರೀತಿ ಅಕ್ರಮವಾಗಿ ಯಾರಾದರೂ ವಲಸೆ ಬರೋರು ಇದ್ರೆ, ಇನ್ಕ್ಲೂಡಿಂಗ್ ಟೆರರಿಸ್ಟ್ಸ್ ಅಥವಾ ಅಕ್ರಮ ವಲಸಿಗರು, ಅವರಿಂದ ಕೂಡ ಪ್ರೊಟೆಕ್ಟ್ ಮಾಡಲಿಕ್ಕೆ. ಬಿಕಾಸ್ ಈ ನೇವಿ ಮತ್ತು ಕೋಸ್ಟಲ್ ಪೊಲೀಸ್ಗಿಂತ ಇವರು ತುಂಬ ಆಕ್ಟಿವ್ ಆಗಿರೋರು ಮೀನುಗಾರರು. ಹಾಗಾಗಿ ಇದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಮೂಡಿಸಲಿಕ್ಕೆ ಈ ಸಾಗರ ಪರಿಕ್ರಮವನ್ನು ಆರಂಭಿಸಲಾಗಿದೆ. ಫಿಶರೀಸ್ ಪ್ರಮೋಟ್ ಮಾಡೋದು, ಇನ್ಫಾರ್ಮೇಷನ್ ಕೊಡೋದು, ಆಮೇಲೆ ಅವರ ನೀಡ್ಸು, ಚಾಲೆಂಜಸನ್ನು ಅರ್ಥ ಮಾಡ್ಕೊಳ್ಳೋದು, ಕೋಸ್ಟಲ್ ಟೂರಿಸಮನ್ನು ಬಿಲ್ಡ್ ಮಾಡೋದು, ಜೊತೆಗೆ ಮರೈನ್ ಡೈವರ್ಸಿಟಿಯನ್ನು ಕೂಡ ಪ್ರಿಸರ್ವ್ ಮಾಡೋದು ಇದರ ಮುಖ್ಯ ಉದ್ದೇಶ ಆಗುತ್ತೆ. ಇದರ ಎಲ್ಲದರ ಜೊತೆಗೆ ಮರೈನ್ ಸೆಕ್ಯೂರಿಟಿ ಅಥವಾ ಕಡಲ ಭದ್ರತೆಯನ್ನು ಹೆಚ್ಚಿಸುವುದು ಕೂಡ ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ಕ್ಲಿಯರ್? ಸೊ ಇತ್ತೀಚೆಗೆ ನೇವಿ ತನ್ನ ಹೊಸ ಇಪೋಲೆಟ್ ಅಥವಾ ಶೋಲ್ಡರ್ ಬ್ಯಾಡ್ಜ್ ಅನ್ನು ರಿಲೀಸ್ ಮಾಡಿದೆ. ಇಪೋಲೆಟ್ ಅಂದ್ರೆ ಏನು ನೀವೆಲ್ಲ ನೋಡಿರ್ತಾರೆ. ಈಗ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ 2 ಸ್ಟಾರ್ ಇರುತ್ತೆ, ಇನ್ಸ್ಪೆಕ್ಟರ್ ಅಂದ್ರೆ 3 ಸ್ಟಾರ್. ಅದಕ್ಕೆ ಏನಿರುತ್ತಲ್ಲ ಶೋಲ್ಡರ್ ಬ್ಯಾಡ್ಜು ಅಥವಾ ಅದೊಂದು ಡಿಸೈನು, ಅದಕ್ಕೆ ಇಪೋಲೆಟ್ ಅಂತ ಕರೀತಾರೆ. ಯಾಕೆ ರೀಡಿಸೈನ್ ಮಾಡಿದ್ರು ಅಂತ ಕೇಳಿದ್ರೆ, ಬಿಕಾಸ್ ಬೇಸಿಕಲಿ ಇಲ್ಲಿವರೆಗೆ ಏನಾಗಿತ್ತು, ಬ್ರಿಟಿಷ್ ಕಾಲದ ಒಂದು ಇಪೋಲೆಟ್ ಅಥವಾ ಡಿಸೈನ್ ಅನ್ನ ಬಳಸಲಾಗ್ತಾ ಇತ್ತು. ಹಾಗಾಗಿ ಅದನ್ನ ರೀಪ್ಲೇಸ್ ಮಾಡುವಂತಹ ಸಮಯ ಇದೀಗ ಬಂದಿದೆ ಅಂತ ಅರ್ಥ ಮಾಡಿಕೊಂಡು ಹೊಸ ಇಪೋಲೆಟ್ ಅನ್ನ ರಿಲೀಸ್ ಮಾಡಲಾಗಿದೆ. ಈ ಚಿಹ್ನೆ ಪ್ರಮುಖವಾಗಿ ಏನೇನು ಹೊಂದಿರುತ್ತೆ ಅಂತ ಹೇಳಿದ್ರೆ, ಗೋಲ್ಡನ್ ಬಟನ್ ಮತ್ತು ಅಷ್ಟಭುಜ ಅಥವಾ 8 ಆಕ್ಟೆಗಾನ್ ಅಂತ ಕರಿಬಹುದು, ಭಾರತೀಯ ಖಡ್ಗ, ಇಂಡಿಯನ್ ಸ್ವೋರ್ಡ್ ಮತ್ತು ಒಂದು ಟೆಲಿಸ್ಕೋಪ್ ಅಥವಾ ದೂರದರ್ಶಕ ಹೊಂದಿರುತ್ತೆ. ಪ್ರತಿಯೊಂದಕ್ಕೂ ಅದರದೇ ಆದಂತಹ ಒಂದು ಪ್ರಾಮಿನೆನ್ಸ್ ಇರುತ್ತೆ. ಗೋಲ್ಡನ್ ಬಟನ್ ಏನ್ ಡಿಫೈನ್ ಮಾಡುತ್ತೆ? ಇಟ್ ಡಿಫೈನ್ಸ್ ಆರ್ ಇಟ್ ಎರೇಸಸ್ ಗುಲಾಮಿ ಕಿ ಮಾನಸಿಕತೆ. ಅಂದ್ರೆ ಈ ಹಿಂದೆ ಇದ್ದಂತಹ ಕೊಲೋನಿಯಲ್ ಡಿಸೈನ್ ಏನಿತ್ತು, ಅದರಿಂದ ಆಚೆ ಬಂದು ಗೋಲ್ಡನ್ ಎರಾದಲ್ಲಿ, ಗೋಲ್ಡನ್ ಏಜ್ ಅಲ್ಲಿ ನಾವು ಈಗ ಬದುಕ್ತಾ ಇದೀವಿ ಅನ್ನೋ ಒಂದು ಇಂಡಿಕೇಶನ್ ಅನ್ನು ಇದು ನೀಡುತ್ತೆ. ಆಕ್ಟಗಾನ್ ಏನ್ ಮಾಡುತ್ತೆ? 8 ದಿಕ್ಕುಗಳು, ಅಷ್ಟ ದಿಕ್ಕುಗಳಲ್ಲಿ ನಮ್ಮನ್ನ ದುಷ್ಟ ಶಕ್ತಿಗಳಿಂದ ಕಾಪಾಡುವಂತಹ ಕೆಲಸ ಯಾರು ಮಾಡ್ತಾ ಇದ್ದಾರೆ? ನೇವಿ. 8 ಡೈರೆಕ್ಷನ್ಸ್. ಯಾವ 8 ಡೈರೆಕ್ಷನ್ಸ್? ಕ್ಯಾನ್ ಯು ಕಮೆಂಟ್ ಇನ್ ದಿ ಕಮೆಂಟ್ ಬಾಕ್ಸ್. ನೆಕ್ಸ್ಟ್ ಇಂಡಿಯನ್ ಸ್ವೋರ್ಡ್. ಈ ಹಿಂದೆ ಬ್ರಿಟಿಷ್ ಸ್ವೋರ್ಡ್ ಇತ್ತು, ಅದನ್ನ ರೀಪ್ಲೇಸ್ ಮಾಡಿ ಇಂಡಿಯನ್ ಸ್ವೋರ್ಡ್ ಅನ್ನ ಹಾಕಲಾಗಿದೆ. ಅಂಡ್ ಅದ್ರ ಜೊತೆಗೆ ಒಂದು ಟೆಲಿಸ್ಕೋಪ್ ಕೂಡ ಇದೆ. ರೈಟ್? ಟೆಲಿಸ್ಕೋಪ್ ಏನ್ ಮಾಡುತ್ತೆ? ಲಾಂಗ್ ಟರ್ಮ್ ವಿಷನ್, ದೂರಾಲೋಚನೆಯನ್ನ ಇದು ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್, ಇತ್ತೀಚೆಗೆ ಡೆಸರ್ಟ್ ಸೈಕ್ಲೋನ್ ಅನ್ನೋ ಒಂದು ಜಂಟಿ ಮಿಲಿಟರಿ ವ್ಯಾಯಾಮವನ್ನ ಕಂಡಕ್ಟ್ ಮಾಡಲಾಯಿತು. ಇದು ಯಾರ ಮಧ್ಯೆ ನಡೆಯುತ್ತೆ? ಮಿಲಿಟರಿ ಎಕ್ಸರ್ಸೈಸ್ ನೀವು ಅಧ್ಯಯನ ಮಾಡುವಾಗ ಸುಮ್ಮನೆ ಯಾವುದೋ ಒಂದು PDF ತಗೊಂಡು, ಪಟ್ಟಿ ತಗೊಂಡು ಸುಮಾರು 30-40 ರಾಷ್ಟ್ರದ ಜೊತೆ ಭಾರತ ಯಾವ್ಯಾವುದು ಎಕ್ಸರ್ಸೈಸ್ ಮಾಡುತ್ತೆ ಅದನ್ನ ಬಾಯ್ಟ್ ಹಾಕಕ್ಕೆ ಹೋಗಬೇಡಿ. ಯಾಕಂದ್ರೆ ಸುಮಾರು 40 ರಾಷ್ಟ್ರ ಅಂದ್ರೆ ಪ್ರತಿ ರಾಷ್ಟ್ರದ ಜೊತೆ ನೇವಲ್ ಎಕ್ಸರ್ಸೈಸ್, ಮ್ಯಾರಿಟೈಮ್ ಎಕ್ಸರ್ಸೈಸ್ ಅಂಡ್ ಮಿಲಿಟರಿ ಎಕ್ಸರ್ಸೈಸ್ ಮತ್ತೆ ಏರ್ಫೋರ್ಸ್ ಎಕ್ಸರ್ಸೈಸ್ ಅಂದ್ರೆ ಹೆಚ್ಚು ಕಮ್ಮಿ 160-170 ಈ ಎಕ್ಸರ್ಸೈಸ್ ಅನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಆ ಕೆಲಸ ಮಾಡಕ್ ಹೋಗ್ಬೇಡಿ. ಕಳೆದ 1 ಅಥವಾ 1.5 ವರ್ಷದ ಕಂಪೈಲೇಷನ್ ಅಲ್ಲಿ ಯಾವ್ಯಾವ ಮಿಲಿಟರಿ ಎಕ್ಸರ್ಸೈಸು, ನೇವಲ್ ಎಕ್ಸರ್ಸೈಸು ಅಥವಾ ಏರ್ ಫೋರ್ಸ್ ಎಕ್ಸರ್ಸೈಸ್ ಬಂದಿರುತ್ತೋ ಅಥವಾ ಸ್ಪೆಷಲ್ ಫೋರ್ಸಸ್ ಎಕ್ಸರ್ಸೈಸ್ ಬಂದಿರುತ್ತೋ ಅದನ್ನ ಮಾತ್ರ ಫೋಕಸ್ ಮಾಡಿ ಓದ್ಕೊಳ್ಳಿ. ಅಪಾರ್ಟ್ ಫ್ರಮ್ ದಟ್ ನಥಿಂಗ್ ಎಲ್ಸ್ ಇಸ್ ರಿಕ್ವೈರ್ಡ್. ಕ್ಲಿಯರ್? ಸೊ ಡೆಸರ್ಟ್ ಸೈಕ್ಲೋನ್, ಡೆಸರ್ಟ್ ಅಂದ್ರೆ ಎಲ್ಲಿ ಸಿಗುತ್ತೆ ನಿಮಗೆ? ಅರಬ್ ರಾಷ್ಟ್ರಗಳಲ್ಲಿ ಸಿಗುತ್ತಾ ಡೆಸರ್ಟ್ ಅಂದ್ರೆ? ಮತ್ತೆ ರಾಜಸ್ಥಾನ ಅಂತ ಹೇಳಕ್ ಹೋಗ್ಬಿಡಿ. ರಾಜಸ್ಥಾನ್ ಹೌದು, ಮತ್ತೆ ನಾವಿಲ್ಲಿ ಮಿಲಿಟರಿ ಎಕ್ಸರ್ಸೈಸ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇದು ಬೇರೆ ದೇಶದ ಜೊತೆ ನಡೆಯುವಂತಹ ಒಂದು ವ್ಯಾಯಾಮ ಆಗಿರುತ್ತೆ. ಸೊ ಡೆಸರ್ಟ್ ಅಂದ್ರೆ ನಿಮ್ಗೆ ಅರಬ್ ರಾಷ್ಟ್ರಗಳಲ್ಲಿ ಸಿಗುತ್ತಾ? ಯುನೈಟೆಡ್ ಅರಬ್ ಎಮಿರೇಟ್ಸ್. ರೈಟ್? ಯುನೈಟೆಡ್ ಅರಬ್ ಎಮಿರೇಟ್ಸ್. ಸೊ ಭಾರತ ಮತ್ತು UAE ಮಧ್ಯೆ ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮಧ್ಯೆ ನಡೆಯುವಂತಹ ಈ ಒಂದು ಜಂಟಿ ವ್ಯಾಯಾಮ ಇದಾಗಿರುತ್ತೆ. ಜಂಟಿ ಮಿಲಿಟರಿ ವ್ಯಾಯಾಮ, ಇದು ಕೂಡ ನೆನಪಲ್ಲಿರಲಿ. ಮಿಲಿಟರಿ ವ್ಯಾಯಾಮನೋ, ಕಡಲ ವ್ಯಾಯಾಮನೋ ಅಥವಾ ಏರ್ ಫೋರ್ಸ್ ವ್ಯಾಯಾಮನೋ ಅದು ನೆನಪಲ್ಲಿ ಇಟ್ಕೋಬೇಕು. ಕ್ಲಿಯರ್? ಸೊ 16th ಫೈನಾನ್ಸ್ ಕಮಿಷನ್ ಅನ್ನ ಭಾರತ ಸರ್ಕಾರ ಇದೀಗ ರಚನೆ ಮಾಡಿದೆ. ಈ ಒಂದು ಫೈನಾನ್ಸ್ ಕಮಿಷನ್ ಅನ್ನ ಅಥವಾ ಹಣಕಾಸು ಆಯೋಗವನ್ನ ರಚನೆ ಮಾಡಲಿಕ್ಕೆ ಯಾರಿಗೆ ಅಧಿಕಾರ ಇದೆ, ಆ ಅಧಿಕಾರದ ಮೂಲ ಯಾವುದು ಅಂತ ಕೇಳ್ಬೋದು. ಆರ್ಟಿಕಲ್ 280 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಂಟ್ರಸ್ಟ್ಸ್ ಅಥವಾ ಈ ಒಂದು ಅಧಿಕಾರವನ್ನ ರಾಷ್ಟ್ರಪತಿಗಳಿಗೆ ನೀಡುತ್ತೆ. ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ? ಈ ಒಂದು ಫೈನಾನ್ಸ್ ಕಮಿಷನ್ ನ ಅಪಾಯಿಂಟ್ ಮಾಡ್ತಾರೆ. 16ನೇ ಅಥವಾ 16th ಫೈನಾನ್ಸ್ ಕಮಿಷನ್ ನ ಚೇರ್ಮನ್ ಯಾರು? ಫಾರ್ಮರ್ ವೈಸ್ ಚೇರ್ಮನ್ ಆಫ್ ನೀತಿ ಆಯೋಗ ಡಾಕ್ಟರ್ ಅರವಿಂದ್ ಪಂಗಾರಿಯಾ.
ಫಾರ್ಮರ್ ವೈಸ್ ಚೇರ್ಮನ್ ಆಫ್ ನೀತಿ ಆಯೋಗ. ಹಾಗಾದ್ರೆ ಚೇರ್ಮನ್ ಆಫ್ ನೀತಿ ಆಯೋಗ ಯಾರು? PM ಅಲ್ವಾ, ಪ್ರಧಾನಮಂತ್ರಿ ಮೋದಿ. ಈ ರೀತಿ ಸ್ವಲ್ಪ ಕನೆಕ್ಟ್ ಮಾಡ್ಕೊಳ್ಳಿ. ಮತ್ತೊಂದು ಕೆಲವು ತಪ್ಪುಗಳನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಈ ತರ ಆರ್ಟಿಕಲ್ ಓದುವಾಗ, ಇಟ್ಸ್ ಪರ್ಸನಲಿ ಮೈ ವ್ಯೂ, ನನ್ನ ಒಂದು ದೃಷ್ಟಿ. ಈ ಒಂದು ಆರ್ಟಿಕಲ್ ಬಂತು 16th ಫೈನಾನ್ಸ್ ಕಮಿಷನ್, ಇದನ್ನ ಓದ್ತಾ ನಾವ್ ಏನ್ ಮಾಡ್ತೀವಿ, ಈ ಬುಕ್ ಅನ್ನ ಪಕ್ಕಕ್ಕಿಟ್ಟು ನಾವು ಇಂಟರ್ನೆಟ್ ಓಪನ್ ಮಾಡಿ 16th ಫೈನಾನ್ಸ್ ಕಮಿಷನ್, ಫಸ್ಟ್ ಫೈನಾನ್ಸ್ ಕಮಿಷನ್, 15th ಫೈನಾನ್ಸ್ ಕಮಿಷನ್, 18th ಫೈನಾನ್ಸ್ ಕಮಿಷನ್, ಸ್ಟೇಟ್ ಫೈನಾನ್ಸ್ ಕಮಿಷನ್ ಆಫ್ ಕರ್ನಾಟಕ, ಈ ರೀತಿ ರಿಸರ್ಚ್ ಮಾಡಕ್ ಹೋಗ್ತೀವಿ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದು ಅನ್ನೆಸೆಸರಿ ಡಿಲೇಸ್ ಅನ್ನ, ರೋಡ್ ಬ್ಲಾಕ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಈ ರೀತಿ ಆಗಬಾರ್ದು ಅಂದ್ರೆ ಒಂದ್ ನಿಟ್ಟಿನಲ್ಲಿ ಓದುವಾಗ ಫಸ್ಟ್ ಮುಗಿಸ್ಕೊಂಬಿಡಿ. ಬೇಸಿಕ್ ಏನ್ ಕರೆಂಟ್ ಅಫೇರ್ಸ್ ಬುಕ್ ಇದೆ, ಇಟ್ ಹಾರ್ಡ್ಲಿ ಟೇಕ್ಸ್ ಯು 1 or 2 days. ಒಂದ್ ನಿಟ್ಟಿನಲ್ಲಿ ಮುಗಿಸ್ಕೊಂಬಿಡಿ. ಒಂದ್ ರೀಡಿಂಗ್ ಇಸ್ ನಾಟ್ ಇನಫ್. ಸೆಕೆಂಡ್ ರಿವಿಷನ್ ಬರ್ತಿರಲ್ಲ, ರಿವಿಷನ್ ಬಂದಾಗ ಎಡಗೈಲಿ ಮೊಬೈಲ್ ಇಟ್ಕೊಳ್ಳಿ, ಪಟ್ ಅಂತ ಸರ್ಚ್ ಮಾಡ್ರಿ. 15th ಫೈನಾನ್ಸ್ ಕಮಿಷನ್ ಚೇರ್ಮನ್, ಫಸ್ಟ್ ಫೈನಾನ್ಸ್ ಕಮಿಷನ್ ಚೇರ್ಮನ್, ಸ್ಟೇಟ್ ಫೈನಾನ್ಸ್ ಕಮಿಷನ್ ಆಫ್ ಕರ್ನಾಟಕ, ಪವರ್, ಹೂ ಹ್ಯಾಸ್ ದಿ ಪವರ್, ಈ ರೀತಿ ಪಟ್ ಅಂತ ಮಾಡ್ಕೊಂಡು ಹೋಗಿ. ಸೊ ದಟ್ ನಿಮಗೆ ಸೆನ್ಸ್ ಆಫ್ ಕಂಪ್ಲೀಷನ್ ಕೂಡ ಬರುತ್ತೆ ಅಂಡ್ ಯಾವುದು ಡಿಲೇ ಕೂಡ ಆಗಲ್ಲ. ಅಂಡರ್ಸ್ಟುಡ್? ಎಸ್. MS ಸ್ವಾಮಿನಾಥನ್ ಅವಾರ್ಡ್ ಅನ್ನ ಇತ್ತೀಚೆಗೆ 2024ರ MS ಸ್ವಾಮಿನಾಥನ್ ಅವಾರ್ಡ್ ಅನ್ನ ಯಾರಿಗೆ ನೀಡಲಾಗಿದೆ? 2023ರಲ್ಲಿ ವಿಧಿವಶರಾದಂತಹ ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಅಥವಾ ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೆಸ್ಕೊಳ್ತಕ್ಕಂತಹ ಸ್ವಾಮಿನಾಥನ್ ಅವಾರ್ಡ್ ಅನ್ನ ಅವರ 2024ರಲ್ಲಿ ಅವರ ಸ್ಮರಣಾರ್ಥ ಆ ಅವಾರ್ಡ್ ಅನ್ನ ಪ್ರೊಫೆಸರ್ BR ಕಾಂಬೋಜ್ ಅವರಿಗೆ ನೀಡಲಾಗಿದೆ. BR ಕಾಂಬೋಜ್ ಎಲ್ಲಿ ಅವರು, ಅವ್ರಿಗೆ ಎಷ್ಟು ಮಕ್ಕಳು, ಅವ್ರೇನು ಊಟ ಮಾಡ್ತಾರೆ, ಅವಶ್ಯಕತೆ ಇಲ್ಲ. ಸ್ವಾಮಿನಾಥನ್ ಅವಾರ್ಡ್ BR ಕಾಂಬೋಜ್ ಅವರಿಗೆ ನೀಡಲಾಗಿದೆ. ಸರ್ ಇಷ್ಟೆಲ್ಲ ಯಾಕೆ ಕೊಟ್ರಿ? ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಬೇಕಾಗಿರೋರಿಗೆ ಈ ಒಂದು ಇನ್ಫಾರ್ಮೇಶನ್ ನೀಡಲಾಗಿದೆ. ಅದನ್ನ ಬಿಟ್ಟರೆ 2004ರಲ್ಲಿ ಈ ಅವಾರ್ಡ್ ಅನ್ನು ಇನ್ಸ್ಟಿಟ್ಯೂಟ್ ಮಾಡಲಾಗಿತ್ತು. ಇದನ್ನ ಮಾತ್ರ ನೀವು ತಿಳ್ಕೊಂಡ್ರೆ ದಟ್ ಈಸ್ ಮೋರ್ ದನ್ ಸಫಿಷಿಯಂಟ್. ಒಂದು ಪರೀಕ್ಷೆನ ಕೇವಲ ಓದಿ ಪಾಸ್ ಆಗ್ಲಿಕ್ಕೆ ಆಗಲ್ಲ. ಆ ಪರೀಕ್ಷೆಯ ಡಿಮ್ಯಾಂಡ್ ಅನ್ನ ಅರ್ಥ ಮಾಡ್ಕೊಳ್ಬೇಕು, ಎಕ್ಸಾಮಿನರ್ ಮೈಂಡ್ ಅನ್ನ ಸ್ಟಡಿ ಮಾಡ್ಕೋಬೇಕು. ಒಂದು ಆರ್ಟಿಕಲ್ ಕೊಟ್ರೆ ಈ ಆರ್ಟಿಕಲ್ ಇಂದ UPSC ಏನ್ ಕೇಳಬಹುದು, KPSC ಏನ್ ಕೇಳಬಹುದು, PSI ಅಲ್ಲಿ ಈ ಆರ್ಟಿಕಲ್ ಮೇಲೆ ಏನ್ ಕೇಳಬಹುದು ಅನ್ನೋ ಒಂದು ಕಾಮನ್ ಸೆನ್ಸ್ ಅನ್ನ ನಾವು ಡೆವಲಪ್ ಮಾಡ್ಕೋಬೇಕು. ಫೈನ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಅಭೇದ್, ABHED, ಅಭೇದ ಅಂದ್ರೆ ಏನು? ಭೇದಿಸೋದು. ಅಭೇದ ಅಂದ್ರೆ ಭೇದಿಸ್ಲಿಕ್ಕೆ ಆಗದೆ ಇರುವಂತಹದ್ದು. ಹಿಂಗ್ ನೆನ್ಪಿಟ್ಕೊಳ್ಬೇಕು. ಕ್ವಶನ್ ಹೆಂಗಿರುತ್ತೆ? ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಅಭೇದ ಎನ್ನುವುದು ಏನು ಅಂತ ಕ್ವಶನ್ ಮಾರ್ಕ್ ಮಾಡಿ ಕೆಳಗಡೆ 4 ಆಪ್ಷನ್ ಕೊಡ್ತಾನೆ. ಇಂಡಿಯನ್ ನೇವಿಗೋಸ್ಕರ ಡೆವಲಪ್ ಮಾಡಿರುವಂತಹ ಹೊಸ ಏರ್ಕ್ರಾಫ್ಟ್ ಕ್ಯಾರಿಯರ್, ಭಾರತೀಯ ಮಿಲಿಟರಿಗೋಸ್ಕರ ತಯಾರು ಮಾಡಿರ್ತಕ್ಕಂತಹ ಹೊಸ ಹೆಲಿಕಾಪ್ಟರ್, ಅಥವಾ DRDO ಡೀಪ್ ಸಿ ಮಿಷನ್ಗೋಸ್ಕರ ತಯಾರು ಮಾಡಿರ್ತಕ್ಕಂತಹ ಒಂದು ಸಬ್ಮರ್ಸಿಬಲ್ ವೆಹಿಕಲ್. 4ನೇ ಆಪ್ಷನ್ ಏನಿರುತ್ತೆ? ಇದೊಂದು ಬುಲೆಟ್ ಪ್ರೂಫ್ ಜಾಕೆಟ್. ಯಾವ ಆಪ್ಷನ್ ಚೂಸ್ ಮಾಡ್ತೀರಾ? ಟೆಲ್ ಮಿ, ವಿಚ್ ಆಪ್ಷನ್ ವಿಲ್ ಯು ಬಿ ಆಪ್ಟಿಂಗ್ ಫಾರ್? ಅಭೇದ ಅಲ್ವಾ? ಹೆಂಗ್ ನೆನ್ಪಿಟ್ಕೋತೀರಾ? ಅಭೇದ. ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಕೂಡ ನೆನ್ಪಿಟ್ಕೊಳ್ಳಿ. ಭೇದಿಸ್ಲಿಕ್ಕೆ ಆಗದಿರುವಂತದಕ್ಕೆ ನಾವು ಅಭೇದ ಅಂತ ಕರಿತೀವಿ. ಈ ಒಂದು ಅಭೇದನ್ನ ಅಥವಾ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ಡೆವಲಪ್ ಮಾಡಿರುವಂತಹ ಶ್ರೇಯ ಯಾರಿಗೆ ಸಲ್ಲುತ್ತೆ? ಜಂಟಿಯಾಗಿ DRDO ಮತ್ತು IIT ಡೆಲ್ಲಿ. ಹಾಗಾಗಿ ಓದುವಾಗ ಚೆನ್ನಾಗಿ ಓದಿದ್ರೆ IIT ಹೋಗ್ತೀವಿ. ಈ ರೀತಿ ತಲೆಯಲ್ಲಿ ಅಥವಾ ಈ ರೀತಿ ಒಂದು ಇನಿಷಿಯೇಟಿವ್ಸ್ ಅಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬಹುದು. ಇಟ್ಸ್ ಓಕೆ. ಇಟ್ ಈಸ್ ನೆವರ್ ಟು ಲೇಟ್. ದಿ ಬೆಸ್ಟ್ ಟೈಮ್ ಟು ಪ್ಲಾಂಟ್ ಎ ಟ್ರೀ ವಾಸ್ 20 years ago. ಅಂದ್ರೆ ಒಂದು ಗಿಡವನ್ನ ನೆಡ್ಲಿಕ್ಕೆ ಅಥವಾ ನಾಟಿ ಮಾಡ್ಲಿಕ್ಕೆ ಒಳ್ಳೆ ಸಮಯ 20 ವರ್ಷದ ಹಿಂದೆ ಇತ್ತು, ಮೊದಲ ಒಳ್ಳೆಯ ಸಮಯ. ಅದನ್ನ ಬಿಟ್ರೆ ಆ ಸಮಯ ಇದೀಗ ಬಂದಿದೆ. ಹಾಗಾಗಿ ಈವನ್ ನೌ ಇಟ್ ಈಸ್ ನಾಟ್ ಟು ಲೇಟ್. ಕ್ಲಿಯರ್? ಸೊ ಅಭೇದ್ ಯಾರು? IIT ಡೆಲ್ಲಿ ಅಂಡ್ DRDO. ನೆಕ್ಸ್ಟ್, ಇಂಡಿಯಾ ನೇಪಾಳ ಇತ್ತೀಚೆಗೆ ಸುಮಾರು ಅಗ್ರಿಮೆಂಟ್ಗಳಿಗೆ ಅಥವಾ ಒಪ್ಪಂದಗಳಿಗೆ ಸಹಿ ಹಾಕಿದಾವೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಒಪ್ಪಂದ ಯಾವುದು ಅಂತ ಹೇಳಿದ್ರೆ, ನೇಪಾಳದ ಮುನಾಲ್ ಎಂಬ ಸ್ಯಾಟಲೈಟ್ ಅನ್ನ ಭಾರತ ತನ್ನ ವರ್ಕೌಟ್ಸ್ ಆದಂತಹ PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅನ್ನ ಬಳಸಿಕೊಂಡು ಲಾಂಚ್ ಮಾಡುತ್ತೆ ಬಾಹ್ಯಾಕಾಶಕ್ಕೆ ಅನ್ನೋದು ಪ್ರಮುಖವಾದಂತಹ ಒಂದು ಒಪ್ಪಂದ. MOU, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ಒಪ್ಪಂದಕ್ಕೆ ಸಹಿ ಹಾಕಿದೀವಿ ಅಂದ್ಮೇಲೆ ಮಾತು ಉಳಿಸ್ಕೊಳ್ಳೇಬೇಕಲ್ವಾ? ಸೊ ಪ್ರಶ್ನೆ ಏನಾಗಬಹುದು? ಮುನಾಲ್ ಸ್ಯಾಟಲೈಟ್ ವಿಚ್ ವಾಸ್ ರೀಸೆಂಟ್ಲಿ ಇನ್ ನ್ಯೂಸ್, ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂತಹ ಮುನಾಲ್ ಎಂಬ ಸ್ಯಾಟಲೈಟ್ ಈ ಕೆಳಗಿನ ಯಾವ ರಾಷ್ಟ್ರಕ್ಕೆ ಸೇರಿದೆ ಅಂತ ಕೇಳಬಹುದು. ಇಟ್ ಬಿಲಾಂಗ್ಸ್ ಟು ನೇಪಾಳ್. ಯಾಕೆ ಸುದ್ದಿಯಲ್ಲಿತ್ತು? ಭಾರತ ತನ್ನ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅನ್ನ ಬಳಸಿಕೊಂಡು ಈ ಮುನಾಲ್ ಸ್ಯಾಟಲೈಟ್ ಅನ್ನ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲಿದೆ. ಕ್ಲಿಯರ್? ಎಸ್. ನೆಕ್ಸ್ಟ್, ಗ್ರೀನ್ ಫ್ಯೂಯಲ್ಸ್ ಅಲಯನ್ಸ್. ಗ್ರೀನ್ ಫ್ಯೂಯಲ್ಸ್ ಅಂದ್ರೆ ಏನು? ಸುಸ್ಥಿರ ಇಂಧನ ಅಂತ ಕರಿತೀವಿ. ಅಂದ್ರೆ ಈ ಇಂಧನಗಳು ಅಂತ ಬರ್ತಾನೆ ನಮಗೆ ಮೊದಲನೇದಾಗಿ ಪೆಟ್ರೋಲು, ಡೀಸೆಲ್, ನ್ಯಾಚುರಲ್ ಗ್ಯಾಸೇ ಬರುತ್ತೆ.
ಬಟ್ ಇದರಲ್ಲಿ ಮೋರ್ ದೆನ್ ನ್ಯಾಚುರಲ್ ಗ್ಯಾಸ್, ಪೆಟ್ರೋಲು ಡೀಸೆಲ್ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡುವಂತಹ ಸುಮಾರು ಕೆಮಿಕಲ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಇದರಿಂದ ನಮ್ಮ ಓಝೋನ್ ಲೇಯರು, ನಮ್ಮ ಆಮೇಲೆ ಏನು ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ಸ್ ಇದೆಲ್ಲವೂ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಅವುಗಳಿಗೆ ಆಲ್ಟರ್ನೇಟಿವ್ ಆಗಿ ಈ ಗ್ರೀನ್ ಫ್ಯೂಯಲ್ಸ್ ಅನ್ನ, ಅಂದ್ರೆ ಹಸಿರು ಇಂಧನಗಳನ್ನ ನಾವು ಉತ್ಪಾದನೆ ಮಾಡೋದ್ರಲ್ಲಿ ನಾವು ಬ್ಯುಸಿ ಆಗಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಹೈಡ್ರೋಜನ್ ಅನ್ನು ಕೂಡ ನಾವು ಕನ್ಸಿಡರ್ ಮಾಡಬಹುದು. ಅಂದ್ರೆ ಯಾವ ಇಂಧನ ಪರಿಸರಕ್ಕೆ ಅಷ್ಟಾಗಿ ಹಾನಿ ಮಾಡೋದಿಲ್ವೋ ಅಂತಹ ಇಂಧನಗಳನ್ನ ನಾವು ಗ್ರೀನ್ ಫ್ಯೂಯಲ್ಸ್ ಅಂತ ಕರಿತೀವಿ. ಈ ನಿಟ್ಟಿನಲ್ಲಿ ಗ್ರೀನ್ ಫ್ಯೂಯಲ್ಸ್ ಅಂದ್ರೆ ಇಟ್ ಈಸ್ ಫುಲ್ ಆಫ್ ಐಡಿಯಾಸ್, ಇನೋವೇಷನ್ಸ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಸ್ ಅಲ್ವಾ. ಹಾಗಾಗಿ ಇದಕ್ಕೊಂದು ಒಕ್ಕೂಟ ಬೇಕಲ್ವಾ ಅಲ್ವಾ, ಡಿಸ್ಕಸ್ ಮಾಡಲಿಕ್ಕೆ, ಆಮೇಲೆ ಇದ್ರ ಬಗ್ಗೆ R&D ಮಾಡಲಿಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ, ಟ್ರಯಲ್ ಅಂಡ್ ಎರರ್ ಮಾಡಲಿಕ್ಕೆ ಒಂದು ಒಕ್ಕೂಟ ಬೇಕು, ಒಂದು ಇನಿಷಿಯೇಟಿವ್ ಬೇಕು. ಒಬ್ಬರೇ ಮಾಡೋಕ್ಕಾಗಲ್ಲ. ಈಗ ನೀವು UPSC KPSCಗೆ ಒಬ್ಬರೇ ಓದ್ಬೋದು, ಬಟ್ ನನ್ನ ಅಭಿಪ್ರಾಯ ಏನಂದ್ರೆ ಒಬ್ಬರಿಗಿಂತ ಇಬ್ಬರಿದ್ರೆ ಲೈಕ್ ಮೈಂಡೆಡ್, ಒಬ್ನು ಓದೋನು ಮತ್ತೊಬ್ನು ಪಿಕ್ಚರ್ ನೋಡೋನು ಇರಬಾರ್ದು. ಇಬ್ರು ಓದೋರಿದ್ದು ಡಿಸ್ಕಷನ್ಗೆ ಅನುಕೂಲಕರ ಆಗೋ ರೀತಿಯಲ್ಲಿದ್ರೆ ನಿಮ್ಮ ಪ್ರಿಪ್ರೇಷನ್ ಎಫಿಷಿಯೆಂಟ್ ಆಗುತ್ತೆ, ಕನ್ಸಿಸ್ಟೆಂಟ್ ಆಗಿರುತ್ತೆ ಅಂಡ್ ಕಮಿಟೆಡ್ ಆಗಿರ್ತಾರೆ ಅಲ್ವಾ. ಅದೇ ರೀತಿ ಈ ಗ್ರೀನ್ ಫ್ಯೂಯಲ್ಸ್ಗೆ ಸಂಬಂಧಪಟ್ಟಂತೆ ಒಂದು ಅಲಯನ್ಸ್ ಅನ್ನ ಇತ್ತೀಚೆಗೆ ಲಾಂಚ್ ಮಾಡಲಾಗಿದೆ. ಅದರ ಹೆಸರು ಗ್ರೀನ್ ಫ್ಯೂಯಲ್ಸ್ ಅಲಯನ್ಸ್ ಇಂಡಿಯಾ. ಅಂದ್ರೆ ಇಂಡಿಯಾ ಅಂತೂ ಇದೆ. ಇಂಡಿಯಾ ಈ ಹೆಲ್ಪ್ಗೆ ಅಥವಾ ಈ ನಿಟ್ಟಿನಲ್ಲಿ ಯಾರ ಹೆಲ್ಪ್ ತಗೊಂಡಿದೆ? ಡೆನ್ಮಾರ್ಕ್ನ ಒಂದು ಹೆಲ್ಪ್ ತಗೊಂಡಿದೆ. ಕ್ಲೈಮೇಟ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಡೆನ್ಮಾರ್ಕ್ ಯೂಶುವಲಿ ಟಾಪ್ ಪ್ಲೇಸ್ ಅಲ್ಲಿ ಇರುತ್ತೆ. ಹಾಗಾಗಿ ಈಗ ಸ್ಕೂಲಲ್ಲಿ, ಕಾಲೇಜಲ್ಲಿ ನಾವು ಯಾವ್ದಾದ್ರು ಸಬ್ಜೆಕ್ಟ್ ಅಲ್ಲಿ ಕಮ್ಮಿ ಸ್ಕೋರ್ ಮಾಡ್ತಾ ಇದ್ರೆ ಏನ್ ಮಾಡ್ತೀವಿ? ಟಾಪರ್ ಕಡೆ ಹೋಗ್ತೀವಿ, ಇದೊಂಚೂರು ಹೇಳ್ಕೊಡು ಅಂತ ಹೇಳ್ತೀವಿ. ಅದ್ರಲ್ಲಿ ತಪ್ಪೇನಿಲ್ಲ. ಸೊ ಲರ್ನಿಂಗು, ಟೀಚಿಂಗು ಅಥವಾ ಕೇಳೋದು ಇನ್ ಟರ್ಮ್ಸ್ ಆಫ್ ಲರ್ನಿಂಗ್, ಎಕ್ಸಾಮಲ್ಲಿ ಕೇಳಕ್ ಹೋಗ್ಬೇಡಿ ಹಂಗಂತ ಹೇಳ್ಬಿಟ್ಟು ಬ್ಲೂಟೂತ್ ಇಟ್ಕೊಂಡು ಅಥವಾ ಮುಂದೆ ಕುಂತ ಪೇಪರ್ ತೋರಿಸೋ ಅನ್ನೋದು ಅದು ಅಪರಾಧ ಆಗುತ್ತೆ. ತಪ್ಪಲ್ಲ, ಅಪರಾಧ ಆಗುತ್ತೆ. ಬಟ್ ಓದೋಂಥ ಸಂದರ್ಭದಲ್ಲಿ ಕೇಳೋದೇನು ತಪ್ಪಿಲ್ಲ. ಆ ರೀತಿ ಇಂಡಿಯಾ ಏನ್ ಮಾಡಿದೆ, ಡೆನ್ಮಾರ್ಕ್ ಕಡೆಯಿಂದ ಈ ಒಂದು ಸಪೋರ್ಟ್ ಅನ್ನ ತಗೊಳ್ತಾ ಇದೆ. ಕ್ಲಿಯರ್? ಎಸ್, ಇಟ್ ಶುಡ್ ಬಿ ಕ್ಲಿಯರ್. ಸೊ ಡೆನ್ಮಾರ್ಕ್ ಅಂಡ್ ಇಂಡಿಯಾ ಕೊಲಾಬರೇಟ್ ಮಾಡಿ ಈ ಗ್ರೀನ್ ಫ್ಯೂಯಲ್ಸ್ ಅಲಯನ್ಸ್ ಇಂಡಿಯಾನ ಲಾಂಚ್ ಮಾಡಿದವೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಬಂದಾಗ ನಮಗೆ ಏನ್ ಬೇಕಾಗುತ್ತೆ? ಈ 2 ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಈ ಮ್ಯಾಗಝಿನ್ ಯಾವ ರೀತಿ ಇದೆ ಅಂದ್ರೆ ನಿಮಗೆ ಫುಲ್ ಹೈಲೈಟೆಡ್ ಕಂಟೆಂಟ್ ಇದೆ. ಸೊ ರಿವಿಷನ್ ಮಾಡುವಾಗ ಒಂದ್ಸಲಿ ಓದ್ಬಿಟ್ರೆ ಕ್ವಿಕ್ಲಿ ವಿದಿನ್ 1 or 2 hours ನೀವು ಎಂಟೈರ್ ಮ್ಯಾಗಝಿನ್ ಅನ್ನ ರಿವೈಸ್ ಮಾಡಬಹುದು 1 year ಕರೆಂಟ್ ಅಫೇರ್ಸ್ಗೆ. ಓಕೆ, ಸೊ ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಭಾರತ ಮತ್ತು ಡೆನ್ಮಾರ್ಕ್ ಮಧ್ಯೆ 2020ರಲ್ಲಿ ಸಹಿ ಮಾಡಿದಂತಹ ಈ ಒಂದು ಉಪಕ್ರಮ ಅಥವಾ ಡಾಕ್ಯುಮೆಂಟ್ ನ ಭಾಗವಾಗಿ ಈ ಗ್ರೀನ್ ಫ್ಯೂಯಲ್ ಅಲಯನ್ಸ್ ಇಂಡಿಯಾನ ಇತ್ತೀಚೆಗೆ ಲಾಂಚ್ ಮಾಡಲಾಗಿದೆ. ಇದ್ರ ಜೊತೆಗೆ ಇಂಡಿಯಾ ಯಾಕೆ ಈ ಒಂದು ನಿಟ್ಟಿನಲ್ಲಿ ದಾಪುಗಾಲನ್ನ ಇಡ್ತಾ ಇದೆ ಅಂತ ಕೇಳಿದ್ರೆ, ಬೈ 2070 2070ರ ವೇಳೆಗೆ ಭಾರತ ಕಾರ್ಬನ್ ನ್ಯೂಟ್ರಲ್ ದೇಶ ಅಂತ ಕರೆಸ್ಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ಇದೆ. ಕಾರ್ಬನ್ ನ್ಯೂಟ್ರಲ್ ಅಂದ್ರೆ ಏನು? ಕಾರ್ಬನ್ ಪ್ರೊಡಕ್ಷನ್ ಆಗಲ್ಲ ಅಂತಲ್ಲ, ಎಷ್ಟು ಕಾರ್ಬನ್ ಪ್ರೊಡ್ಯೂಸ್ ಆಗುತ್ತೋ ಅಷ್ಟೇ ಕಾರ್ಬನ್ ಅನ್ನ ಕ್ಯಾಪ್ಚರ್ ಮಾಡುವಂತಹ ಅಥವಾ ಅಷ್ಟೇ ಒಂದು ಕಾರ್ಬನ್ ಅನ್ನ ಸೀಕ್ವೆಸ್ಟರ್ ಮಾಡುವಂತಹ ಒಂದು ಏನು ಪ್ಲಾಟ್ಫಾರ್ಮ್ ಅನ್ನ ಅಥವಾ ಒಂದು ಪರಿಸರವನ್ನ ಕ್ರಿಯೇಟ್ ಮಾಡೋದು. ಕ್ಲಿಯರ್? ಗ್ರೀನ್ ಫ್ಯೂಯಲ್ಸ್ ಯೂಶುವಲಿ ದೇ ಆರ್ ಪ್ರೊಡ್ಯೂಸ್ಡ್ ಫ್ರಮ್ biomass sources and they resemble diesel and gasoline, but they are not diesel and gasoline. Clear? Next, 46ನೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿಯ 46ನೇ ಸೆಷನ್ ಎಲ್ಲಿ ನಡೀತು? ಭಾರತದಲ್ಲಿ ನಡೀತು. ರೈಟ್? ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿ. ಸೊ ಇದರ 46ನೇ ಸೆಷನ್ ಭಾರತದಲ್ಲಿ ನಡೆದಿರುತ್ತೆ. ಈ ಒಂದು ಏನು ವರ್ಲ್ಡ್ ಹೆರಿಟೇಜ್ ಕಮಿಟಿ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಕನ್ವೆನ್ಷನ್ ಫಾರ್ ದಿ ಪ್ರೊಟೆಕ್ಷನ್ ಆಫ್ ವರ್ಲ್ಡ್ಸ್ ಕಲ್ಚರಲ್ ಅಂಡ್ ನ್ಯಾಚುರಲ್ ಹೆರಿಟೇಜ್. ಈ ಒಂದು ಕನ್ವೆನ್ಷನ್ ಅನ್ನ ಇಂಪ್ಲಿಮೆಂಟ್ ಮಾಡುವಂತಹ ಅಥವಾ ಗವರ್ನ್ ಮಾಡುವಂತಹ ಬಾಡಿ ಅಂತ ಕರಿಬಹುದು, ವರ್ಲ್ಡ್ ಹೆರಿಟೇಜ್ ಕಮಿಟಿ. ಕ್ಲಿಯರ್? ಸೊ ಇದು ಈ ಒಂದು ಸೆಷನ್ 46ನೇ ಸೆಷನ್ ಸುಮಾರು 195 ರಾಷ್ಟ್ರಗಳಿಂದ ರಿಪ್ರೆಸೆಂಟೇಟಿವ್ಸ್ ಅನ್ನ ಒಳಗೊಂಡಿದ್ದು ಡಿಸ್ಕಸ್ ಆಗುತ್ತೆ. ಯಾವ ಒಂದು ಸೈಟ್ ಅನ್ನ ನಾವು ಯುನೆಸ್ಕೋ ಪಟ್ಟಿಗೆ ಸೇರಿಸಬೇಕು ಅಥವಾ ಯಾವ್ದನ್ನ ರಿಮೂವ್ ಮಾಡಬೇಕು ಅಂತ ಇದ್ರ ಬಗ್ಗೆ ಯೂಶುವಲಿ ಡಿಸ್ಕಷನ್ ಆಗುತ್ತೆ. ರೈಟ್? ಸೊ ನಮಗೆ ಭಾರತದಲ್ಲಿ ಸದ್ಯಕ್ಕೆ ಇರ್ತಕ್ಕಂತಹ ಒಟ್ಟು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಎಷ್ಟು? 43ನೇದು ಯಾವುದು? ಅಸ್ಸಾಂನಲ್ಲಿ ಇರ್ತಕ್ಕಂತಹ ಏನು ಬ್ಯೂರಿಯಲ್ಸ್ ಅಥವಾ ಸಮಾಧಿ ಸ್ಥಳಗಳು. ಯಾರ್ದು? ಅಹೋಮ್ ರಾಜರದ್ದು. ಅದಕ್ಕೆ ಮಾಯ್ಡಮ್ಸ್ ಅಂತ ಕರಿತೀವಿ. 41ನೇದು ಯಾವುದು? 41ನೇದು ಯಾವುದು ಮತ್ತೆ 42ನೇದು ಯಾವುದು? ಕ್ಯಾನ್ ಯು ಟೆಲ್ ಮಿ ಇನ್ ದಿ ಕಮೆಂಟ್ ಸೆಕ್ಷನ್? 41ನೇದು ರವೀಂದ್ರನಾಥ್ ಠಾಗೂರ್ ಅವರಿಗೆ ಸಂಬಂಧಪಟ್ಟಿದ್ದು, 42ನೇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಪ್ಲೀಸ್ ಟೆಲ್ ಮಿ ಇನ್ ದಿ ಕಮೆಂಟ್ ಬಾಕ್ಸ್. ರೈಟ್? ಇತ್ತೀಚೆಗೆ ಭಾರತ ಮತ್ತು ಇಂಗ್ಲೆಂಡ್ ಅಥವಾ UK ಇಂಟರ್ನ್ಯಾಷನಲ್ ಕ್ಯಾಡೆಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಒಂದು MOUಗೆ ಸಹಿಯನ್ನ ಹಾಕ್ತವೆ. ಕ್ಯಾಡೆಟ್ ಅಂದ್ರೆ ಏನು? ಈಗ ಡಿಫೆನ್ಸು ಅಥವಾ ಏರ್ ಫೋರ್ಸು ಅಥವಾ ನೇವಿಯಲ್ಲಿ ಸೆಲೆಕ್ಟ್ ಆಗಿ ಆಫೀಸರ್ ಟ್ರೈನರ್ಸ್ ಅಂತ ಏನು ಕರ್ಸ್ಕೊಳ್ತಾರೆ ಅಥವಾ ಟ್ರೈನಿಂಗ್ ಅಲ್ಲಿ ಯಾರು ಇರ್ತಾರೆ ಅವರನ್ನ ಆಫೀಸರ್ ಕ್ಯಾಡೆಟ್ಸ್ ಅಂತ ಕರಿತೀವಿ. ಅಂದ್ರೆ ಜಸ್ಟ್ ಲೈಕ್ ಸ್ಟೂಡೆಂಟ್ಸ್. ರೈಟ್? ನಾಟ್ ಜಸ್ಟ್ ದಟ್, ಬೇರೆ ಬೇರೆ ಇದರಲ್ಲೂ ಏನು ಉಪಕ್ರಮಗಳಲ್ಲಿ ಅಥವಾ ಟ್ರೈನಿಂಗ್ ಅಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳನ್ನು ಕೂಡ ನಾವು ಕರಿಬಹುದು ಜನರಲ್ ಆಗಿ. ಸೊ ಈ ಕ್ಯಾಡೆಟ್ಸ್ ಅನ್ನ
ಅಲ್ಲಿಯ ಕ್ಯಾಡೆಟ್ಸ್ ಅನ್ನ ಇಲ್ಲಿ ಕಳಿಸೋದು, ಅಂದ್ರೆ ಭಾರತಕ್ಕೆ ಕಳಿಸೋದು, ಭಾರತೀಯ ಕ್ಯಾಡೆಟ್ಸ್ ಅನ್ನ UK ಕಳಿಸೋದು. ಇದರಿಂದ ಏನಾಗುತ್ತೆ, ಎಕ್ಸ್ಚೇಂಜ್ ಆಫ್ ಟ್ರೈನಿಂಗ್, ಎಕ್ಸ್ಚೇಂಜ್ ಆಫ್ ಇಂಟೆಲಿಜೆನ್ಸ್, ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್, ಎಕ್ಸ್ಚೇಂಜ್ ಆಫ್ ಪ್ರಿಪೇರ್ಡ್ನೆಸ್, ಇದೆಲ್ಲವೂ ಆಗಿ ಎರಡೂ ದೇಶಕ್ಕೂ ಕೂಡ ಮ್ಯೂಚುವಲ್ ಬೆನಿಫಿಟ್ ಆಗುತ್ತೆ. ಹಾಗಾಗಿ ಕ್ವಶನ್ ಏನು ಕೇಳಬಹುದು, ಇತ್ತೀಚೆಗೆ ಭಾರತ ಯಾವ ರಾಷ್ಟ್ರದೊಂದಿಗೆ ಇಂಟರ್ನ್ಯಾಷನಲ್ ಕ್ಯಾಡೆಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗೆ ಸಹಿಯನ್ನ ಹಾಕಿದೆ ಅಂತ ಕೇಳಿದ್ರೆ ಯು ಶುಡ್ ಸ್ಟ್ರೇಟ್ ಅವೇ ಮಾರ್ಕ್ ದಿ UK. ಫೈನ್. ನೆಕ್ಸ್ಟ್, ವರ್ಲ್ಡ್ ಎಕನಾಮಿಕ್ ಸಿಚುವೇಶನ್ ಅಂಡ್ ಪ್ರಾಸ್ಪೆಕ್ಟ್ಸ್ 2024 ಈ ವರದಿಯನ್ನ ರಿಲೀಸ್ ಮಾಡತಕ್ಕಂತಹ ಸಂಸ್ಥೆ ಅಥವಾ ಸಂಸ್ಥೆಗಳು ಯಾವ್ಯಾವು ಅಂತ ಕೇಳ್ತಾರೆ. ಯಾವ್ಯಾವುದು? ಇಟ್ ಈಸ್ ಜಾಯಿಂಟ್ ಕೊಲಾಬರೇಷನ್, ಯುನೈಟೆಡ್ ನೇಷನ್ಸ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಂಡ್ ಸೋಷಿಯಲ್ ಅಫೇರ್ಸ್ ಇನ್ ಪಾರ್ಟ್ನರ್ಶಿಪ್ ವಿತ್ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್, UNCTAD ಅಂಡ್ UNDESA. ಇವರು ಇಬ್ರು ಜಂಟಿಯಾಗಿ ವರ್ಲ್ಡ್ ಎಕನಾಮಿಕ್ ಸಿಚುವೇಶನ್ ಅಂಡ್ ಪ್ರಾಸ್ಪೆಕ್ಟ್ಸ್ ಅನ್ನೋ ಒಂದು ವರದಿಯನ್ನು ರಿಲೀಸ್ ಮಾಡ್ತಾರೆ. ಇಲ್ಲಿ ಯೂಶುವಲಿ ಯು ಟ್ರೈ ಟು ಯು ಗೆಟ್ ಕನ್ಫ್ಯೂಸ್ಡ್. ಯಾಕಂದ್ರೆ ವರ್ಲ್ಡ್ ಎಕನಾಮಿಕ್ ಸಿಚುವೇಶನ್ ಅಂತ ಬಂದಾಗ ನಾವು ಇದರ ವರ್ಲ್ಡ್ ಎಕನಾಮಿಕ್ ಫೋರಮ್ ಅನ್ನ ಮಾರ್ಕ್ ಮಾಡ್ತೀವಿ ಅಥವಾ ವರ್ಲ್ಡ್ ಬ್ಯಾಂಕ್ ಅನ್ನ ಮಾರ್ಕ್ ಮಾಡ್ತೀವಿ. ಪ್ಲೀಸ್ ಡು ನಾಟ್ ಕಮಿಟ್ ದಿಸ್ ಮಿಸ್ಟೇಕ್. ಸ್ವಲ್ಪ ಒಂದು 2-3 ಸಲ ಗಮನ ಇಟ್ಕೇಳಿ. ವರ್ಲ್ಡ್ ಎಕನಾಮಿಕ್ ಸಿಚುವೇಶನ್ ಮತ್ತು ಪ್ರಾಸ್ಪೆಕ್ಟ್ಸ್ ಅಂತ ಬಂದ್ರೆ ಇದನ್ನ ರಿಲೀಸ್ ಮಾಡೋದು, ವಿಶ್ವ ಆರ್ಥಿಕ ಪರಿಸ್ಥಿತಿ ಅಂತ ಬಂದ್ರೆ ಇಟ್ ಈಸ್ ರಿಲೀಸ್ಡ್ ಜಾಯಿಂಟ್ಲಿ ಬೈ UNCTAD ಅಂಡ್ UNDESA. ನೆನಪಿರುತ್ತಾ? ಸೊ ಇತ್ತೀಚೆಗೆ ಭಾರತೀಯ ಪಾರ್ಕ್ ಅಥವಾ ಇಂಡಿಯಾ ಪಾರ್ಕ್ ಅನ್ನ ಸೆಟಪ್ ಮಾಡಲಾಗ್ತಾ ಇದೆ. ಇದನ್ನ ಎಲ್ಲಿ ಸೆಟಪ್ ಮಾಡಲಾಗ್ತಾ ಇದೆ? ಒನ್ಸ್ ಅಗೇನ್ ಯುನೈಟೆಡ್ ಅರಬ್ ಎಮಿರೇಟ್ಸ್. ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ ಅರಬ್ ಅಂದ್ರೆ ಮರುಭೂಮಿ. ಸೊ ಡೆಸರ್ಟ್ ಸೈಕ್ಲೋನ್ ಅನ್ನೋ ಒಂದು ಎಕ್ಸೈಸ್ ಯಾರ ನಡುವೆ ಆಗುತ್ತೆ? ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವೆ. ಈ ತರ ಟ್ರೈ ಟು ಕನೆಕ್ಟ್. ಫೈನ್. ಈ ಇಂಡಿಯಾ ಪಾರ್ಕ್ ಅಂದ್ರೆ ಏನಪ್ಪಾ? ಭಾರತೀಯ ಉತ್ಪನ್ನಗಳನ್ನ, ಭಾರತೀಯ ಪ್ರಾಡಕ್ಟ್ ಗಳನ್ನ ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಅದಕ್ಕೆ ಉತ್ತೇಜನ ನೀಡಲಿಕ್ಕಾಗಿ, ಅವುಗಳ ಒಂದು ಸೇಲ್ಸ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕಾಗಿ, ಬಿಗ್ಗರ್ ಎಕ್ಸ್ಪೋಜರ್ ಅನ್ನ ನೀಡಲಿಕ್ಕಾಗಿ ಈ ಇಂಡಿಯಾ ಪಾರ್ಕ್ ಅನ್ನ ಎಸ್ಟಾಬ್ಲಿಷ್ ಮಾಡಲಾಗ್ತಾ ಇದೆ. ಇಸ್ ಇಟ್ ಕ್ಲಿಯರ್? ವೆರಿ ಗುಡ್. ಸೊ ಇದೇ ರೀತಿ ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಈ ಒಂದು ಪಾರ್ಕ್ ಅನ್ನ, ಈ ರೀತಿಯಾದಂತಹ ಪಾರ್ಕ್ ಗಳನ್ನ ಆರಂಭಿಸಲಿಕ್ಕೆ ಭಾರತ ಸರ್ಕಾರ ಯೋಜನೆಯನ್ನು ಹಾಕೊಳ್ತಾ ಇದೆ. ಇತ್ತೀಚೆಗೆ ಸ್ನೋ ಲೆಪರ್ಡ್ ಅನ್ನ ತನ್ನ ನ್ಯಾಷನಲ್ ಸಿಂಬಲ್ ಆಗಿ ಡಿಕ್ಲೇರ್ ಮಾಡಿದಂತಹ ದೇಶ ಯಾವುದು? ದಿ ಆನ್ಸರ್ ಇಸ್ ಕಿರ್ಗಿಸ್ತಾನ್. ಕಿರ್ಗಿಸ್ತಾನ್ ಎಂಬ ರಾಷ್ಟ್ರ ಹಿಮಚರತೆಯನ್ನ ತನ್ನ ಹೊಸ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಣೆ ಮಾಡಿದೆ. ಇಸ್ ಇಟ್ ಕ್ಲಿಯರ್? ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಗೊತ್ತಿರಬೇಕು? ಸ್ನೋ ಲೆಪರ್ಡ್ ಎನ್ನುವುದು ಭಾರತದಲ್ಲೂ ಕೂಡ ಕಂಡು ಬರುತ್ತೆ. ಇತ್ತೀಚಿನ ವರದಿಯ ಪ್ರಕಾರ, ಅಂದ್ರೆ ತುಂಬಾ ಹಳೆದಲ್ಲ, 2024ರಲ್ಲಿ ಒಂದು ಸೆನ್ಸಸ್ ಬಂತು. ಸ್ನೋ ಲೆಪರ್ಡ್ ಅನ್ನ ಕೌಂಟ್ ಮಾಡ್ಲಿಕ್ಕೆ ಸೆನ್ಸಸ್ ಅನ್ನ ಕಂಡಕ್ಟ್ ಮಾಡಲಾಗಿತ್ತು. ಅದರ ಪ್ರಕಾರ ಭಾರತದಲ್ಲಿ ಒಟ್ಟು 718 ಸ್ನೋ ಲೆಪರ್ಡ್ ಇದೆ. ಇದರಲ್ಲಿ 400ಕ್ಕೂ ಹೆಚ್ಚು ಸ್ನೋ ಲೆಪರ್ಡ್ ಗಳನ್ನ ನೀವು ಲಡಾಖ್ ಅಲ್ಲಿ ನೋಡಬಹುದು. ಬಿಕಾಸ್ ಲಡಾಖ್ ಇಸ್ ಫಿಲ್ಡ್ ವಿತ್ ಗ್ಲೇಷಿಯರ್ಸ್, ಮೌಂಟೇನ್ ರೇಂಜಸ್, ಯಾವುದು ಟ್ರಾನ್ಸ್ ಹಿಮಾಲಯಸ್, ಗ್ರೇಟರ್ ಹಿಮಾಲಯಸ್ ನಿಮ್ಗೆ ಮೋಸ್ಟ್ಲಿ ಅಲ್ಲೇ ಸಿಗುತ್ತೆ. ಹಾಗಾಗಿ ಈ ಸ್ನೋ ಲೆಪರ್ಡ್ ಅಂದ್ರೆ ಹೆಸರೇ ಹೇಳುವ ಹಾಗೆ ಹಿಮದಲ್ಲೇ ಕಾಣುತ್ತೆ. ಹಾಗಾಗಿ ಇದು ಅತಿ ಹೆಚ್ಚಾಗಿ ಭಾರತದಲ್ಲಿ ಕಂಡು ಬರೋದಲ್ಲಿ ಆಸ್ ಪರ್ ದಿ ಲೇಟೆಸ್ಟ್ ಸೆನ್ಸಸ್, ಸುಮ್ಮನೆ ನಾನು ಎಲ್ಲೋ ಗಾಳಿಯಲ್ಲಿ ಹೇಳ್ತಾ ಇಲ್ಲ, ಆಸ್ ಪರ್ ದಿ ಲೇಟೆಸ್ಟ್ ಸೆನ್ಸಸ್ ಹೈಯೆಸ್ಟ್ ಸ್ನೋ ಲೆಪರ್ಡ್ಸ್ ಆರ್ ಫೌಂಡ್ ಇನ್ ಲಡಾಖ್. ಒಟ್ಟು 477, 477 ಔಟ್ ಆಫ್ 718 ಟೋಟಲ್ ಸ್ನೋ ಲೆಪರ್ಡ್ಸ್ ಇನ್ ಇಂಡಿಯಾ ನಮಗೆ ಲಡಾಖ್ ನಲ್ಲಿ ಕಾಣಸಿಗುತ್ತೆ. ನೆಕ್ಸ್ಟ್ ಉತ್ತರಾಖಂಡ್ ಬರುತ್ತೆ. ಇಷ್ಟು ನೆನಪಿದ್ರೆ ಸಾಕು. ಅಂಡ್ ನೆನಪಿರ್ಲಿ, ಈ ಸ್ನೋ ಲೆಪರ್ಡ್ ಅನ್ನ IUCN ಕೆಂಪು ಪಟ್ಟಿಯಲ್ಲಿ ವಲ್ನರೇಬಲ್ ಅಂತ ಕ್ಲಾಸಿಫೈ ಮಾಡಲಾಗಿದೆ. ಕ್ಲಿಯರ್? ಇದು ಓಲ್ಡ್ ರೆಕಾರ್ಡ್. ಆಮೇಲೆ ಯಾಕಂದ್ರೆ ನಾವು ಇವಾಗ ಜನವರಿ 2024 ಕರೆಂಟ್ ಅಫೇರ್ಸ್ ನ ಡಿಸ್ಕಸ್ ಮಾಡ್ತಾ ಇದೀವಿ. ಮೇ ಬಿ ಆಗಸ್ಟ್ ಅಲ್ಲಿ ಈ ಒಂದು ಸೆನ್ಸಸ್ ಅಪ್ಡೇಟ್ ಆಗಿತ್ತು. ಹಾಗಾಗಿ ಆಗಸ್ಟ್ ಮಂತ್ ಬಂದಾಗ ವಿಲ್ ಗೆಟ್ ದಿ ಲೇಟೆಸ್ಟ್ ನಂಬರ್. ಸೊ 718 is the precise number. ಆಲ್ಸೋ ನೆನಪಲ್ಲಿರಲಿ, ಈ ಸ್ನೋ ಲೆಪರ್ಡ್ ಅಥವಾ ಹಿಮಚಿರತೆ ಲಡಾಖ್ನ ಒಂದು ರಾಜ್ಯ ಪ್ರಾಣಿ ಅಥವಾ ಸ್ಟೇಟ್ ಅನಿಮಲ್ ಕೂಡ ಹೌದು. ಐ ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಕ್ಲಿಯರ್? ಇತ್ತೀಚೆಗೆ ಲೋಟಸ್ ಶೇಪ್ಡ್ ಐನ್ಸ್ಟೀನ್ ಪ್ರೋಬ್ ಅನ್ನ ಯಾರು ಲಾಂಚ್ ಮಾಡಿದ್ರು, ಏಕೆ ಲಾಂಚ್ ಮಾಡಿದ್ರು? ಏನ್ ಕೇಳ್ತಾರೆ ಪ್ರಶ್ನೆ? ಲೋಟಸ್ ಶೇಪ್ಡ್ ಐನ್ಸ್ಟೀನ್ ಪ್ರೋಬ್ ಅನ್ನ ಇತ್ತೀಚೆಗೆ ಅಥವಾ ಕಮಲದ ಆಕಾರದಲ್ಲಿ ಇರತಕ್ಕಂತಹ ಒಂದು ಪ್ರೋಬ್ ಅನ್ನ ಲಾಂಚ್ ಮಾಡಲಾಯಿತು. ಯಾರು ಲಾಂಚ್ ಮಾಡಿದ್ರು, ಏಕೆ ಲಾಂಚ್ ಮಾಡಿದ್ರು? ಯಾರು ಲಾಂಚ್ ಮಾಡಿದ್ರು? ಚೈನಾ ಇನ್ ಕೊಲಾಬರೇಷನ್ ವಿತ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂಡ್ ಪ್ಲಾಂಕ್ ಇನ್ಸ್ಟಿಟ್ಯೂಟ್ ಫಾರ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಫಿಸಿಕ್ಸ್. ಎಕ್ಸ್ಕ್ಯೂಸ್ ಮಿ. ಚೀನಾ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಜೊತೆಗೆ ಜಂಟಿಯಾಗಿ ಈ ಒಂದು ಮಿಷನ್ ಅನ್ನ ಇತ್ತೀಚೆಗೆ ಬಾಹ್ಯಾಕಾಶಕ್ಕೆ ಲಾಂಚ್ ಮಾಡಿತ್ತು. ಇದರ ಮುಖ್ಯ ಉದ್ದೇಶ ಬಾಹ್ಯಾಕಾಶದಲ್ಲಿ ಕಂಡುಬರ್ತಕ್ಕಂತಹ ಕಾಸ್ಮಿಕ್ ಕಿರಣಗಳು ಅಥವಾ ಕಾಸ್ಮಿಕ್ ರೇಸ್ ಅನ್ನ ಮತ್ತು ಕಾಸ್ಮಿಕ್ ವಿದ್ಯಮಾನಗಳನ್ನ ಅಬ್ಸರ್ವ್ ಮಾಡಲಿಕ್ಕೆ. ಇದರಿಂದ
ನಮ್ಮ ಭೂಮಿ ಯಾವ ರೀತಿ ರಚನೆ ಆಯಿತು, ಭೂಮಿ ಯಾವಾಗ ರಚನೆ ಆಯಿತು ಎಂಬ ಹಲವಾರು ಯಕ್ಷ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುವಂತ ಕೆಲಸವನ್ನ ಚೀನಾ ಮಾಡ್ತಾ ಇದೆ. ಇದನ್ನ ಲಾಂಗ್ ಮಾರ್ಚ್ 2C ಕ್ಯಾರಿಯರ್ ರಾಕೆಟ್ ನೊಂದಿಗೆ ಲಾಂಚ್ ಮಾಡ್ತಾ ಇದೆ. ಸೊ ನಿಮ್ಗೆ ಬೇಕಾಗಿರೋದಿಲ್ಲಿ ಐನ್ಸ್ಟೀನ್ ಪ್ರೋಬ್ ಅನ್ನ ಇತ್ತೀಚೆಗೆ ಈ ಕೆಳಗಿನ ಯಾವ ಉದ್ದೇಶಗಳಿಗಾಗಿ ಅಥವಾ ಉದ್ದೇಶಕ್ಕೆ ಲಾಂಚ್ ಮಾಡಲಾಗಿತ್ತು, ಉಡಾವಣೆ ಮಾಡಲಾಗಿತ್ತು ಅಂತ ಹೇಳಿದ್ರೆ ಕಾಸ್ಮಿಕ್ ರೇಸ್. ವಿಲ್ ಯು ಆಲ್ ರಿಮೆಂಬರ್? ಅಂಡ್ ಯಾರು ಲಾಂಚ್ ಮಾಡಿದ್ರು? ಚೀನಾ ಪ್ಲಸ್ ESA, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ರೈಟ್. ಇತ್ತೀಚೆಗೆ ಪೃಥ್ವಿ ವಿಜ್ಞಾನ ಸ್ಕೀಮ್ ಅಥವಾ ಪೃಥ್ವಿ ಯೋಜನೆಯನ್ನ ಲಾಂಚ್ ಮಾಡಲಾಯಿತು. ಈ ಒಂದು ಯೋಜನೆಯ ಉದ್ದೇಶ ಏನಪ್ಪಾ ಅಂತ ಕೇಳ್ಬೋದು. ಹೆಸರೇ ಹೇಳೋ ಹಾಗೆ ಪೃಥ್ವಿ ಅಥವಾ ನಮ್ಮ ಭೂಮಿ ಏನಿದೆ ಇದರ ಒಂದು ಚಲನವಲನಗಳು ಅಥವಾ ಆಗು ಹೋಗುಗಳನ್ನ ಅಬ್ಸರ್ವ್ ಮಾಡೋದಕ್ಕೆ, ಅದು ದೂರದೃಷ್ಟಿಯನ್ನ ಇಟ್ಕೊಂಡು ಲಾಂಗ್ ಟರ್ಮ್ ಅಬ್ಸರ್ವೇಷನ್ ಅನ್ನ ಇದರ ಮುಖಾಂತರ ನಮ್ಮ ಭೂಮಿಯ ವಾತಾವರಣ ಅಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ಆಗ್ತಾ ಇರತಕ್ಕಂತಹ ಬದಲಾವಣೆಗಳು, ಓಷಿಯನ್ಸ್, ಜಿಯೋಸ್ಫಿಯರು, ಕ್ರಯೋಸ್ಫಿಯರು ಮತ್ತೆ ಭೂಮಿಯ ಒಳಭಾಗದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ಗಮನದಲ್ಲಿಟ್ಕೊಂಡು ಅಧ್ಯಯನ ಮಾಡುವಂತಹ ಯೋಜನೆಯನ್ನ, ಅಧ್ಯಯನ ಮಾಡೋದಷ್ಟೇ ಅಲ್ಲ, ಅಧ್ಯಯನ ಮಾಡಿ ಮಾಡೆಲ್ ರೆಡಿ ಮಾಡೋದು. ಯಾವಾಗ ಏನ್ ಬರುತ್ತೆ, ಏನ್ ಬರ್ಬೋದು ಅನ್ನೋ ಒಂದು ಪ್ರಿಡಿಕ್ಷನ್, ಕ್ಲೈಮೇಟ್ ಚೇಂಜ್ ಆಗಿರ್ಬೋದು ಅಥವಾ ಓಷನ್ ಚೇಂಜಸ್ ಆಗಿರ್ಬೋದು, ವಾಟರ್ ಚೇಂಜಸ್ ಆಗಿರ್ಬೋದು, ಈ ಎಲ್ಲ ವಿದ್ಯಮಾನಗಳ ಒಂದು ಮಾಡೆಲ್ ಅನ್ನ ರೆಡಿ ಮಾಡುವಂತಹ ಯೋಜನೆಗೆ ಪೃಥ್ವಿ ಸ್ಕೀಮ್ ಅಥವಾ ಪೃಥ್ವಿ ಯೋಜನೆ ಏನ್ ಮಾಡ್ತಾ ಇದೆ, ಒಂದು ಉತ್ತೇಜನವನ್ನ ನೀಡ್ತಾ ಇದೆ, ರೈಟ್. ಸೊ ಪೃಥ್ವಿ ವಿಜ್ಞಾನ ಅಂದ್ರೆ ಪೃಥ್ವಿ ಅಂದ್ರೆ ಪೃಥ್ವಿ ವಿಜ್ಞಾನ, ಇದರ ಅಡಿಯಲ್ಲಿ 5 ಸಬ್ ಸ್ಕೀಮ್ಸ್ ಇದೆ, ನೆನಪಲ್ಲಿ ಇಟ್ಕೊಳ್ಳಿ. ಅಕ್ರಾಸ್ ಮೊದಲನೇದು, ಅಕ್ರಾಸ್ ಅಂದ್ರೆ atmosphere and climate research, modeling, observing systems and services. Next, OSMART, ocean services, modeling, application, resources and technology. PACER, polar science and cryosphere research. SAGE, seismology and geosciences. Next, reach out, research, education, training and outreach. ಅಂಡ್ ಎಲ್ಲದಕ್ಕಿಂತ ಪ್ರಮುಖವಾಗಿ ಈ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂತಹ ಒಂದು ಸಂಸ್ಥೆ ಯಾವುದು? ಭಾರತ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತಹ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್, ಭೂ ವಿಜ್ಞಾನ ಸಚಿವಾಲಯ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಸೊ ಈ ಯೋಜನೆಗಳು ಏನಿದಾವೆ ಇದನ್ನ ಬಾಯ್ ಹಾಕೋದು ಕಷ್ಟ ಆಗುತ್ತೆ. ಏನ್ ಮಾಡ್ಕೊಳ್ಳಿ, ಒಂದು ಪೀಸ್ ಆಫ್ ಪೇಪರ್ ಮೇಲೆ ಬರ್ಕೊಂಡು ಇವಾಗಲೇ ನಿಮ್ಮ ಗೋಡಿ ಅಥವಾ ನಿಮ್ಮ ಸ್ಟಡಿ ಟೇಬಲ್ ಅಲ್ಲಿ ಅಂಟಿಸ್ಕೊಂಬಿಡಿ. ಇವತ್ತಿಂದ ನಾಳೆ ಒಳಗಡೆ ಒಂದು 10 ಸಾರಿ ನೋಡಿ, ಅಟ್ ಲೀಸ್ಟ್ ಯುಲ್ ಗೆಟ್ ಅ ಪಿಕ್ಚರ್ ಮೆಮರಿ, ಒಂದು ಒಂದು ಫೆಮಿಲಿಯರೈಸೇಷನ್ ಆಗುತ್ತೆ. ಹಾಗಾಗಿ ಎಕ್ಸಾಮ್ ಅಲ್ಲಿ ಈ ಸಬ್ ಸ್ಕೀಮ್ಸ್ ಕೇಳಿದ್ರೆ ಅಟ್ ಲೀಸ್ಟ್ ಯು ವಿಲ್ ಬಿ ಏಬಲ್ ಟು ಐಡೆಂಟಿಫೈ ಆರ್ ಅಟ್ ಲೀಸ್ಟ್ ಯು ಕ್ಯಾನ್ ಎಲಿಮಿನೇಟ್. ಕರೆಕ್ಟ್? ಎಲ್ಲಿ ಬಾಯ್ ಹಾಕ್ಲಿಕ್ಕೆ ಸಾಧ್ಯನೋ ಅಲ್ಲಿ ಬಾಯ್ ಹಾಕೋಣ, ಎಲ್ಲಿ ಬಾಯ್ ಹಾಕ್ಲಿಕ್ಕೆ ಸಾಧ್ಯ ಇಲ್ವೋ ಅಲ್ಲಿ ಎಲಿಮಿನೇಷನ್ ಟೆಕ್ನಿಕ್ಸ್ ಮುಖಾಂತರ ಆ ಒಂದು ಸ್ಟೇಟ್ಮೆಂಟ್ ಅನ್ನ ವಿ ಶಾಲ್ ಟ್ರೈ ಟು ಎಲಿಮಿನೇಟ್. ನೆಕ್ಸ್ಟ್, ಇತ್ತೀಚೆಗೆ ಪ್ರೇರಣಾ ಎಂಬ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಲಾಯಿತು. ಇದನ್ನ ಯಾರು ಲಾಂಚ್ ಮಾಡಿದ್ರು ಅಂತ ಕೇಳಬಹುದು. ಪ್ರೇರಣಾ ಎಂಬ ಪ್ರೋಗ್ರಾಮ್ ಅನ್ನ ಕೇಂದ್ರ ಶಿಕ್ಷಣ ಸಚಿವಾಲಯ ಅಥವಾ ಯೂನಿಯನ್ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಲಾಂಚ್ ಮಾಡಿದೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ? ಇದರ ಮುಖ್ಯ ಉದ್ದೇಶ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಜೊತೆಗೆ ಅಥವಾ ಅಕಾಡೆಮಿಕ್ ಟ್ರೈನಿಂಗ್ ಜೊತೆಗೆ ನಮ್ಮ ಸಂಸ್ಕೃತಿ, ನಮ್ಮ ಹೆರಿಟೇಜ್, ನಮ್ಮ ಕ್ರಿಯೇಟಿವಿಟಿಯನ್ನ, ಅಂದ್ರೆ ನಮ್ಮ ಮಾನವ ಜೀವಿಗಳಲ್ಲಿ ಇರ್ತಕ್ಕಂಥ ಕ್ರಿಯೇಟಿವಿಟಿಯನ್ನ, ಇದ್ರ ಎಲ್ಲರ ಪ್ರಾಮುಖ್ಯತೆಯನ್ನ, ಇಂಪಾರ್ಟೆನ್ಸ್ ಅನ್ನ ಮಕ್ಕಳಿಗೆ ಹೇಳ್ಕೊಡುವಂತ ಕೆಲಸ. ಯಾವ ಮಕ್ಕಳು 9ರಿಂದ 12ನೇ ಕ್ಲಾಸಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ, ಯಾಕಂದ್ರೆ ಅವ್ರಿಗೆ ಓದಿ ಸಾಕಾಗಿರುತ್ತೆ, ಬರೀ ಸ್ಟಡೀಸು, ಎಕ್ಸಾಮ್ಸು ಅನ್ನೋ ಒಂದು ಪ್ರೆಷರ್ ಅಲ್ಲೇ ಇರ್ತಾರೆ. ಹಾಗಾಗಿ ಅವ್ರಿಗೆ ಇದರ ಆಚೆಗೂ ಕೂಡ ಒಂದು ಲೈಫ್ ಇದೆ. ಅದನ್ನ ನಾವು ಸ್ಟ್ರೆಸ್ ಫ್ರೀ ಆಗಿ ಮ್ಯಾನೇಜ್ ಮಾಡಲಿಕ್ಕೆ ಈ ಪುಸ್ತಕಗಳನ್ನ ಹೊರತುಪಡಿಸಿ ಹೊರಗಡೆ ಇರತಕ್ಕಂತಹ ಒಂದು ಪ್ರಪಂಚದಲ್ಲಿ ಕಂಡುಕೊಳ್ಬಹುದು. ಹೇಗೆ ಅಂದ್ರೆ ಯೋಗ ಮುಖಾಂತರ, ಮೈಂಡ್ಫುಲ್ನೆಸ್ ಮುಖಾಂತರ, ಮೆಡಿಟೇಷನ್ ಮುಖಾಂತರ, ಆಮೇಲೆ ಒಂದು ಹ್ಯಾಂಡ್ಸ್ ಆನ್ ಲರ್ನಿಂಗ್ ಆಕ್ಟಿವಿಟೀಸ್ ಮುಖಾಂತರ. ಅಷ್ಟೇ ಅಲ್ಲ, ಇವೆಲ್ಲವನ್ನ ಬಿಟ್ಟು ಪಾರಂಪರಿಕ ತಾಣಗಳಿಗೆ ಅಂದ್ರೆ ಹೆರಿಟೇಜ್ ಸೈಟ್ಸ್ ಅನ್ನ ವಿಸಿಟ್ ಮಾಡೋದ್ರ ಮುಖಾಂತರ, ಈ ಎಲ್ಲ ಅಂಶಗಳ ಮುಖಾಂತರ ನಾವೇನ್ ಮಾಡ್ಬೋದು, ನಮ್ಮ ಅಭಿವೃದ್ಧಿಯನ್ನ ಕಾಣ್ಕೊಳ್ಬಹುದು, ಓವರ್ ಆಲ್ ಹ್ಯೂಮನ್ ಡೆವಲಪ್ಮೆಂಟ್ ಅನ್ನ ಕಾಣ್ಕೋಬಹುದು ಅಂತ ಪ್ರೇರಣಾ ಪ್ರೋಗ್ರಾಮ್ ಮುಖಾಂತರ ಕೇಂದ್ರ ಸರ್ಕಾರ ತಿಳಿ ಹೇಳ್ತಾ ಇದೆ. ಕ್ಲಿಯರ್? ಎಕ್ಸಸೈಸ್ ಸಿ ಡ್ರ್ಯಾಗನ್ ಇತ್ತೀಚೆಗೆ ನಡೀತು. ಯಾರ್ಯಾರ ಮಧ್ಯೆ ನಡೀತು ಅಂತ ಹೇಳಿದ್ರೆ ಕ್ವಾಡ್ ಪ್ಲಸ್ ಸಿ ಅನ್ಕೊಳ್ಳಿ. ಸಿ ಡ್ರ್ಯಾಗನ್ ಅಂದ್ರೆ ಸಮುದ್ರ ಡ್ರ್ಯಾಗನ್ ಯಾರ ಜೊತೆ ನಡೆಯುತ್ತೆ? ಕ್ವಾಡ್ ರಾಷ್ಟ್ರಗಳ ಮಧ್ಯೆ. ಕ್ವಾಡ್ ಅಂದ್ರೆ USA, ಆಸ್ಟ್ರೇಲಿಯಾ, ಜಪಾನ್ ಮತ್ತು ಇಂಡಿಯಾ ನೆನಪಲ್ಲಿ ಇರುತ್ತಾ? ಕ್ವಾಡ್ ರಾಷ್ಟ್ರಗಳು. ಸಿ ಡ್ರ್ಯಾಗನ್ ಅಂದ್ರೆ ಸೌತ್ ಕೊರಿಯಾ ಅಂತ ನೆನಪಲ್ಲಿ ಇಟ್ಕೊಳ್ಳಿ. ಡ್ರ್ಯಾಗನ್ ಯಾಕೆ ಆಗ್ಬೇಕು? ಅದ್ರ ಮೇಲ್ಗಡೆ ನಾರ್ತ್ ಕೊರಿಯಾ ಇದೆ. ನಾರ್ತ್ ಕೊರಿಯಾದಿಂದ ತನ್ನನ್ನ ತಾನು ಸೇಫ್ ಮಾಡ್ಕೊಳ್ಳಿಕ್ಕೆ ಸೌತ್ ಕೊರಿಯಾ ಡ್ರ್ಯಾಗನ್ ಆಗ್ಲೇಬೇಕು, ಇಲ್ಲ ಕಿಮ್ ಜಾಂಗ್ ಉನ್ ತಿಂದಾಕ್ಬಿಡ್ತಾನೆ. ಹಾಗಾಗಿ ಈ ಒಂದು ಅಂಶ ನಿಮ್ಗೆಲ್ಲ ಗೊತ್ತಿರಬೇಕು. ಎಕ್ಸಸೈಸ್ ಸಿ ಡ್ರ್ಯಾಗನ್ ಈಸ್ ಕಂಡಕ್ಟೆಡ್ ಬಿಟ್ವೀನ್ ಕ್ವಾಡ್ ನೇಷನ್ಸ್ ಅಂಡ್ ಸಿ ಡ್ರ್ಯಾಗನ್ ಅಂದ್ರೆ ಸೌತ್ ಕೊರಿಯಾ. ಕ್ವಾಡ್ ಇನ್ವಾಲ್ವ್ಸ್ ಯುನೈಟೆಡ್ ಸ್ಟೇಟ್ಸ್, ಆಸ್ಟ್ರೇಲಿಯಾ, ಜಪಾನ್ ಅಂಡ್ ಇಂಡಿಯಾ. ಯಾರು ಹೋಸ್ಟ್ ಮಾಡಿದ್ರು? US ನೇವಿ ಇದನ್ನ ಹೋಸ್ಟ್ ಮಾಡಿತ್ತು. ಕ್ಲಿಯರ್? ಉಗ್ರಂ ಅನ್ನೋ ಒಂದು ಅಂಶ ಅಥವಾ ವರ್ಡ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಉಗ್ರಂ ಅಂದ್ರೆ ಯಾರು?
ನಮ್ಮ ಶ್ರೀ ಮುರಳಿ ಅಲ್ಲ, ಎಸ್, ಉಗ್ರ ಮೂವಿಯ ಹೀರೋ ಆದಂತಹ ಶ್ರೀ ಮುರಳಿ ಅವ್ರ ಕೈಲಿ ಏನಿರುತ್ತೆ, ಉಗ್ರ ಮೂವಿಲಿ ಏನ್ ಕಾಣುತ್ತೆ, ರೌಡಿಸಮ್ ಕಾಣುತ್ತೆ. ರೌಡಿಸಮ್ ಯಾವ ಥ್ರೂ ಆಗುತ್ತೆ, ಬಂದೂಕು ಅಥವಾ ಗನ್ ಥ್ರೂ ಆಗುತ್ತೆ, ರೈಟ್, ರೈಫಲ್ ಥ್ರೂ ಆಗುತ್ತೆ. ಗನ್ ಅಂತ ನೆನಪಿಟ್ಕೊಳ್ಳಿ, ಪಿಸ್ತೂಲು ಗನ್. ಉಗ್ರಂ ಮೂವಿ ನೆನಪಾದ್ರೆ ಏನ್ ನೆನಪಾಗುತ್ತೆ, ರೌಡಿಸಮ್, ಹೊಡೆದಾಟ ಬಡದಾಟ. ಅಲ್ಲಿ ಏನು ಮಚ್ಚು ಲಾಂಗು ತಗೊಂಡು ಹೊಡೆದಾಡ್ತಾ ಇದ್ರ, ಇಲ್ಲ, ಬಂದೂಕಿಂದ ಹೊಡೆದಾಡ್ತಾ ಇದ್ರು. ಹಾಗಾಗಿ ಉಗ್ರಂ ಅನ್ನೋದೇನು, ಒಂದು ಅಸಾಲ್ಟ್ ರೈಫಲ್, AR ಅಥವಾ ಒಂದು ಬಂದೂಕು ಅಂತ ಕರಿಬಹುದು. ಇದನ್ನ ಡೆವಲಪ್ ಮಾಡಿದವರು ಯಾರು, DRDO ಅಂಡ್ ದ್ವೀಪ ಆರ್ಮರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಜಂಟಿಯಾಗಿ ಇದನ್ನ ಲಾಂಚ್ ಮಾಡಿದ್ದಾರೆ. ಕ್ಯಾಲಿಬರ್, ವೇಟು ನಾಟ್ ನೆಸೆಸರಿ, ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ ಇದನ್ನ ಕೊಡಲಾಗಿದೆ. ಇದನ್ನ ಇಂಡಿಯನ್ ಆರ್ಮಿಗೆ ನೀಡಲಾಗುತ್ತೆ. ಫೈನ್. NALSA, ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ, ಇದರ ಚೇರ್ಮನ್ ಆಗಿ ಇತ್ತೀಚೆಗೆ ಯಾರನ್ನ, ಜಸ್ಟಿಸ್ ಸಂಜೀವ್ ಖನ್ನಾ ಅವರನ್ನ ಆಯ್ಕೆ ಮಾಡಲಾಗಿದೆ. NALSA ಇದರ ಮುಖ್ಯ ಉದ್ದೇಶ ಏನು, ಸ್ಪೀಡಿ ಜಸ್ಟಿಸ್ ಡೆಲಿವರಿ, ಸ್ಪೀಡಿ ಜಸ್ಟಿಸ್ ಡೆಲಿವರಿ. ಇಲ್ಲಿ ಪ್ರಮುಖವಾಗಿ ಲೀಗಲ್ ಏಡ್ ಅಥವಾ ನಿಮಗೆ ಒಂದು ಕಾನೂನು ಸಲಹೆ, ಕಾನೂನು ಸೇವೆ ಅಂತ ಬಂದಾಗ, ಫ್ರೀ ಲೀಗಲ್ ಏಡ್ ಅಂತ ಬಂದ್ರೆ, ಇಟ್ ಇಸ್ ನಾಟ್, NALSA ಇಸ್ ನಾಟ್ ಕಂಪ್ಲೀಟ್ಲಿ ಅಬೌಟ್ ಫ್ರೀ, ಕಡಿಮೆ ರೇಟು ಅಥವಾ ಕೆಲವೊಂದಿಷ್ಟು ಜನಕ್ಕೆ ಫ್ರೀ ಲೀಗಲ್ ಸರ್ವಿಸಸ್ ಅನ್ನು ಕೊಡೋದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಇಲ್ಲಿ ಫ್ರೀ ಲೀಗಲ್ ಏಡ್ ಅಂತ ಬಂದ್ರೆ ನಿಮಗೆ ಪಟ್ ಅಂತ ತಲೆಯಲ್ಲಿ ಹೋಗಬೇಕು, ಇಂಡಿಯನ್ ಪಾಲಿಟಿ ಅಥವಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 39A ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಹೋಗಬೇಕು. ಬಿಕಾಸ್ ಆರ್ಟಿಕಲ್ 39A ಅಡಿಯಲ್ಲಿ ಇದು ಯಾರ ಜವಾಬ್ದಾರಿ, ಕೇಂದ್ರದ ಜವಾಬ್ದಾರಿ ಅಥವಾ ಸ್ಟೇಟ್, ಕೇಂದ್ರ ಅನ್ನೋದಕ್ಕಿಂತ ಸರ್ಕಾರದ ಜವಾಬ್ದಾರಿ, ರಾಜ್ಯದ ಜವಾಬ್ದಾರಿ. ಏನು, ಫ್ರೀ ಲೀಗಲ್ ಏಡ್ ಅನ್ನ, ಫ್ರೀ ಕಾನೂನು ಸೇವೆಯನ್ನ ಯಾರು ಎಲಿಜಿಬಲ್ ಇರ್ತಾರೋ ಅಥವಾ ಆ ಎಲಿಜಿಬಲ್ ಗ್ರೂಪ್ಸ್ ಅನ್ನ ಕೂಡ ಐಡೆಂಟಿಫೈ ಮಾಡುವಂಥ ಕೆಲಸವನ್ನ ಈ ರಾಜ್ಯನೇ ಮಾಡಬೇಕು. ಸೊ ಅವರಿಗೆ ನೀಡುವಂಥ ಜವಾಬ್ದಾರಿಯನ್ನು ಆರ್ಟಿಕಲ್ 39A ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೀಡಲಾಗಿದೆ. ಅದರ ಜೊತೆಗೆ ಫ್ರೀನ ಹೊರತುಪಡಿಸಿದ್ರೆ ಲೀಗಲ್ ಏಡ್ ಅಂತ ಬಂದ್ರೆ ಇಟ್ ಈಸ್ ಆಲ್ಸೋ ಅ ನ್ಯಾಚುರಲ್ ರೈಟ್ ಆಸ್ ವೆಲ್ ಆಸ್ ಫಂಡಮೆಂಟಲ್ ರೈಟ್. ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಇಂಪ್ಲಿಸಿಟ್ ಆಗಿರುವಂತಹ ಒಂದು ಫಂಡಮೆಂಟಲ್ ರೈಟ್ ಅಂತ ಕೂಡ ಕರಿಬಹುದು. ಈ NALSA ಅನ್ನೋದು ಏನಪ್ಪಾ, ಇದೊಂದು ಸಂಸ್ಥೆ, ಲೀಗಲ್ ಏಡ್ ಕೊಡ್ಲಿಕ್ಕೆ 1987ರ ಕಾಯ್ದೆ ಮುಖಾಂತರ ರಚನೆ ಮಾಡಿರುವಂತಹ ಸಂಸ್ಥೆ. ಇಲ್ಲಿ ನೆನಪಿರ್ಬೇಕಾಗಿದ್ದು ಏನಪ್ಪಾ ಅಂದ್ರೆ, ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್ 1987 ಅಲ್ಲಿ ಬಂದ್ರು ಕೂಡ ಇದು ಜಾರಿಗೆ ಬಂದಿದ್ದು ಯಾವಾಗ, 1995 ಅಲ್ಲಿ. ನೆನಪಿರ್ಲಿ, 1987 ಅಲ್ಲಿ ಕಾಯ್ದೆ ಏನೋ ಬಂತು, ಬಟ್ ಇದು ಜಾರಿಗೆ ಬಂದಿದ್ದು 1995 ಅಲ್ಲಿ. ಫೈನ್. ಇದೇನ್ ಮಾಡುತ್ತೆ, ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ವರೆಗೂ ಕೂಡ ಏನ್ ಮಾಡುತ್ತೆ, ಲೀಗಲ್ ಸರ್ವಿಸಸ್ ಅನ್ನ ಅಥವಾ ಕಾನೂನು ಸೇವೆಗಳನ್ನ ಒದಗಿಸಿಕೊಡುವಂತಹ ಪ್ರಾಧಿಕಾರಗಳನ್ನು ರಚನೆ ಮಾಡುವಂತಹ ಕೆಲಸವನ್ನು ಮಾಡುತ್ತೆ. ಇದರ ಅಡಿಯಲ್ಲಿ ಯಾರು ಫ್ರೀ ಲೀಗಲ್ ಸರ್ವಿಸಸ್ಗೆ ಎಲಿಜಿಬಲ್ ಆಗಿರ್ತಾರೆ ಅಂತ ಕೇಳಿದ್ರೆ, ವುಮೆನ್ ಅಂಡ್ ಚಿಲ್ಡ್ರನ್, ಮೆಂಬರ್ಸ್ ಆಫ್ SC ST, ಇಂಡಸ್ಟ್ರಿಯಲ್ ವರ್ಕ್ಮೆನ್, ಅದರ ಜೊತೆಗೆ ಡಿಸೇಬಲ್ಡ್ ಪರ್ಸನ್, ಸುಮಾರು ಜನ, ಈವನ್ ಪರ್ಸನ್ಸ್ ಇನ್ ಕಸ್ಟಡಿ, ಅಷ್ಟೇ ಅಲ್ಲದೆ ಪರ್ಸನ್ಸ್ ವಿತ್ ಅನ್ ಆನ್ಯುವಲ್ ಇನ್ಕಮ್ ಎಕ್ಸೀಡಿಂಗ್ ನಾಟ್ ₹1 lakh. ಇದು ಸುಪ್ರೀಂ ಕೋರ್ಟ್ ಲೀಗಲ್ ಸರ್ವಿಸಸ್ ಕಮಿಟಿಗೆ 5 ಲಕ್ಷದ ಮಿತಿಯನ್ನು ಹೊಂದಿರುತ್ತೆ. ಅದರ ಜೊತೆಗೆ ವಿಕ್ಟಿಮ್ಸ್ ಆಫ್ ಹ್ಯೂಮನ್ ಟ್ರಾಫಿಕಿಂಗ್ ಆರ್ ಬೇಗಾರ್ಸ್. ರೈಟ್. ಇತ್ತೀಚೆಗೆ ಸ್ವಮಿತ್ವ ಸ್ಕೀಮ್ ಸುದ್ದಿಯಲ್ಲಿತ್ತು. ಯಾಕೆ ಸುದ್ದಿಯಲ್ಲಿತ್ತು ಅಂತ ಕೇಳಿದ್ರೆ, ಈ ಸ್ವಮಿತ್ವ ಸ್ಕೀಮ್ಗೆ ಬೆಸ್ಟ್ ಇನ್ನೋವೇಷನ್ ಅವಾರ್ಡ್ ಅನ್ನು ನೀಡಲಾಗಿದೆ. 2021ರಲ್ಲಿ ಮಿನಿಸ್ಟ್ರಿ ಆಫ್ ಪಂಚಾಯತಿ ರಾಜ್ ಅಥವಾ ಪಂಚಾಯತಿ ರಾಜ್ ಸಚಿವಾಲಯದಿಂದ ಆರಂಭ ಮಾಡಿದಂತಹ ಒಂದು ಯೋಜನೆ. ಇದಕ್ಕೆ 2024ರಲ್ಲಿ ಬೆಸ್ಟ್ ಇನ್ನೋವೇಷನ್ ಅವಾರ್ಡ್ ಅನ್ನು ನೀಡಲಾಗಿದೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನು, ಡ್ರೋನ್ಗಳನ್ನು ಬಳಸ್ಕೊಂಡು GIS ಮ್ಯಾಪಿಂಗ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಓನರ್ಶಿಪ್ ಆಫ್ ಲ್ಯಾಂಡ್, ಹಳ್ಳಿಗಳಲ್ಲಿ ಈಗ ಸುಮಾರು ಜನರಿಗೆ ಲ್ಯಾಂಡ್ ಓನರ್ಶಿಪ್ ಎಕ್ಸಾಕ್ಟ್ ಆಗಿ ಗೊತ್ತಿರಲ್ಲ, ಇದು ಯಾರ್ದು ಅಂದ್ರೆ ಬೌಂಡ್ರೀಸೇ ಗೊತ್ತಿರಲ್ಲ. ಯಾವುದೋ ಒಂದು ಜಮಾನದಲ್ಲಿ ಒಂದು ಏನು ಡಾಕ್ಯುಮೆಂಟ್ ಆಗಿರುತ್ತೆ ಅದನ್ನ ಬೇಸಿಸ್ ಆಗಿ ಇಟ್ಕೊಂಡು ಅವರು ಉಳುಮೆ ಅಥವಾ ವ್ಯವಸಾಯ ಮಾಡ್ತಿರ್ತಾರೆ. ಅಂಥವರಿಗೆ ಕ್ಲಿಯರ್ ಕಟ್ ಲ್ಯಾಂಡ್ ಓನರ್ಶಿಪ್ ಅನ್ನು ಐಡೆಂಟಿಫೈ ಮಾಡಿ ಕೊಡುವಂತಹ ಒಂದು ಕೆಲಸವನ್ನ ಈ ಸ್ವಮಿತ್ವ ಸ್ಕೀಮ್ ಮಾಡುತ್ತೆ, ಯೂಸಿಂಗ್ ಸ್ಟೇಟ್ ಆಫ್ ಆರ್ಟ್ ಡ್ರೋನ್ ಸರ್ವೇಸ್ ಮತ್ತು GIS ಮ್ಯಾಪಿಂಗ್ ಮುಖಾಂತರ. ಇದಕ್ಕೆ 2021ರಲ್ಲಿ ಇನ್ನು ಬೆಸ್ಟ್ ಇನ್ನೋವೇಷನ್ ಅವಾರ್ಡ್ ಅನ್ನ ನೀಡಲಾಗಿದೆ. ರೈಟ್. ಇತ್ತೀಚೆಗೆ ವೈ ಭಾರತ್ ಮ್ಯಾಟರ್ಸ್ ಅನ್ನೋ ಒಂದು ಪುಸ್ತಕ ಸುದ್ದಿಯಲ್ಲಿತ್ತು. ಇದನ್ನ ಬರೆದವ್ರು ಯಾರಪ್ಪ ಅಂತ ಹೇಳಿದ್ರೆ, ಈ ಹಿಂದೆ IFS ಆಫೀಸರ್ ಆಗಿ ಈಗ ಪ್ರಸ್ತುತ ವಿದೇಶಾಂಗ ಸಚಿವರಾಗಿರ್ತಕ್ಕಂತಹ ಜೈಶಂಕರ್, ಅ ವೆರಿ ಡೈನಮಿಕ್, ಬೋಲ್ಡ್ ಅಂಡ್ ಔಟ್ಸ್ಪೋಕನ್ ಪರ್ಸನಾಲಿಟಿ. ಜೈಶಂಕರ್ ಅವರು ವೈ ಭಾರತ್ ಮ್ಯಾಟರ್ಸ್ ಅನ್ನೋ ಒಂದು ಪುಸ್ತಕವನ್ನು ಬರೆದು ಅದನ್ನ ಇತ್ತೀಚೆಗೆ PM ಮೋದಿ ಅವರಿಗೆ ಗಿಫ್ಟ್ ಆಗಿ ನೀಡಿದ್ದಾರೆ. ಸೊ ಎಲ್ಲಿ ಕೇಳ್ಬೋದು, ಮ್ಯಾಚ್ ದಿ ಫಾಲೋವಿಂಗ್ ಅಲ್ಲಿ ನಿಮಗೆ ಒಂದು ಪುಸ್ತಕದ ಮೇಲೆ ಅಂತ ಕ್ವಶನ್ ಫಿಕ್ಸ್ ಇರುತ್ತೆ ನೋಡಿ. ಮೊನ್ನೆ PDO ಎಕ್ಸಾಮ್ ಅಲ್ಲಿ ಒಂದಲ್ಲ 2-3 ಕೇಳಿದ್ರು. ಸೊ KS ಅಲ್ಲೂ ಇರುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ಒಂದು ಮ್ಯಾಚ್ ಈ ಜೈಶಂಕರ್ ಅವರ ವೈ ಭಾರತ್ ಮ್ಯಾಟರ್ಸ್ ಅನ್ನೋ ಪುಸ್ತಕ ಬಂದರೂ ಬರ್ಬೋದು. ಸೊ ಬಿ ಪ್ರಿಪೇರ್ಡ್. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಪರ್ಪಲ್ ಫೆಸ್ಟಿವಲ್ ಅಥವಾ ಇಂಟರ್ನ್ಯಾಷನಲ್ ಪರ್ಪಲ್ ಫೆಸ್ಟಿವಲ್, ನೆರಳೆ ಫೆಸ್ಟಿವಲ್, ಅಂತಾರಾಷ್ಟ್ರೀಯ ನೆರಳೆ ಉತ್ಸವವನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ಕೇಳಿದ್ರೆ ಗೋವಾದಲ್ಲಿ ಅಂತ ಹೇಳಬೇಕು. ಪರ್ಪಲ್ ಫೆಸ್ಟಿವಲ್ ಎಲ್ಲಿ ಆಯೋಜನೆ ಮಾಡಿದ್ರು, ಗೋವಾ. ಅಷ್ಟೇ ಸಾಕಾ? ನೋ. ಇದರ ಮುಖ್ಯ ಉದ್ದೇಶ ಏನು? ಒಂದು ಈಗ ದೀಪಾವಳಿಗೆ ಅದರದ್ದೇ ಉದ್ದೇಶ ಇರುತ್ತೆ, ದಸರಾಗೆ ಅದರದ್ದೇ ಉದ್ದೇಶ ಇರುತ್ತೆ, ಕ್ರಿಸ್ಮಸ್ಗೆ ಅದರದ್ದೇ ಉದ್ದೇಶ ಇರುತ್ತೆ, ನ್ಯೂ ಇಯರ್ಗೆ ಅದರದ್ದೇ ಉದ್ದೇಶ ಇರುತ್ತೆ. ಹಾಗಾದ್ರೆ ನೆರಳೆ ಉತ್ಸವಕ್ಕೆ ಏನೋ ಉದ್ದೇಶ ಇರಲ್ವಾ? ಇರುತ್ತೆ.
ಇದೇನು ಮಾಡುತ್ತೆ, ಯಾರು ನಮ್ಮ ಮಧ್ಯೆ ಇರ್ತಕ್ಕಂತಹ ಈ ಡಿಸೇಬಲ್ಡ್ ಅಥವಾ ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಕರಿತೀವಲ್ವಾ, ವಿಕಲಚೇತನರು ಅಥವಾ ವಿಕಲಾಂಗಚೇತನರು, ಅವರ ಒಂದು ಆತ್ಮಸ್ಥೈರ್ಯವನ್ನು ಹೆಚ್ಚಿಸೋ ಮುಖಾಂತರ ಅವರ ಒಂದು ಅವಶ್ಯಕತೆಯನ್ನು ಸೊಸೈಟಿಗೆ ಮತ್ತು ಸೊಸೈಟಿಗೆ ಅವರ ಅವಶ್ಯಕತೆಯನ್ನು ಹೇಳುವಂತಹ ನಿಟ್ಟಿನಲ್ಲಿ ಈ ಅವೇರ್ನೆಸ್ಸನ್ನು, ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಈ ಒಂದು ಪರ್ಪಲ್ ಫೆಸ್ಟಿವಲ್ ಮಾಡುತ್ತೆ. ಕ್ಲಿಯರ್? ಈ ಸಮೃದ್ಧಿ ಪೋರ್ಟಲ್ ಅನ್ನು ಇತ್ತೀಚೆಗೆ ಲಾಂಚ್ ಮಾಡಲಾಯಿತು. ಯಾರು ಲಾಂಚ್ ಮಾಡಿದ್ರು? ಅಮಿತ್ ಶಾ ಅವರು ಈ ಸಮೃದ್ಧಿ ಪೋರ್ಟಲ್ ಅನ್ನು ಇತ್ತೀಚೆಗೆ ಲಾಂಚ್ ಮಾಡಿದ್ದಾರೆ. ನೆನಪಿರ್ಲಿ, ಇತ್ತೀಚೆಗೆ ಅಂದರೆ ತೂರ್ದಾಲನ್ನ ಸೆಲ್ ಮಾಡೋಕ್ಕೋಸ್ಕರ ಅಮಿತ್ ಶಾ ಅವರು ಲಾಂಚ್ ಮಾಡಿದ್ರು ಕೂಡ ಮೂಲತಃ ಈ ಸಮೃದ್ಧಿ ಪೋರ್ಟಲ್ ಅನ್ನ 2023ರಲ್ಲಿ ಲಾಂಚ್ ಮಾಡಲಾಗಿತ್ತು. ಯಾವುದು? ನ್ಯಾಫೆಡ್ ಅನ್ನೋ ಒಂದು ಸಂಸ್ಥೆ. ಈ ನ್ಯಾಫೆಡ್ ಸಂಸ್ಥೆ ಯಾವ ಸಚಿವಾಲಯದ ಅಡಿ ಬರುತ್ತೆ? ಅಂಡರ್ ವಿಚ್ ಮಿನಿಸ್ಟ್ರಿ ಡಸ್ ಇಟ್ ಕಮ್? ಕಮೆಂಟ್ ಮಾಡ್ಬೋದಾ? ಸೊ ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ನ್ಯಾಫೆಡ್ ಅನ್ನೋ ಸಂಸ್ಥೆ 2023ರಲ್ಲಿ ಈ ಸಮೃದ್ಧಿ ಪೋರ್ಟಲ್ ಅನ್ನ ಲಾಂಚ್ ಮಾಡಿತ್ತು. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಇಟ್ಸ್ ಜಸ್ಟ್ ಲೈಕ್ ಅಮೆಝಾನ್ ಪ್ಲಾಟ್ಫಾರ್ಮ್ ಅಂತ ಅನ್ಕೊಳ್ಳಿ. ಈ ಸಮೃದ್ಧಿ ಪೋರ್ಟಲಲ್ಲಿ ರೈತರು ರಿಜಿಸ್ಟರ್ ಮಾಡ್ಕೋತಾರೆ, ಮಾಡಿಕೊಂಡು ತಮ್ಮ ಒಂದು ಪ್ರಾಡಕ್ಟ್ ಏನಿರುತ್ತೆ, ಪ್ರೊಡ್ಯೂಸ್ ಏನಿರುತ್ತೆ, ಉತ್ಪನ್ನ ಏನಿರುತ್ತೆ ಅದನ್ನು ಲಿಸ್ಟ್ ಔಟ್ ಮಾಡ್ಕೊಳ್ತಾರೆ. ಅದನ್ನ ಬೇಕಾಗಿರುವಂತಹ ಬೈಯರ್ಸು ಬೈ ಮಾಡಿಕೊಂಡು ಅವ್ರಿಗೆ ಆನ್ಲೈನಲ್ಲಿ ಪೇಮೆಂಟನ್ನು ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಯೋಜನೆ 2023ರಲ್ಲಿ ಲಾಂಚ್ ಆಗಿತ್ತು. ಕ್ಲಿಯರ್? ಪ್ರತಿ ವರ್ಷ ಪ್ರವಾಸಿ ಭಾರತೀಯ ದಿವಸನ ಜನವರಿ 9ಕ್ಕೆ ನಾವು ಆಚರಣೆ ಮಾಡ್ತೀವಿ. ವೈ? ಬಿಕಾಸ್ ಇಟ್ ವಾಸ್ ಆನ್ ದಿಸ್ ಡೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವಂತಹ ಅದು ಇಟ್ ವಾಸ್ ನಾಟ್ ಕಂಪ್ಲೀಟ್ಲಿ ಪೀಸ್ಫುಲ್. ಸುಮಾರು ಜನ ಇಲ್ಲಿ ಬಲಿದಾನ ಕೊಡಬೇಕಾಯಿತು. ಇದು ಕೇವಲ ಅಹಿಂಸಾ ಮಾರ್ಗದಿಂದ ಮಾತ್ರ ಅಥವಾ ಅಹಿಂಸಾವಾದಿಗಳಿಂದ ಮಾತ್ರ ದೊರಕಿದೆ ಅನ್ನೋದು ತಪ್ಪಾಗುತ್ತೆ. ಬಟ್ ಇದರಲ್ಲಿ ಪ್ರಮುಖ ಪಾತ್ರವನ್ನು ಈ ಅಹಿಂಸೆ ಅನ್ನೋ ಒಂದು ವೆಪನ್ನು ಅಥವಾ ಅಹಿಂಸೆ ಅನ್ನೋ ಒಂದು ಅಸ್ತ್ರ ಕಾರ್ಯವನ್ನು ನಿರ್ವಹಿಸಿದೆ. ಹಾಗಾಗಿ ಈ ಅಹಿಂಸಾವಾದಿಯಾದಂತಹ ಮಹಾತ್ಮ ಗಾಂಧೀಜಿಯವರು ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ಬಂದಂತಹ ದಿನವನ್ನು ಕಮೆಮೊರೇಟ್ ಮಾಡಲಿಕ್ಕೆ ಪ್ರತಿ ವರ್ಷ ನಾವು ಜನವರಿ 9 ಪ್ರವಾಸಿ ಭಾರತೀಯ ದಿವಸ ಅಂತ ಆಚರಣೆ ಮಾಡ್ತೀವಿ. ಮೊಟ್ಟ ಮೊದಲ ಬಾರಿಗೆ 2003ರಲ್ಲಿ ಇದನ್ನ ನಾವು ಕಮೆಮೊರೇಟ್ ಮಾಡಿದ್ವಿ. ಕ್ಲಿಯರ್? ಸೊ ಇತ್ತೀಚೆಗೆ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡಲಾಗಿತ್ತು. ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅಂದ್ರೆ ಏನಪ್ಪಾ? ಈ ಸೂಚ್ಯಂಕ ಏನ್ ಮಾಡುತ್ತೆ, ಯಾವ ರಾಷ್ಟ್ರ ಬಲಾಢ್ಯವಾದಂತಹ ಪಾಸ್ಪೋರ್ಟ್ ವ್ಯವಸ್ಥೆಯನ್ನು ಹೊಂದಿದೆ ಅಂತ ತಿಳಿಸಿಕೊಡುತ್ತೆ. ದೇರ್ ಆರ್ 2 ಡಾಕ್ಯುಮೆಂಟ್ಸ್ ವಿಚ್ ಆರ್ ರಿಕ್ವೈರ್ಡ್ ಟು ಟ್ರಾವೆಲ್ ಟು ಅ ಫಾರಿನ್ ಕಂಟ್ರಿ. ಒಂದು ವೀಸಾ, ಮತ್ತೊಂದು ಪಾಸ್ಪೋರ್ಟ್. ವೀಸಾ ಏನು ಇಂಡಿಕೇಟ್ ಮಾಡುತ್ತೆ? ವೀಸಾ ಒಂದು ದೇಶಕ್ಕೆ ಎಂಟರ್ ಆಗಲಿಕ್ಕೆ ಅಥವಾ ಒಂದು ವಿದೇಶವನ್ನ ಎಂಟರ್ ಮಾಡಲಿಕ್ಕೆ ನಿಮಗೆ ಕೊಡುವಂತಹ ಒಂದು ಟಿಕೆಟ್ ಅದು. ವೆರಸ್ ಪಾಸ್ಪೋರ್ಟ್ ನಿಮ್ಮ ನ್ಯಾಷನಾಲಿಟಿ, ನಿಮ್ಮ ರಾಷ್ಟ್ರೀಯತೆ ಅಥವಾ ನಿಮ್ಮ ಸಿಟಿಸನ್ಶಿಪ್ ಅನ್ನ ತೋರಿಸ್ಕೊಡುವಂತಹ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಪಾಸ್ಪೋರ್ಟ್ ಇಸ್ ಗಿವನ್ ಬೈ ನಿಮ್ಮ ದೇಶ. ನಾವು ಯಾವ ದೇಶದಲ್ಲಿ ಇರ್ತೀವೋ ಆ ದೇಶ ನಮ್ಗೆ ಏನು ಮಾಡುತ್ತೆ? ಪಾಸ್ಪೋರ್ಟ್ ಕೊಡುತ್ತೆ. ವೆರಸ್ ವೀಸಾ ಯಾವ ರಾಷ್ಟ್ರಕ್ಕೆ ಹೋಗ್ಲಿಕ್ಕೆ ಇಚ್ಛೆ ಪಡ್ತೀವೋ ಅವ್ರು ಕೊಡಬೇಕು. ಹಾಗಾಗಿ ಇಲ್ಲಿ ಈ ಪಾಸ್ಪೋರ್ಟ್ ಏನು ಮಾಡುತ್ತೆ? ಪಾಸ್ಪೋರ್ಟ್ ಇಂಡೆಕ್ಸ್ ಅಥವಾ ಪಾಸ್ಪೋರ್ಟ್ ಸೂಚ್ಯಂಕ ಏನು ಮಾಡುತ್ತೆ? ಯಾವ ದೇಶದ ಅಥವಾ ಯಾವ ರಾಷ್ಟ್ರದ ಪಾಸ್ಪೋರ್ಟ್ ಬಲಾಢ್ಯವಾಗಿದೆ. ಬಲಾಢ್ಯ ಇನ್ ಟರ್ಮ್ಸ್ ಆಫ್ ವಾಟ್? ಪವರ್ಫುಲ್ ಇನ್ ಟರ್ಮ್ಸ್ ಆಫ್ ವಾಟ್? ಅಂದ್ರೆ ಆ ದೇಶದ ಹೆಸರು ಕೇಳ್ತಾ ಇದ್ದಂಗೆನೆ, ಆ ಪಾಸ್ಪೋರ್ಟ್ ಹೆಸರು ಕೇಳ್ತಾ ಇದ್ದಂಗೆನೆ ಈದರ್ ವೀಸಾ ಇಲ್ದೇನೆ ಮತ್ತೊಂದು ರಾಷ್ಟ್ರಕ್ಕೆ ಹೋಗ್ಲಿಕ್ಕೆ ಅನುಮತಿ ನೀಡಬೇಕು, ಅಥವಾ ವೀಸಾ ಆನ್ ಅರೈವಲ್ ಅಥವಾ ಈ ವೀಸಾ ಅಲ್ಲಿ ಇಳಿದ ಮೇಲೆ ಈ ವೀಸಾ ನೀಡುವಂಥ ಪ್ರಕ್ರಿಯೆಯನ್ನು ಆರಂಭಿಸಬೇಕು. ಈ ರೀತಿ ಯಾವಾಗ ಬರುತ್ತೆ? ಈಗ ಪಾಕಿಸ್ತಾನದಿಂದ ಯಾರೋ ನಮ್ಮ ದೇಶಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ವೀಸಾ ಫ್ರೀ ಕರ್ಕೊಳಕ್ಕಾಗುತ್ತಾ? ಭಾರತ ಏನು ಮಾಡುತ್ತೆ? ತರೋ ಚೆಕ್ ಮಾಡುತ್ತೆ, ಅವ್ರನ್ನ ವೇಟಿಂಗ್ ಲಿಸ್ಟಲ್ಲಿ ಇಡುತ್ತೆ, ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿ ಅವಶ್ಯಕತೆ ಇದ್ರೆ ಮಾತ್ರ ಅವ್ರಿಗೆ ಎಂಟ್ರಿಯನ್ನು ನೀಡುತ್ತೆ ಅಲ್ವಾ? ಹೌದಾ ಅಲ್ವೋ? ಅದೇ ರೀತಿ ಇಲ್ಲಿ ಏನು ಮಾಡಲಾಗುತ್ತೆ? ಒಂದು ರಾಷ್ಟ್ರ ಎಷ್ಟರ ಮಟ್ಟಿಗೆ ಬೇರೆ ರಾಷ್ಟ್ರಗಳ ಟ್ರಸ್ಟನ್ನು, ನಂಬಿಕೆಯನ್ನು ಗಳಿಸ್ಕೊಂಡಿದೆ ಅನ್ನೋದು ಈ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಮುಖಾಂತರ ಗೊತ್ತಾಗುತ್ತೆ. ಇಲ್ಲಿ ಭಾರತ ಏನು ಮಾಡಿದೆ? 82ನೇ ಸ್ಥಾನದಲ್ಲಿದೆ. ಭಾರತ 82ನೇ ಸ್ಥಾನದಲ್ಲಿದೆ. ಅಂದರೆ ಸುಮಾರು 58 ರಾಷ್ಟ್ರಗಳಿಗೆ ಭಾರತೀಯರು ನಾವು ನಮ್ಮ ಭಾರತೀಯ ಪಾಸ್ಪೋರ್ಟನ್ನು ಇಟ್ಕೊಂಡು ಹೋಗ್ಬೋದು ವಿದೌಟ್ ವೀಸಾ ಆರ್ ವೀಸಾ ಆನ್ ಅರೈವಲ್. ಅಂದರೆ ಆ ದೇಶದ ಏರ್ಪೋರ್ಟಲ್ಲಿ ಇಳಿದ ಮೇಲೆ ಒಂದು 5 ನಿಮಿಷದಲ್ಲಿ ಅಲ್ಲಿ ವೀಸಾ ತಗೊಳ್ಬೋದು. ಸೊ ಎಷ್ಟು 58 ರಾಷ್ಟ್ರಗಳಿಗೆ ಹೋಗುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಭಾರತವನ್ನು 82ನೇ ಸ್ಥಾನದಲ್ಲಿ ಇದೀಗ ಇರಿಸಲಾಗಿದೆ. ಟಾಪ್ ರ್ಯಾಂಕ್ಡ್ ಕಂಟ್ರೀಸ್ ಯಾರ್ಯಾರು? ಫ್ರಾನ್ಸ್, ಜರ್ಮನಿ, ಇಟಾಲಿ, ಜಪಾನ್, ಸಿಂಗಪೂರ್. ಎಲ್ಲರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಭಾರತ 82ನೇ ಸ್ಥಾನದಲ್ಲಿದೆ ಆ್ಯಂಡ್ ಫಸ್ಟ್ ಪ್ಲೇಸಲ್ಲಿ ಫ್ರಾನ್ಸ್ ಇದೆ. ಇಷ್ಟು ನೆನಪಿರುತ್ತಾ? ನೆನಪಲ್ಲಿ ಇಟ್ಕೊಳ್ಳೇಬೇಕು. ಫಸ್ಟ್ ಪ್ಲೇಸಲ್ಲಿ ಇದೆ ಅಂದಮೇಲೆ ಔಟ್ ಆಫ್ 227 ಡೆಸ್ಟಿನೇಷನ್ಸ್ ಸುಮಾರು 194 ರಾಷ್ಟ್ರಗಳಿಗೆ ವೀಸಾ ಫ್ರೀ ಆರ್ ವೀಸಾ ಆನ್ ಅರೈವಲ್ ಆಕ್ಸೆಸ್ ಅನ್ನು ಹೊಂದಿರತಕ್ಕಂಥ ರಾಷ್ಟ್ರ ಫ್ರಾನ್ಸ್. ಲೀಸ್ಟ್ ಯಾವುದು? ಆಫ್ಘಾನಿಸ್ತಾನ್. ಅವ್ರು ಫ್ರೀಯಾಗಿ ಕರೆದು ನಾವು ಹೋಗಲ್ಲ, ಹೌದಲ್ವಾ? ತಾಲಿಬಾನ್ ರೂಲ್ಡ್ ಒಂದು ರಾಷ್ಟ್ರ ಆಗಿದೆ ಇವಾಗ. ಸೊ ಇಂಡಿಯಾ ಪೊಸಿಷನ್ 82, ಫಸ್ಟ್ ಫ್ರಾನ್ಸ್, ಲಾಸ್ಟ್ ಆಫ್ಘಾನಿಸ್ತಾನ್. ಇಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಈ ಪಾಸ್ಪೋರ್ಟ್ ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ ಅಂತ ಕೇಳಿದ್ರೆ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅನ್ನೋ ಸಂಸ್ಥೆ
ಈ ಒಂದು ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅನ್ನ ವಾರ್ಷಿಕವಾಗಿ ರಿಲೀಸ್ ಮಾಡುವಂತಹ ಕೆಲಸವನ್ನ ಮಾಡುತ್ತಲಿದೆ. ಅಂಡರ್ಸ್ಟುಡ್? ನೆಕ್ಸ್ಟ್, ಬೆಸ್ಟ್ ಫಿಫಾ ಮೆನ್ಸ್ ಪ್ಲೇಯರ್ ಅವಾರ್ಡ್ ಅನ್ನ 2023ರಲ್ಲಿ ಯಾರಿಗೆ ನೀಡಲಾಗಿದೆ? ಲಿಯೋನಿ ಮೆಸ್ಸಿಗೆ ನೀಡಲಾಗಿದೆ. ಅರ್ಜೆಂಟೀನಾ ಟೀಮ್ನ ಕ್ಯಾಪ್ಟನ್ ಆದಂತಹ ಲಿಯೋನಿ ಮೆಸ್ಸಿ ಅವರಿಗೆ ನೀಡಲಾಗಿದೆ. ರನ್ನರ್ ಅಪ್ ಒಂದು ನೆನಪಿದ್ರೆ ಸಾಕು, ವಿನ್ನರ್ ಒಂದು ನೆನಪಿದ್ರೆ ಸಾಕು. ಅದರ್ ಥಿಂಗ್ಸ್ ನಾಟ್ ನೆಸೆಸರಿ. ರೈಟ್. ಇತ್ತೀಚೆಗೆ ಭಾರತ ಮತ್ತು ಸಿಂಗಾಪುರ್ ಈ UPI ಪೇಮೆಂಟ್ಗೆ ಸಂಬಂಧಪಟ್ಟಂತೆ, ಡಿಜಿಟಲ್ ಪೇಮೆಂಟ್ಸ್ಗೆ ಸಂಬಂಧಪಟ್ಟಂತೆ ಒಂದು ಉಪಕ್ರಮಕ್ಕೆ ಸಹಿಯನ್ನು ಹಾಕಿದ್ದಾರೆ. ಸೊ ಈ ಉಪಕ್ರಮ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇಂಡಿಯಾ ಮತ್ತು ಸಿಂಗಾಪುರ್ ಮಧ್ಯೆ ಸೈನ್ ಮಾಡಲಾಗಿರುವಂತಹ ಈ ಒಂದು ಡಿಜಿಟಲ್ ಪೇಮೆಂಟ್ಸ್ ಉಪಕ್ರಮ ಯಾರ ಮಧ್ಯೆ ನಡೀತು ಅಂತ ಕೇಳಿದ್ರೆ ಇಂಡಿಯಾ ಸಿಂಗಾಪುರ್ ಅಂತ ಹೇಳ್ತೀರಾ. ಆ್ಯಂಡ್ ಈ ನಿಟ್ಟಿನಲ್ಲಿ ಮತ್ತೊಂದು ಕನ್ಫ್ಯೂಷನ್ ಏನು ಕ್ರಿಯೇಟ್ ಆಗ್ಬೋದು ಅಂದರೆ, UPI ಅಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಈಸ್ ಆಫ್ ಇಂಡಿಯಾ, ಭಾರತಕ್ಕೆ ಸಂಬಂಧಪಟ್ಟಂತಹ ಒಂದು ಪೇಮೆಂಟ್ ಇಂಟರ್ಫೇಸ್. ಅದೇ ರೀತಿ ಸಿಂಗಾಪುರ್ಗೆ ಇರ್ತಕ್ಕಂತಹ ಪೇಮೆಂಟ್ ಇಂಟರ್ಫೇಸ್ಗೆ ನಾವು ಏನಂತ ಕರಿತೀವಿ? ಪೇ ನೌ ಅಂತ ಕರಿತೀವಿ. ಇದರ ಅರ್ಥ ಇಷ್ಟೇ, ನಾಳೆ ನೀವು ಸಿಂಗಾಪುರ್ಗೆ ಆಫೀಸರ್ ಆದಮೇಲೆ ಟ್ರಿಪ್ಗೆ ಹೋದಾಗ ನೀವು ಇಲ್ಲಿಂದ ಹೋಗೋ ಮುಂಚೆ ಡಾಲರ್ಸ್ ತಗೊಂಡು ಅಥವಾ ಸಿಂಗಾಪುರ್ ಕರೆನ್ಸಿ ತಗೊಂಡು ಹೋಗೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನಿಮ್ಮ ಫೋನ್ಪೇ ಅಲ್ಲಿ ಓಪನ್ ಮಾಡಿ ನೀವಲ್ಲಿ ಆ ಫೋನ್ಪೇ ಮುಖಾಂತರ ಪೇ ಮಾಡ್ಬೋದು. ಬಿಕಾಸ್ ನಮ್ಮ UPI ಇಲ್ಲ ಈಗ ಅಲ್ಲಿ ವರ್ಕ್ ಆಗುತ್ತೆ. ಅರ್ಥ ಆಗ್ತದೆ ಅಲ್ಲ? ಆ ಕರೆನ್ಸಿಲಿ ಅವ್ರು ಎಷ್ಟು ರೂಪಾಯಿ ಅಂತ ಹೇಳಿದ್ರೆ ನೀವು ಏನು ಕ್ಯಾಲ್ಕುಲೇಟ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಫೋನ್ಪೇ ಓಪನ್ ಮಾಡಿ ಪೇ ಮಾಡ್ಬೋದು. ಸೊ ದಿಸ್ ಈಸ್ ಇನ್ ಇಟ್ಸ್ ಸಿಂಪ್ಲೆಸ್ಟ್ ಫಾರ್ಮ್. ಕ್ಲಿಯರ್? ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಆಯುತ್ತಾಯ ಅನ್ನೋದು ಏನಪ್ಪ? ಇದೊಂದು ಮ್ಯಾರಿಟೈಮ್ ಎಕ್ಸಸೈಸ್, ಕಡಲ ವ್ಯಾಯಾಮ. ಯಾರ ಮಧ್ಯೆ? ಭಾರತ ಮತ್ತು ಥೈಲ್ಯಾಂಡ್ ನೇವಿ ಮಧ್ಯೆ ನಡೆಯುವಂತಹ ಒಂದು ನೇವಲ್ ಎಕ್ಸಸೈಸ್. ಹೆಂಗೆ ನೆನ್ಪಿಟ್ಕೋಬೇಕು? ಈ ಆಯುತ್ತಾಯ ಇಷ್ಟು ನೆನಪಿರುತ್ತಾ? ಆಯುತ್ತಾಯ. ಥಾಯ ಅಂದರೆ ಥೈಲ್ಯಾಂಡ್, ಥಾಯ ಅಂದರೆ ಥೈಲ್ಯಾಂಡ್. ಸೊ ಥೈಲ್ಯಾಂಡ್ ನೇವಿ ಮತ್ತು ಇಂಡಿಯನ್ ನೇವಿ, ಸಾಕಾ? ಸೊ ಹಾಗಾಗಿ ಎಲ್ಲಿ ಸಾಧ್ಯನೋ ಅಲ್ಲಿ ಆ ವರ್ಡ್ ಏನಿರುತ್ತೆ ನಿಮಗೆ ಓದುವಂತಹ ವರ್ಡು, ಅಲ್ಲೇ ನೀವು ಟ್ರೈ ಟು ಅರೇಂಜ್ ದ ಇನ್ಫಾರ್ಮೇಷನ್. ನೀವೇ ಹೈಡ್ ಮಾಡಿ ಇಟ್ಬಿಡಿ. ಸೊ ದಟ್ ಎಕ್ಸಾಂಪಲ್ ಬಂದಾಗ ಇದನ್ನ ಥಾಯ ನೋಡ್ತಾ ಇದ್ದಂಗೆ ಥೈಲ್ಯಾಂಡ್, ಬೇರೆಯವರೆಲ್ಲ ಯೋಚನೆ ಮಾಡ್ಕೊಂಡು ಥೈಲ್ಯಾಂಡ್ ಇರ್ಬೋದಾ ಅಥವಾ ಜಪಾನ್ ಇರ್ಬೋದಾ, ವಿಯೆಟ್ನಾಮ್ ಇರ್ಬೋದಾ, ಚೈನಾದ ಇರ್ಬೋದಾ, ಅಥವಾ USA ಇರ್ಬೋದಾ ಅಂತ ತಲೆ ಕೆಡ್ಸ್ಕೊಳ್ಳೋ ಅಷ್ಟರಲ್ಲಿ ನೀವು ಒಂದು 2 seconds ಜಸ್ಟ್ ಅದನ್ನು ಮಾರ್ಕ್ ಮಾಡಿ ಮುಂದೆ ಹೋಗ್ಬಿಟ್ಟಿರ್ತಾರೆ. ಸೊ ದಿಸ್ ಈಸ್ ಹೌ ಅ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇಸ್ ಒನ್. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ತುಂಬ ಡಿಫ್ರೆಂಟಾಗಿ ಪ್ರಿಪೇರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇರೋವಂಥ ಕಂಟೆಂಟನ್ನೇ ಸ್ವಲ್ಪ ಡಿಫ್ರೆಂಟಾಗಿ, ಸ್ವಲ್ಪ ಎಫಿಷಿಯೆಂಟಾಗಿ ನೀವು ಪ್ರಿಪೇರ್ ಮಾಡಿದ್ರೆ ಬೇಸಿಕ್ ಅಥವಾ ಈಸಿ ಕ್ವಶನ್ಸ್ ಏನಿರುತ್ತೆ ಅದನ್ನು ಪಕ್ಕಾ ಮಾಡಿಕೊಂಡ್ರೆ ಯು ವಿಲ್ ಡೆಫಿನೆಟ್ಲಿ ಪಾಸ್. A competitive exam is won not by getting the right answers for difficult questions. ಈಸಿ ಇರ್ತಕ್ಕಂತಹ ಕ್ವಶನ್ಸ್ಗಳನ್ನು ಯಾವುದೇ ರೀತಿಯಲ್ಲೂ ಕೂಡ ತಪ್ಪು ಮಾಡದೆ ನೀವು ಮುನ್ನಡೆಯುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದ್ರೆ ಯು ವಿಲ್ ಕ್ರ್ಯಾಕ್ ಎನಿ MCQ ಬೇಸ್ಡ್ ಎಕ್ಸಾಮ್. ಮೇನ್ಸ್ ಇಸ್ ಡಿಫ್ರೆಂಟ್. ಮೇನ್ಸನ್ನು ಆ ರೀತಿ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಫೈನ್. ಸೊ ಇತ್ತೀಚೆಗೆ ಬೆಸ್ಟ್ ಏರ್ಪೋರ್ಟ್ ಆಫ್ ದಿ ಇಯರ್ ಅವಾರ್ಡನ್ನು ಯೂನಿಯನ್ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ನೀಡುವಂತಹ ಬೆಸ್ಟ್ ಏರ್ಪೋರ್ಟ್ ಆಫ್ ದಿ ಅವಾರ್ಡ್, ಬೆಸ್ಟ್ ಏರ್ಪೋರ್ಟ್ ಆಫ್ ದಿ ಇಯರ್ ಅವಾರ್ಡನ್ನು ಯಾರಿಗೆ ನೀಡಲಾಯಿತು? ಜಂಟಿಯಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತು ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನೀಡಲಾಗಿದೆ. ಫೈನ್. ಇಂಡಿಯಾಸ್ ನಂಬರ್ 1 ಚೆಸ್ ಪ್ಲೇಯರ್ ವಿಶ್ವನಾಥ್ ಆನಂದನ್ನು ಸರ್ಪಾಸ್ ಮಾಡಿ ಈಗ ಯಾರು? ರಮೇಶ್ ಬಾಬು ಪ್ರಜ್ಞಾನಂದ ಹೋಗಿದ್ದಾರೆ. ಇತ್ತೀಚೆಗೆ 18th ಅಂದರೆ ನಿನ್ನೆ 18th ವರ್ಲ್ಡ್ ಚೆಸ್ ಚಾಂಪಿಯನ್ ಆಗಿ ಯಾರು? ಗುಕೇಶ್ ಅವರು ವರ್ಲ್ಡ್ಸ್ ಯಂಗೆಸ್ಟ್ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಎಟ್ ದಿ ಏಜ್ ಆಫ್ 18 ಹಿ ಹ್ಯಾಸ್ ಕ್ರಿಯೇಟೆಡ್ ಸಚ್ ಎ ಮೆಮರಿ. ಆ ಒಂದು ಇವೆಂಟ್ ನೋಡಬೇಕಾಗಿತ್ತು ನೀವು. ಡ್ರಾ ಆಗುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಅಥವಾ ಎಲ್ಲರದ್ದು ಫಿಂಗರ್ಸ್ ಕ್ರಾಸ್ಡ್ ಆಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಗುಕೇಶ್ ವಿನ್ ಆಗ್ತಾರೆ. ವಿನ್ ಆದಾಗ ಒಂದು ಕ್ಷಣ ಭಾವುಕರಾಗ್ತಾರೆ ಅವರು. ಒಂದು ಕ್ಷಣ ಸೆಲೆಕ್ಷನ್ ಆಗ್ತಾ ಇದ್ದಂಗೆ, ವಿನ್ ಆಗ್ತಾ ಇದ್ದಂಗೆ ಎಲ್ಲವನ್ನ ಮರೆತು ಮೇಲ್ಗಡೆ ಆಕಾಶ ನೋಡಿ ದೇವರಿಗೆ ತಮ್ಮ ನಮನವನ್ನು, ತಮ್ಮ ಥ್ಯಾಂಕ್ಸನ್ನು ಅವರು ಸಲ್ಲಿಸ್ತಾರೆ. ಅದಾದಮೇಲೆ ಕ್ಲೀನಾಗಿ ಒಂದಿಷ್ಟು ಕೆಲವು ಕ್ಷಣ ಭಾವುಕರಾಗಿ ಹೊರಗಡೆ ಓಡ್ ಬಂದು ತಮ್ಮ ತಂದೆನ ತಪ್ಕೋತಾರೆ. ದಟ್ ಈಸ್ ದಿ ಪವರ್ ಆಫ್ ಸಕ್ಸಸ್. 18 ವರ್ಷದ ಈ ಗುಕೇಶ್ ಈಗ ವರ್ಲ್ಡ್ ಚಾಂಪಿಯನ್, ಯಂಗೆಸ್ಟ್ ಚಾಂಪಿಯನ್ ಆಗಿದ್ದಾರೆ. 18 ಚಾಂಪಿಯನ್ ಅಂತ ಹೇಳಿದ್ರೆ ದಿಸ್ ಇಸ್ ನಾಟ್ ಸೋ ಈಸಿ. ಎಸ್, ದಿಸ್ ಇಸ್ ನಾಟ್ ಸೋ ಈಸಿ. ಸಿಂಗಾಪುರದ ಫಾರ್ಮರ್ ವರ್ಲ್ಡ್ ಚಾಂಪಿಯನ್ ಆದಂತಹ ಡಿಂಗ್ ಲೈರನ್ ಅವ್ರನ್ನ ಸೋಲಿಸುವ ಮುಖಾಂತರ ಈ ಒಂದು ಖ್ಯಾತಿಗೆ ಇವರು ಈಗ ಒಳಗಾಗಿದ್ದಾರೆ. ಫೈನ್. ನೆಕ್ಸ್ಟ್, 2024 ಭಾರತೀಯ ಆರ್ಮಿ, ಇಂಡಿಯನ್ ಆರ್ಮಿ ಇಯರ್ ಆಫ್ ದಿ ಟೆಕ್ನಾಲಜಿ ಅಬ್ಸಾರ್ಪ್ಷನ್ ಅಂತ ಆಚರಣೆ ಮಾಡ್ತಾ ಇದೆ. ಸೊ 2024 ಆಸ್ ಇಯರ್ ಆಫ್ ಟೆಕ್ನಾಲಜಿ ಅಬ್ಸಾರ್ಪ್ಷನ್ ಅಂತ ಯಾರು ಆಚರಣೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಇಂಡಿಯನ್ ಆರ್ಮಿ ಅಂತ ಹೇಳಿ, ಅಥವಾ ಇಂಡಿಯನ್ ಆರ್ಮಿ 2024 ಏನಂತ ಕಮೆಮೊರೇಟ್ ಮಾಡ್ತಾ ಇದೆ ಅಂತ ಕೇಳಿದ್ರೆ ಇಯರ್ ಆಫ್ ಟೆಕ್ನಾಲಜಿ ಅಬ್ಸಾರ್ಪ್ಷನ್. ಕ್ಲಿಯರ್? ನೆಕ್ಸ್ಟ್, ಭಾರತದ ಮೊಟ್ಟ ಮೊದಲ ಡಾರ್ಕ್ ಸ್ಕೈ ಪಾರ್ಕ್ ಅನ್ನ ಎಲ್ಲಿ ಆರಂಭ ಮಾಡಲಾಗಿದೆ?
ಪೆಂಚ್ ಟೈಗರ್ ರಿಸರ್ವ್ ಅಲ್ಲಿ ಆರಂಭ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಇರತಕ್ಕಂತಹ ಪೆಂಚ್ ಟೈಗರ್ ರಿಸರ್ವ್ ಅಲ್ಲಿ ಭಾರತದ ಮೊಟ್ಟ ಮೊದಲ ಡಾರ್ಕ್ ಸ್ಕೈ ಪಾರ್ಕ್ ಅನ್ನ ಆರಂಭ ಮಾಡಲಾಗಿದೆ. ಹಾಗಾದ್ರೆ ಭಾರತದ ಮೊಟ್ಟ ಮೊದಲ ಡಾರ್ಕ್ ಸ್ಕೈ ರಿಸರ್ವ್ ಅನ್ನ ಎಲ್ಲಿ ಇನಾಗ್ರೇಟ್ ಮಾಡಲಾಗಿದೆ ಹೇಳ್ಬೋದಾ? ಕೆನ್ ಯು ಆಲ್ ಪ್ಲೀಸ್ ಟೆಲ್ ಮಿ? ಇಲ್ಲಿ ಪೆಂಚ್ ಅಂತ ಇದ್ದಾಗ ನಿಮ್ಗೆ ಏನ್ ಗೊತ್ತಾಗಬೇಕು? ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂತಹ ಒಂದು ನ್ಯಾಷನಲ್ ಪಾರ್ಕ್ ಅಂತ ಈಸಿಲಿ ಗೊತ್ತಾಗುತ್ತೆ. ಎಸ್, ಯಾಕಂದ್ರೆ ನ್ಯಾಷನಲ್ ಪಾರ್ಕ್ ಎಲ್ಲವನ್ನ ಕೂಡ ನೀವು ಬ್ಯಾಟ್ ಹಾಕಿರ್ಬೇಕು, ಇಲ್ಲಾಂದ್ರೆ ಇಟ್ಸ್ ವೆರಿ ಹಾರ್ಡ್ ಟು ರಿಮೆಂಬರ್. ಓಕೆ, ಪೆಂಚ್ ಟೈಗರ್ ರಿಸರ್ವ್ ಎಲ್ಲಿದೆ? ನಿಮಗೆ ಮಹಾರಾಷ್ಟ್ರದಲ್ಲಿ ಇದೆ. ಕ್ಲಿಯರ್? ಎಸ್ ಅರ್ ನೋ? ಈ ಡಾರ್ಕ್ ಸ್ಕೈ ಪಾರ್ಕ್ ಅಂದ್ರೆ ಏನು? ಡಾರ್ಕ್ ಸ್ಕೈ ಅಂದ್ರೆ ಯೂಶುವಲಿ ಎಲ್ಲಿ ಆರ್ಟಿಫಿಷಿಯಲ್ ಲೈಟ್ ಇಂಟರ್ಫಿಯರೆನ್ಸ್ ಕಡಿಮೆ ಇರುತ್ತೋ, ಅಥವಾ ವೇರ್ ದಿ ಇಂಟರ್ಫಿಯರೆನ್ಸ್ ಅಥವಾ ಲೈಟ್ ಪೊಲ್ಯೂಷನ್ ಇಸ್ ವೆರಿ ವೆರಿ ಮಿನಿಮಲ್ ಅಲ್ಲ, ಅಂತಹ ಒಂದು ಪ್ರದೇಶವನ್ನು ನಾವು ಡಾರ್ಕ್ ಸ್ಕೈ ಪಾರ್ಕ್ ಅಥವಾ ಡಾರ್ಕ್ ಸ್ಕೈ ರಿಸರ್ವ್ ಅಂತ ನಾಮಿನೇಟ್ ಮಾಡ್ತೀವಿ. ಸೊ ಪ್ರಪಂಚದಾದ್ಯಂತ ಹಲವಾರು ಪ್ಲೇಸಸ್ಗಳನ್ನು ಇದೀಗ ನಾಮಿನೇಟ್ ಮಾಡ್ಕೊಂಡು ಬರಲಾಗ್ತಾ ಇದೆ. ಅದರಲ್ಲಿ ಡಾರ್ಕ್ ಸ್ಕೈ ಪಾರ್ಕ್ ಅಂದರೆ ಪೆಂಚ್ ಟೈಗರ್ ರಿಸರ್ವ್, ಡಾರ್ಕ್ ಸ್ಕೈ ರಿಸರ್ವ್ ಅಂದರೆ ನಿಮಗೆ ಎಲ್ಲಿ ಬರುತ್ತೆ ಸರ್ ಅದನ್ನು ನೀವು ಕಮೆಂಟ್ ಮಾಡಬೇಕು. ಫೈನ್. ಸೊ ಲೊಕೇಶನ್ ಯಾವುದು? ಡಾರ್ಕ್ ಸ್ಕೈ ಪಾರ್ಕ್ದು ಪೆಂಚ್ ಟೈಗರ್ ರಿಸರ್ವ್. ಪೆಂಚ್ ಎಲ್ಲಿ ಬರುತ್ತೆ? ಇಟ್ ಕಮ್ಸ್ ಆನ್ ದಿ ಬಾರ್ಡರ್ ಬಿಟ್ವೀನ್ ಮಹಾರಾಷ್ಟ್ರ ಆ್ಯಂಡ್ ಮಧ್ಯಪ್ರದೇಶ್. ಎಸ್, ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದ ಬಾರ್ಡರ್ಲಿ ಬರ್ತಕ್ಕಂತಹ ಒಂದು ಟೈಗರ್ ರಿಸರ್ವ್ ಇದಾಗಿರುತ್ತೆ. ನಿಮಗೆ ಇದು ಕೇವಲ ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತ ಅಲ್ಲ. ಪೆಂಚ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಮಧ್ಯಪ್ರದೇಶದಲ್ಲೂ ಕೂಡ ಬರುತ್ತೆ. ಈಗ ಮಧ್ಯಪ್ರದೇಶದ ಸುಮಾರು 10ರಿಂದ 11 ನ್ಯಾಷನಲ್ ಪಾರ್ಕ್ ಅನ್ನ ನೆನಪಲ್ಲಿ ಇಟ್ಕೊಳ್ಳೋಕೆ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ದ ಟ್ರಿಕ್ಸ್. ನೆನಪಿದೆಯಾ ಟ್ರಿಕ್ಸು ಹೇಳಿದ್ದು? ಕ್ವಿಕ್ ಆಗಿ ರಿಕ್ಯಾಪ್ ಮಾಡಬೇಡ. ಸೊ ಇಲ್ಲಿ ಮಧ್ಯಪ್ರದೇಶದ ನ್ಯಾಷನಲ್ ಪಾರ್ಕ್ಸ್ ಅಂತ ಬಂದಾಗ ನಿಮಗೆ ಆಲ್ಮೋಸ್ಟ್ 27 ಸ್ಟೇಟ್ಸ್ದು ಸುಮಾರು ಮೋರ್ ದನ್ 100 ನ್ಯಾಷನಲ್ ಪಾರ್ಕ್ಸ್ ಅನ್ನು ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತ ಟ್ರಿಕ್ಸ್ ಮುಖಾಂತರ ಆಲ್ರೆಡಿ ಡಿಸ್ಕಸ್ಡ್. ಇಲ್ಲಿ MP ಹೆಂಗೆ ನೆನ್ಪಿಟ್ಕೊಳ್ಬೇಕು? ಸಿ, ಯು ಶುಡ್ ರಿಮೆಂಬರ್ 2 ಪರ್ಸನ್ಸ್. ಯಾರು? ಒಬ್ನು ಸಂಜಯ್ ಖನ್ನಾ, ಮತ್ತೊಬ್ನು ಮಾಧವ್ ಪನ್ನಾ. ಸಂಜಯ್ ಖನ್ನಾ ಮತ್ತು ಮಾಧವ್ ಪನ್ನಾ ಇವ್ರೇನು ಮಾಡ್ತಾರೆ? ವಿಹಾರಕ್ಕೆ, ಫ್ರೆಂಡ್ಸ್ ಅಂದಮೇಲೆ ಜೊತೆಗೆ ವಾಕಿಂಗ್ ಹೋಗೋದು ಸಹಜ. ವಿಹಾರಕ್ಕೆ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ? ವಿಹಾರಕ್ಕೆ ಡೈನೋಸಾರ್ ಫಾಸಿಲ್ ಪಾರ್ಕ್ಗೆ ವಿಹಾರಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಏನು ಮಾಡ್ತಾರೆ? ಡೈನೋಸಾರ್ ಫಾಸಿಲ್ ಪಾರ್ಕ್ಗೆ ವಿಹಾರಕ್ಕೆ ಹೋಗ್ತಾರೆ. ಈ ಡೈನೋಸಾರ್ ಫಾಸಿಲ್ ಪಾರ್ಕ್ ಎಲ್ಲಿದೆ? ಪೆಂಚಲ್ಲಿದೆ. ಪೆಂಚಲ್ಲಿ ಲೊಕೇಟ್ ಆಗಿದೆ. ಸೊ ಪೆಂಚಲ್ಲಿ ಲೊಕೇಟ್ ಆಗಿರ್ತಕ್ಕಂತಹ ಈ ಡೈನೋಸಾರ್ ಫಾಸಿಲ್ ಪಾರ್ಕಲ್ಲಿ ವಿಹಾರ ಮಾಡಲಿಕ್ಕೆ ಸಂಜಯ್ ಖನ್ನಾ ಮತ್ತು ಮಾಧವ್ ಪನ್ನಾ ಜಂಟಿಯಾಗಿ ಏನು ಮಾಡ್ತಾರೆ ಅಂದರೆ ಜೊತೆಗೆ ಏನು ಮಾಡ್ತಾರೆ? ಬಂದರು. ನೆನಪಲ್ಲಿ ಇಟ್ಕೊಳ್ಳಿ. ಹೆಂಗೆ ವಿಜುವಲೈಸ್ ಮಾಡ್ಕೋಬೇಕು? ಪಿಕ್ಚರ್ ಮೆಮೊರಿ ಬಿಲ್ಡ್ ಮಾಡ್ಕೊಳ್ಳಿ. ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಇಬ್ಬರ ಮಧ್ಯಪ್ರದೇಶದ ನ್ಯಾಷನಲ್ ಪಾರ್ಕ್ಸ್ ಅಂತ ಬಂದರೆ ನಿಮಗೆ ಇಬ್ಬರು ವ್ಯಕ್ತಿಗಳು ನೆನಪಲ್ಲಿ ಇಟ್ಕೋಬೇಕು. ಇದೇ ರೀತಿ ಎಲ್ಲವಕ್ಕೂ ಇದಾವೆ. ಈಗ ಹರಿಯಾಣ ಅಂತ ಬಂದರೆ ಕಾಲೆ ಸುಲ್ತಾನ್ ನೆನಪಲ್ಲಿ ಇಟ್ಕೊಳ್ಳಿ. ಹರಿಯಾಣ ಯಾರಿರ್ತಾರೆ? ಈ ಜಟ್ಟಿಗಳಿರ್ತಾರಲ್ಲ, ಸೊ ಅವ್ರನ್ನ ನೆನಪಲ್ಲಿ ಇಟ್ಕೊಳ್ಳೋದು. ಕಾಲೆ ಅಂದರೆ ಕಾಲೇಸರ್ ನ್ಯಾಷನಲ್ ಪಾರ್ಕು, ಸುಲ್ತಾನ್ ಅಂದರೆ ಸುಂತಲ್ಪು ನ್ಯಾಷನಲ್ ಪಾರ್ಕ್. ಕಾಲೆ ಸುಲ್ತಾನ್ ಅಲ್ಲ, ಆಯ್ತಾ? ಇಲ್ಲಿ ಮಧ್ಯಪ್ರದೇಶ ಅಂತ ಬಂದರೆ ಸಂಜಯ್ ಖನ್ನಾ ಮತ್ತು ಮಾಧವ್ ಪನ್ನಾ ಇವರಿಬ್ಬರು ನೆನಪಲ್ಲಿ ಇಟ್ಕೊಳ್ಳಿ. ಫ್ರೆಂಡ್ಸ್ ಅಂದರೆ ಏನು ಮಾಡ್ತಾರೆ? ವಾಕಿಂಗ್ ಹೋಗ್ತಾರೆ. ವಾಕಿಂಗ್ಗೆ ವಿಹಾರ ಅಂತ ಕರಿತೀವಿ. ಎಲ್ಲಿ ಹೋಗ್ತಾರೆ? ಡೈನೋಸಾರ್ ಫಾಸಿಲ್ ಪಾರ್ಕ್ಗೆ ಹೋಗ್ತಾರೆ. ಡೈನೋಸಾರ್ ಫಾಸಿಲ್ ಪಾರ್ಕಲ್ಲಿದೆ, ಪೆಂಚಲ್ಲಿದೆ. ಸೊ ಇದಕ್ಕೆ ಏನು ಮಾಡ್ತಾರೆ? ಜೊತೆಗೆ ಬರ್ತಾರೆ, ಬಂದರು. ಸೊ ಸಂಜಯ್ ನ್ಯಾಷನಲ್ ಪಾರ್ಕ್, ಖನ್ನಾ ನ್ಯಾಷನಲ್ ಪಾರ್ಕ್, ಮಾಧವ್ ನ್ಯಾಷನಲ್ ಪಾರ್ಕ್, ಪನ್ನಾ ನ್ಯಾಷನಲ್ ಪಾರ್ಕ್, ವಿಹಾರ್ ನ್ಯಾಷನಲ್ ಪಾರ್ಕ್, ಒನ್ ವಿಹಾರ್ ನ್ಯಾಷನಲ್ ಪಾರ್ಕ್, ಡೈನೋಸಾರ್ ನ್ಯಾಷನಲ್ ಪಾರ್ಕ್, ಫಾಸಿಲ್ ನ್ಯಾಷನಲ್ ಪಾರ್ಕ್, ಪೆಂಚ್ ನ್ಯಾಷನಲ್ ಪಾರ್ಕ್, ಸತ್ಪುರಾ ನ್ಯಾಷನಲ್ ಪಾರ್ಕ್ ಮತ್ತು ಬಂಧವ್ಗರ್ ನ್ಯಾಷನಲ್ ಪಾರ್ಕ್ ಮತ್ತು ಟೈಗರ್. ನೆನಪಲ್ಲಿರುತ್ತಾ? ಸೊ ಈ ರೀತಿ ಎಲ್ಲ ನ್ಯಾಷನಲ್ ಪಾರ್ಕ್ಸು, ವೆಟ್ಲ್ಯಾಂಡ್ಸು ಮತ್ತು ವೈಲ್ಡ್ ಲೈಫ್ ಸ್ಯಾಂಚುರೀಸು ಆ್ಯಂಡ್ ರಿವರ್ಸು ಎಲ್ಲದಕ್ಕೂ ಕೂಡ ಟ್ರಿಕ್ಸ್ ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ. ರೈಟ್? ಯು ಶುಡ್ ಕ್ವಿಕ್ಲಿ ರಿವೈಸ್ ದೆಮ್, ಪ್ರತಿಯೊಂದಕ್ಕೂ ಕೂಡ. ಯಾಕಂದರೆ ಇವೆಲ್ಲ ಥೀಮ್ಸ್ ಅಂತ ಕರಿತೀವಿ. ಈ ಎಲ್ಲ ಥೀಮ್ಸನ್ನು ಸೇರಿಸಿದ್ರೆ ನಿಮಗೆ ಅರೌಂಡ್ 30 to 35 ಕ್ವಶನ್ಸ್ ಈಸಿಲಿ ಇಲ್ಲಿಂದ ಬರುತ್ತೆ. ಸುಮಾರು 30ರಿಂದ 35 ಪ್ರಶ್ನೆಗಳನ್ನು ಈಸಿಲಿ ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಬೇರೆಯವರು ತಡಬಡಾಯಿಸ್ಕೊಂಡು ಕಷ್ಟಪಟ್ಕೊಂಡು ನೆನಪಲ್ಲಿ ಇಟ್ಕೊಳ್ಳದೆ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಅಥವಾ ಏನೋ ಒಂದು ತುಕ್ಕಾದಲ್ಲಿ ಆನ್ಸರ್ ಮಾಡುವಂತಹ ಗೋಜಿಗೆ ಹೋದರೆ ನೀವು ವಿತ್ ಶ್ಯೂರ್ ಶಾರ್ಟ್ 100% ಕಾನ್ಫಿಡೆನ್ಸ್ ಈ 35ರಿಂದ 40 ಕ್ವಶನ್ಸ್ ಅರೌಂಡ್ 70 to 80 ಮಾರ್ಕ್ಸ್ ಇಲ್ಲಿ ಗಳಿಸ್ಕೊಂಡ್ರೆ ನಿಮ್ಮ ಒಂದು ಪ್ರಯಾಣ ಮುಂದೆ ಸುಗಮವಾಗಿರುತ್ತೆ. ಯಾವುದು? ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದ್ರಲ್ಲಿ. ನೆಕ್ಸ್ಟ್, ಪ್ರತಿ ವರ್ಷ ನ್ಯಾಷನಲ್ ಯೂತ್ ಡೇನ ಯಾವಾಗ ಆಚರಣೆ ಮಾಡಲಾಗುತ್ತೆ? ಜನವರಿ 12ಕ್ಕೆ ನಾವು ಪ್ರತಿ ವರ್ಷ ನ್ಯಾಷನಲ್ ಯೂತ್ ಡೇನ 1985ರಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಸ್, ಇಟ್ ಈಸ್ ಅ ಪಾರ್ಟ್ ಆಫ್ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಯೂತ್ ಆ್ಯಂಡ್ ಅಡೋಲೆಸೆಂಟ್ ಡೆವಲಪ್ಮೆಂಟ್. ಜನವರಿ 12ನೇ ಏನಕ್ಕೆ ಚೂಸ್ ಮಾಡಿದ್ವಿ? ಬಿಕಾಸ್ ಟು ಕಮೆಮರೇಟ್ ದಿ ಬರ್ತ್ ಆ್ಯನಿವರ್ಸರಿ ಆಫ್
ಸ್ವಾಮಿ ವಿವೇಕಾನಂದ. ವೇದಾಂತ ಮತ್ತು ಯೋಗವನ್ನು ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಂತಹ ಒಬ್ಬ ಅದ್ಭುತ ಜ್ಞಾನಿ ಯಾರಪ್ಪ ಅಂದರೆ ಸ್ವಾಮಿ ವಿವೇಕಾನಂದ. ಅಲ್ಲಿವರೆಗೂ ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಈ ಒಂದು ಅವೇರ್ನೆಸ್ಸು ಅಥವಾ ಈ ಒಂದು ತಿಳುವಳಿಕೆ ಇಡೀ ಪ್ರಪಂಚಕ್ಕೆ ಇಂಟ್ರಡ್ಯೂಸ್ ಮಾಡಿಕೊಟ್ಟಂತಹ ತತ್ವಜ್ಞಾನಿ ಸ್ವಾಮಿ ವಿವೇಕಾನಂದ. 1893ರಲ್ಲಿ ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ ಸ್ಪೀಚ್ ಅಥವಾ ಶಿಕಾಗೋದಲ್ಲಿ ನಡೆದಂತಹ ವಿಶ್ವ ಪಾರ್ಲಿಮೆಂಟ್ ಸಮ್ಮೇಳನದಲ್ಲಿ, ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಅವರು ಭಾಷಣವನ್ನು ನೀಡ್ತಾರೆ. ಅಲ್ಲಿ ಇವರು ಪ್ರಪಂಚಕ್ಕೆ ಈ ವೇದಾಂತ, ವೇದಗಳ ಅಂತ ಅಥವಾ ವೇದ ಸಮರಿ ಏನಿರುತ್ತೆ, ಅನಾಲಿಸಿಸ್ ಏನಿರುತ್ತೆ, ಅದನ್ನು ಅವರು ಇಡೀ ಪ್ರಪಂಚಕ್ಕೆ ಇಂಟ್ರಡ್ಯೂಸ್ ಮಾಡಿಕೊಡ್ತಾರೆ. ಸ್ವಾಮಿ ವಿವೇಕಾನಂದ ಹೇಳೋ ಪ್ರಕಾರ ಮೋಕ್ಷವನ್ನು ಸಾಧನೆ ಮಾಡಲಿಕ್ಕೆ ಕೇವಲ ನೀವು ಸನ್ಯಾಸಿ ಆಗಬೇಕಾಗಿಲ್ಲ. ಮೋಕ್ಷವನ್ನು ಸಾಧನೆ ಮಾಡಲಿಕ್ಕೆ ಅವರು 4 ಹಾದಿಗಳನ್ನು ತೋರಿಸ್ತಾರೆ. ಒಂದು ರಾಜಯೋಗ, ಮತ್ತೊಂದು ಕರ್ಮಯೋಗ, ಮತ್ತೊಂದು ಜ್ಞಾನಯೋಗ, ಮತ್ತೊಂದು ಭಕ್ತಿ ಯೋಗ. ನೀವು ಓದ್ತಾ ಇದ್ದೀರಾ ಸ್ಟೂಡೆಂಟ್ ಆಗಿ, ಇದನ್ನೇ ನಿಷ್ಠೆಯಿಂದ ನೀವು 100% ಡೆಡಿಕೇಶನ್ ಕೊಟ್ಟು ಕನ್ಸಿಸ್ಟೆಂಟಾಗಿ ಮಾಡಿದ್ರೆ ಇದು ಕೂಡ ಒಂದು ಮೋಕ್ಷವನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಒಂದು ಸಾಧನೆ ಅಥವಾ ದಾರಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಜ್ಞಾನಯೋಗ, ಜ್ಞಾನವನ್ನು ಗಳಿಸೋದು, ಜ್ಞಾನವನ್ನು ಅಂದರೆ ಒಳ್ಳೆ ಜ್ಞಾನ, ಕೆಟ್ಟ ಜ್ಞಾನ ಅಲ್ಲ, ಜ್ಞಾನವನ್ನು ಪ್ರತಿನಿತ್ಯ ನೀವು ಸಂಪಾದನೆ ಮಾಡ್ಕೊಂಡು ಹೋಗೋದು ಕೂಡ ಒಂದು ಮೋಕ್ಷಕ್ಕೆ ಹಾದಿ ಅಂತ ಹೇಳ್ತಾರೆ. ರೈಟ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಇವರನ್ನು ಮೇಕರ್ ಆಫ್ ದಿ ಮಾಡರ್ನ್ ಇಂಡಿಯಾ, ಆಧುನಿಕ ಭಾರತದ ನಿರ್ಮಾತೃ ಅಂತ ಯಾರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಇವರನ್ನ ಕರೀತಾರೆ. ಇವರು ತಮಗೆಲ್ಲ ಗೊತ್ತು ರಾಮಕೃಷ್ಣ ಪರಮಹಂಸರ ಪಟ್ಟ ಶಿಷ್ಯ. ಅವರ ಹೆಸರಲ್ಲಿ ರಾಮಕೃಷ್ಣ ಮಿಷನ್ ಅನ್ನು 1897ರಲ್ಲಿ ಆರಂಭ ಮಾಡ್ತಾರೆ. ಅಷ್ಟೇ ಅಲ್ಲ, ಪಶ್ಚಿಮ ಬಂಗಾಳದಲ್ಲಿ ಬೇಲೂರು ಮಠವನ್ನು ಕೂಡ ಇವರು ಸ್ಥಾಪನೆ ಮಾಡಿದ್ದಾರೆ. ರೈಟ್. ಇಂಡೋರ್ ಮತ್ತು ಸೂರತ್ಗೆ 2023ರ ಇಂಡಿಯಾಸ್ ಕ್ಲೀನೆಸ್ಟ್ ಸಿಟಿ ಅನ್ನೋ ಅವಾರ್ಡನ್ನು ಜಂಟಿಯಾಗಿ ನೀಡಲಾಗಿದೆ. ಸೊ ಇಂಡೋರ್ ಆ್ಯಂಡ್ ಸೂರತ್ ಹ್ಯಾವ್ ಜಾಯಿಂಟ್ಲಿ ಒನ್ ದಿ 2023 ಇಂಡಿಯಾಸ್ ಕ್ಲೀನೆಸ್ಟ್ ಸಿಟೀಸ್ ಅವಾರ್ಡ್. ಕ್ಲಿಯರ್. ಮಹಾರಾಷ್ಟ್ರ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟನ್ನು ಗಳಿಸ್ಕೊಂಡಿದೆ. ಇಂಡೋರ್ ಸತತ 7ನೇ ಬಾರಿಗೆ ಕಾನ್ಸಿಕ್ಯೂಟಿವ್ಲಿ ಫಾರ್ ದಿ 7th ಇಯರ್ ಆರ್ 7th ಟೈಮ್ ಈ ಒಂದು ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ಇಟ್ ಈಸ್ ಪಾರ್ಟ್ ಆಫ್ ಸ್ವಚ್ಛ ಸರ್ವೇಕ್ಷಣ್ ಸರ್ವೆ, ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ನಡೆಸಲಾಗುವಂಥ ಒಂದು ಸರ್ವೆ. ರೈಟ್. ಎಲೆಕ್ಟ್ರಿಸಿಟಿ ರೂಲ್ಸ್ 2024 ಈಗ ಇತ್ತೀಚೆಗೆ ರಿಲೀಸ್ ಮಾಡಲಾಗಿತ್ತು. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಪ್ಪ ಅಂದರೆ, ಈ ಎಲೆಕ್ಟ್ರಿಸಿಟಿ ರೂಲ್ಸನ್ನು 2003ರ ಎಲೆಕ್ಟ್ರಿಸಿಟಿ ಆ್ಯಕ್ಟ್ಗೆ ನೀವು ಸಿಂಕ್ ಮಾಡ್ಬೋದು. ಎಲೆಕ್ಟ್ರಿಸಿಟಿ ಆ್ಯಕ್ಟ್ ಆಫ್ 2003. ಯೂಶ್ವಲಿ ಈ ಮೂಲ ಕಾಯ್ದೆಗಳು ಅಥವಾ ಕಾನೂನುಗಳೇನಿರುತ್ತೆ ಅದರ ಒಂದು ಜಾರಿಗೆ ಬಂದಂತಹ ವರ್ಷ ಅಥವಾ ಪಾಸ್ ಆದಂಥ ವರ್ಷವನ್ನು ಕೇಳುವಂತಹ ಒಂದು ಪ್ರಾಕ್ಟೀಸ್ KPSC ಇಟ್ಕೊಂಡಿದೆ. ಇದರ ಪ್ರಮುಖ ಅಂಶ ಏನಪ್ಪ ಅಂದರೆ, ಲೈಸೆನ್ಸಿಂಗ್ ರಿಕ್ವೈರ್ಮೆಂಟನ್ನು ಇದೀಗ ತೆಗೆಯಲಾಗಿದೆ. ಫೈನ್. ನೆಕ್ಸ್ಟ್, ಡಾಕ್ಟರ್ ಮಾನ್ಸುಖ್ ಮಾಂಡವಿಯಾ ಅವರು ಬರೆದಂತಹ ಫರ್ಟಿಲೈಸಿಂಗ್ ದಿ ಫ್ಯೂಚರ್ ಭಾರತ್ಸ್ ಮಾರ್ಚ್ ಟುವರ್ಡ್ಸ್ ಫರ್ಟಿಲೈಸರ್ ಸೆಲ್ಫ್ ಸಫಿಷಿಯನ್ಸಿ ಎಂಬ ಪುಸ್ತಕವನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ಸೊ ಫರ್ಟಿಲೈಸಿಂಗ್ ದಿ ಫ್ಯೂಚರ್ ಭಾರತ್ಸ್ ಮಾರ್ಚ್ ಟುವರ್ಡ್ಸ್ ಫರ್ಟಿಲೈಸರ್ ಸೆಲ್ಫ್ ಸಫಿಷಿಯನ್ಸಿ, ಫರ್ಟಿಲೈಸರ್ಸನ್ನು ಯಾವ ರೀತಿ ಸೆಲ್ಫ್ ಸಫಿಷಿಯೆಂಟಾಗಿ ಪಡಿಸ್ಬೋದು, ನಿಯಮಿತವಾಗಿ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೋ ಅಷ್ಟರ ಮಟ್ಟಿಗೆ ಸಸ್ಟೈನೇಬಲ್ ಆಗಿ ಯಾವ ರೀತಿ ಅಪ್ಲೈ ಮಾಡಬೇಕು, ಇದೆಲ್ಲದರ ಬಗ್ಗೆ ಕುರಿತಂತಹ ಹಲವಾರು ಅಂಶಗಳನ್ನು ಫರ್ಟಿಲೈಸಿಂಗ್ ದಿ ಫ್ಯೂಚರ್ ಅನ್ನೋ ಪುಸ್ತಕದಲ್ಲಿ ಡಾಕ್ಟರ್ ಮಾನ್ಸುಖ್ ಮಾಂಡವಿಯಾ ಅವರು ಬರೆದಿದ್ದಾರೆ. ರೈಟ್. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಇನ್ಸ್ಟಾಲ್ಮೆಂಟನ್ನು ಮೋದಿಯವರು ಇತ್ತೀಚೆಗೆ ರಿಲೀಸ್ ಮಾಡಿದರು. ಸೊ ಈ ಯೋಜನೆಗಳು ಮತ್ತು ಈ ಗವರ್ನೆನ್ಸ್ ಸ್ಕೀಮ್ಸ್ ಮೇಲೆ ಜಂಟಿಯಾಗಿ ಅರೌಂಡ್ ಅಟ್ಲೀಸ್ಟ್ 10 to 12 ಕ್ವಶನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಇಂಪಾರ್ಟೆಂಟ್ ಸ್ಕೀಮ್ಸ್ ಮೇಲೆ ಒಂದು ಸಪ್ರೇಟ್ ಕ್ಲಾಸ್ ಇರುತ್ತೆ ಆ್ಯಂಡ್ ಇಂಪಾರ್ಟೆಂಟ್ ಈ ಗವರ್ನೆನ್ಸ್ ಸ್ಕೀಮ್ಸ್ ಮೇಲೆ ಕೂಡ ಸಪ್ರೇಟ್ ಕ್ಲಾಸ್ ಇರುತ್ತೆ. ಸೊ ಪ್ರಧಾನಮಂತ್ರಿ ಆವಾಸ್ ಯೋಜನಾ PMAY ಗ್ರಾಮೀಣ್ ಇದನ್ನು 2016ರಲ್ಲಿ ಲಾಂಚ್ ಮಾಡಲಾಗಿತ್ತು ಬೈ ರೀಸ್ಟ್ರಕ್ಚರಿಂಗ್. ಈ ಹಿಂದೆ ಇದ್ದಂತಹ ಇಂದಿರಾ ಆವಾಸ್ ಯೋಜನೆಯನ್ನು ರೀಸ್ಟ್ರಕ್ಚರ್ ಮಾಡೋದರ ಮುಖಾಂತರ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಡಿಯಲ್ಲಿ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಯೋಜನೆಯನ್ನು ಆರಂಭ ಮಾಡಲಾಗಿತ್ತು. ಏಮ್ ಈಸ್ ಹೌಸಿಂಗ್ ಫಾರ್ ಆಲ್ ಬೈ 2022 ಇದರ ಮುಖ್ಯ ಏನಾಗಿತ್ತು, ಗುರಿಯಾಗಿತ್ತು. ಸೊ ಸೋಷಿಯಲಿ ಮತ್ತು ಎಕನಾಮಿಕಲಿ ಬ್ಯಾಕ್ವರ್ಡ್ ಇರತಕ್ಕಂತಹ ಒಂದು ಗುಂಪುಗಳಿಗೆ ಮನೆಯನ್ನು ಕಟ್ಟಲಿಕ್ಕೆ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ನೀಡುವಂಥ ಯೋಜನೆ ಇದಾಗಿತ್ತು. ಪ್ಲೇನ್ ಏರಿಯಾಸಲ್ಲಾದರೆ 1.2 lakhsನ್ನು ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ನೀಡಲಾಗುತ್ತೆ. ಅದು ಹಿಲ್ಲಿ ಏರಿಯಾಸಲ್ಲಾದರೆ 1.30 lakhsನ್ನು ನೀಡಲಾಗುತ್ತೆ. ಕ್ಲಿಯರ್. ದಿ ಫೈನಾನ್ಷಿಯಲ್ ಬರ್ಡನ್ ಏನಿರುತ್ತೆ ಅದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ವಿಂಗಡಣೆ ಆಗುತ್ತೆ. ಹಾಗಾಗಿ ಇಟ್ ಈಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಲ್ಲ. 60-40 ಬೇರೆ ರಾಜ್ಯಗಳಿಗೆ ಈ ಶೇರಿಂಗ್ ಆದರೆ 90-10 ಹಿಲ್ ಏರಿಯಾಸ್ ಅಥವಾ ಹಿಲ್ಲಿ ಸ್ಟೇಟ್ಸ್ಗೆ ಇದು ಏನಾಗುತ್ತೆ, ಡಿವೈಡ್ ಆಗುತ್ತೆ. ಫೈನ್. ಅದೇ ಲಡಾಖ್ ಮತ್ತು ಅದರ್ ಯೂನಿಯನ್ ಟೆರಿಟರೀಸ್ ಅಂತ ಬಂದರೆ 100% ಫಂಡಿಂಗ್ ಕೇಂದ್ರದಿಂದ ಬರುತ್ತೆ. ಪ್ರೆಸ್ಟಿಜಿಯಸ್ 2024 ಅರ್ಜುನ ಅವಾರ್ಡನ್ನು ಯಾರಿಗೆ ನೀಡಲಾಗಿದೆ, ದಿವ್ಯ ಕೀರ್ತಿ
ಸಿಂಗ್ ಅವ್ರಿಗೆ ನೀಡಲಾಗಿದೆ. ಶಿ ಇಸ್ ದಿ ಫಸ್ಟ್ ವುಮೆನ್ ಫ್ರಮ್ ರಾಜಸ್ಥಾನ್ ಟು ರಿಸೀವ್ ಅರ್ಜುನ ಅವಾರ್ಡ್ ಟು, ರೈಟ್. ಸೊ ಫಸ್ಟ್ ಇಂಡಿಯನ್ ವುಮೆನ್ ಟು ಅಚೀವ್ ಈ ಈಕ್ವೆಸ್ಟೇರಿಯನ್ ಸ್ಪೋರ್ಟ್ಸಲ್ಲಿ ಫಸ್ಟ್ ಫಾರ್ ದಿ ಫಸ್ಟ್ ಟೈಮ್ ಯಾರಾದರೂ ಅವಾರ್ಡನ್ನು ಗೆದ್ದಿದ್ದಾರೆ ಅಂತ ಕೇಳಿದರೆ, ಫಸ್ಟ್ ಇಂಡಿಯನ್ ವುಮೆನ್ ಅಂತ ಕೇಳಿದರೆ ಅದು ಕೂಡ ದಿವ್ಯಕೀರ್ತಿ ಸಿಂಗು. ಅದರ ಜೊತೆಗೆ ಈ ರಾಜಸ್ಥಾನದಿಂದ ಈ ಪ್ರಶಸ್ತಿಯನ್ನು ಗೆದ್ದಂತಹ ಒಂದು ಪ್ರಥಮ ಮಹಿಳೆ ಅಥವಾ ಫಸ್ಟ್ ವುಮೆನ್ ಅಂತ ಕೇಳಿದ್ರು ಕೂಡ ಅದು ಕೂಡ ಇದೆ ದಿವ್ಯಕೀರ್ತಿ ಸಿಂಗ್. ಇಲ್ಲಿ ಒಂದು ಅಂಶ ಗೊತ್ತಿರಬೇಕು, ಈಕ್ವೆಸ್ಟ್ರಿಯನ್ ಸ್ಪೋರ್ಟ್ ಅಂದರೆ ಹಾರ್ಸ್ ರಿಲೇಟೆಡ್, ಹಾರ್ಸ್ ಸ್ಪೋರ್ಟ್ಸ್. ಕ್ಲಿಯರ್. ನೆಕ್ಸ್ಟ್, ಪ್ರಪಂಚದ ಮೊಟ್ಟ ಮೊದಲ ಫೀಮೇಲ್ ಆರ್ಚರ್ ವಿದೌಟ್ ಆರ್ಮ್ಸ್, ವರ್ಲ್ಡ್ಸ್ ಫಸ್ಟ್ ಫೀಮೇಲ್ ಆರ್ಚರ್ ಹೂ ಹ್ಯಾಸ್ ಒನ್ ದಿ ಅರ್ಜುನ ಅವಾರ್ಡ್ ಯಾರಪ್ಪ ಅಂತ ಹೇಳಿದ್ರೆ ಶೀತಲ ದೇವಿ. ಎರಡೂ ಕೈಗಳು ಇಲ್ಲದೇ ಇದ್ರೂ ಕೂಡ ತನ್ನ ಕಾಲಲ್ಲಿರ್ತಕ್ಕಂತಹ ಬೆರಳುಗಳ ಸಾಮರ್ಥ್ಯವನ್ನು ಬಳಸ್ಕೊಂಡು ಆರ್ಚರಿಯಲ್ಲಿ ಪದಕವನ್ನು ಪಡೆದಂತಹ ವರ್ಲ್ಡ್ಸ್ ಫಸ್ಟ್ ಫೀಮೇಲ್ ಆರ್ಮ್ಲೆಸ್ ಆರ್ಚರ್ ಯಾರು? ಶೀತಲ್ ದೇವಿಯವರು. ಅವ್ರಿಗೂ ಕೂಡ ಇತ್ತೀಚೆಗೆ ಅರ್ಜುನ ಅವಾರ್ಡನ್ನು ನೀಡಲಾಗಿದೆ. ಅವರ ಒಂದಿಷ್ಟು ಅಚೀವ್ಮೆಂಟ್ಸನ್ನು ಇಲ್ಲಿ ಪಟ್ಟಿ ಮಾಡಿದ್ದೀವಿ. 2024 ಪ್ಯಾರಾಲಿಂಪಿಕ್ಸಲ್ಲಿ ಅವರು ಬ್ರಾನ್ಸ್ ಮೆಡಲ್ ಗೆದ್ದಿದ್ರು ಅಂತ. ನಂತರ 2022 ಏಷ್ಯನ್ ಪ್ಯಾರಾ ಗೇಮ್ಸಲ್ಲಿ ಗೋಲ್ಡ್ ಮೆಡಲ್, ನೆಕ್ಸ್ಟ್ ವರ್ಲ್ಡ್ ಪ್ಯಾರಾ ಆರ್ಚರಿ ಚಾಂಪಿಯನ್ಶಿಪ್ಪಲ್ಲಿ ಸಿಲ್ವರ್, ನೆಕ್ಸ್ಟ್ ಏಷ್ಯನ್ ಪ್ಯಾರಾ ಆರ್ಚರಿ ಚಾಂಪಿಯನ್ಶಿಪ್ಪಲ್ಲಿ ಗೋಲ್ಡನ್ನು ಕೂಡ ಅವರಿಗೆ ನೀಡಲಾಗಿದೆ. ಪರ್ಷಿಯನ್ ಇದೀಗ ನೆನಪಿರಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಡಿ ಲಿಸ್ಟ್ ಔಟ್ ಮಾಡಿರುವಂತಹ ಒಂದಿಷ್ಟು ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಲ್ಲಿ ಒಂದು ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡಲಾಗ್ತಾ ಇದೆ. ಭಾರತದ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಲ್ಲ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಡಿ ಲಿಸ್ಟ್ ಔಟ್ ಮಾಡಿರ್ತಕ್ಕಂತಹ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಡಿಯಲ್ಲಿ ಈಗಾಗಲೇ ತಮಿಳ್, ಸಂಸ್ಕೃತ್, ಕನ್ನಡ, ಮಲಯಾಳಂ ಮತ್ತು ಒಡಿಯಾ ಇದಾವೆ. ಇದರಲ್ಲಿ ಈ ಫಾರ್ಸಿಯನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿದೆ. ಸೊ ಅದನ್ನು ಬಿಟ್ಟರೆ ಜನರಲ್ ಆಗಿ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅನ್ನು ನೀವು ನೋಡಿದ್ರೆ ಯಾವ ಆಧಾರದ ಮೇಲೆ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅನ್ನ ಡಿವೈಡ್ ಮಾಡಲಾಗುತ್ತೆ ಅಂತ ಆ ಒಂದು ಕ್ರೈಟೀರಿಯಾ ಇಲ್ಲಿ ಕೊಟ್ಟಿದ್ದೀವಿ. ಈಗ ಆ ಪಟ್ಟಿಗೆ ಈ ಹಿಂದೆ ಯಾವ್ಯಾವುದಿತ್ತು, ತಮಿಳು, ಸಂಸ್ಕೃತ, ಕನ್ನಡ, ಮಲಯಾಳಂ, ಒಡಿಯಾ ಸೇರಿತ್ತು. ಈಗ ಆ ಪಟ್ಟಿಗೆ ಮರಾಠಿ, ಪಾಲಿ, ಪ್ರಾಕೃತ, ಅಸ್ಸಾಮಿ ಮತ್ತು ಬೆಂಗಾಲಿ ಭಾಷೆಗಳನ್ನು ಸೇರಿಸುವುದರ ಮುಖಾಂತರ ಈ ಪಟ್ಟಿಯನ್ನು 11ಕ್ಕೆ ಏರಿಸಲಾಗಿದೆ. ರೈಟ್. ಪ್ರಪಂಚದ ಅತಿ ಎತ್ತರದ ಡಾಕ್ಟರ್ BR ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನು ಇತ್ತೀಚೆಗೆ ಇನಾಗ್ರೇಟ್ ಮಾಡಲಾಯಿತು. ಅದರ ಹೈಟು ಮತ್ತು ಅದರ ಸ್ಥಳ ವಿಜಯವಾಡ, ಆಂಧ್ರ ಪ್ರದೇಶದಲ್ಲಿ. ಹೈಟು 206 ಫೀಟ್. PM ಸೂರ್ಯೋದಯ ಯೋಜನೆಯನ್ನು ಯಾರು? PM ಮೋದಿಯವರು ಲಾಂಚ್ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ನಿಮ್ಮ ಮನೆ ಮೇಲ್ಗಡೆ, ಅದು ಎಸ್ಪೆಷಲಿ ಮಿಡಲ್ ಕ್ಲಾಸ್ ಹೌಸ್ ಹೋಲ್ಡ್ಸ್ ಏನಿರ್ತಾರೆ ಅವರ ಮನೆ ಮೇಲ್ಛಾವಣಿಯಲ್ಲಿ ಈ ಸೋಲಾರ್ ಪ್ಯಾನೆಲ್ಸನ್ನು ಅಳವಡಿಸೋದರ ಮುಖಾಂತರ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಒಂದು ಕಡೆ ರಿಡ್ಯೂಸ್ ಮಾಡೋದಾದರೆ, ಮತ್ತೊಂದು ಕಡೆ ಇವರಿಗೆ ಒಂದು ಆಲ್ಟರ್ನೇಟಿವ್ ಇನ್ಕಮನ್ನು ಕೂಡ ಜನರೇಟ್ ಮಾಡುವಂತಹ ಕೆಲಸ ಇದರ ಮುಖಾಂತರ ಮಾಡಿಕೊಡಲಾಗುತ್ತೆ. ಕೊಲೋನಲ್ CK ನಾಯ್ಡು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಯಾರು ನೀಡ್ತಾರೆ? BCCI ನೀಡುತ್ತೆ. 2024 ಈ ಅವಾರ್ಡನ್ನು ರವಿ ಶಾಸ್ತ್ರಿ ಅವರ ಒಂದು ಜೀವನಮಾನ ಲೈಫ್ ಟೈಮ್ ಅಚೀವ್ಮೆಂಟ್ ಅನ್ನು ಪರಿಗಣಿಸಿ ಈ ಅವಾರ್ಡನ್ನು ಅವರಿಗೆ ನೀಡಲಾಗಿದೆ. ಭಾರತ ಸೌದಿ ಅರೇಬಿಯಾ ನಡುವೆ ಇತ್ತೀಚೆಗೆ ಒಂದು ಮಿಲಿಟರಿ ಎಕ್ಸರ್ಸೈಸ್ ನಡೀತು. ಅದು ಹೆಸರು ಸದಾ ತಾನ್ಸಿಕ್. ಸೌದಿ ಅರೇಬಿಯಾ, ಸದಾ ತಾನ್ಸಿಕ್ ಹೆಂಗೆ ನೆನ್ಪಿಟ್ಕೊಳ್ಬೇಕು? ಸದಾ ಅಂದರೆ ಸೌದಿ ಅಂತ ನೆನ್ಪಿಟ್ಕೊಳ್ಳಿ. ಹಾಗಾಗಿ ಇಟ್ಸ್ ಅ ಮಿಲಿಟರಿ ಎಕ್ಸರ್ಸೈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಸೌದಿ ಅರೇಬಿಯಾ. ನೆಕ್ಸ್ಟ್, ಸೈಕ್ಲೋನ್ ಸ್ಪೆಷಲ್ ಫೋರ್ಸಸ್, ಭಾರತ ಮತ್ತು ಈಜಿಪ್ಟ್ನ ಮಧ್ಯೆ ನಡೀತಕ್ಕಂತಹ ಒಂದು ಸ್ಪೆಷಲ್ ಫೋರ್ಸಸ್ನ ಜಂಟಿ ವ್ಯಾಯಾಮ ಸೈಕ್ಲೋನ್ ಇತ್ತೀಚೆಗೆ ಈಜಿಪ್ಟ್ನಲ್ಲಿ ನಡೀತು. ಕ್ಲಿಯರ್. ನೆಕ್ಸ್ಟ್, 9ನೇ ಆವೃತ್ತಿ ಯಾವುದು? ಅಂತಾರಾಷ್ಟ್ರೀಯ ವಿಜ್ಞಾನ ಸಮ್ಮೇಳನ ಅಥವಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ಅನ್ನು ಫರೀದಾಬಾದ್ನಲ್ಲಿ ಟ್ರಾನ್ಸ್ಲೇಷನಲ್ ಹೆಲ್ತ್ ಸೈನ್ಸ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಮತ್ತು ರೀಜನಲ್ ಸೆಂಟರ್ ಫಾರ್ ಬಯೋಟೆಕ್ನಾಲಜಿ ಇದನ್ನು ಇತ್ತೀಚೆಗೆ ಅನಾವರಣಗೊಳಿಸಿದ್ರು. ಎಲ್ಲಿ ನಡೀತು? ಫರೀದಾಬಾದಲ್ಲಿ. ಎಷ್ಟನೇ ಆವೃತ್ತಿ? 9ನೇ ಆವೃತ್ತಿ. ಥೀಮ್ ಏನು? ಸೈನ್ಸ್ ಅಂಡ್ ಟೆಕ್ನಾಲಜಿ ಪಬ್ಲಿಕ್ ಔಟ್ರೀಚ್ ಇನ್ ಅಮೃತ್ ಕಾಲ್. ಅಮೃತ್ ಜವಾಹರ್ಲಾಲ್ ನೆಹರು ನ್ಯಾಷನಲ್ ಅರ್ಬನ್ ರಿನ್ಯೂವಲ್ ಮಿಷನ್ ಮರು ನಾಮಕರಣ ಮಾಡಿ ಅಮೃತ್ ಅಂತ ಕರೆಯಲಾಗುತ್ತೆ. ಈ ಅಮೃತ್ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಯೋಜನೆಗಳನ್ನು ಇತ್ತೀಚೆಗೆ ಸೋಲಾಪುರ್ನಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಇನಾಗ್ರೇಟ್ ಮಾಡಿದ್ರು. 2015ರಲ್ಲಿ ಆರಂಭ ಮಾಡಿದಂಥ ಒಂದು ಯೋಜನೆ ಇದಾಗಿರುತ್ತೆ. ಇಲ್ಲಿ ಅಮೃತ್ ಫುಲ್ ಫಾರ್ಮ್ ಅಟಲ್ ಮಿಷನ್ ಫಾರ್ ರಿಜ್ಯುವಿನೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್. ಅಟಲ್ ಮಿಷನ್ ಫಾರ್ rejuvenation and
ಟ್ರಾನ್ಸ್ಫಾರ್ಮೇಷನ್, ಇದರ ಫುಲ್ ಫಾರ್ಮ್ ಕೂಡ ಇಂಪಾರ್ಟೆಂಟ್ ಆಗ್ಬೋದು. ಅಟಲ್ ಮಿಷನ್ ಫಾರ್ ರಿಜ್ಯುವಿನೇಷನ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಈ ಒಂದು ಯೋಜನೆಯ ಒಂದು ಫುಲ್ ಫಾರ್ಮ್ ಆಗಿರುತ್ತೆ. ನೆಕ್ಸ್ಟ್, ಆಯುಷ್ ದೀಕ್ಷಾ ಸೆಂಟರನ್ನು ಇತ್ತೀಚೆಗೆ ಅನಾವರಣಗೊಳಿಸಲಾಯಿತು. ಎಲ್ಲಿ ಅಂತ ಡೈರೆಕ್ಟಾಗಿ ಕೇಳ್ತಾರೆ. ಒಡಿಶಾದ ಭುವನೇಶ್ವರದಲ್ಲಿ ಈ ಒಂದು ಸೆಂಟರನ್ನು ಇನಾಗ್ರೇಟ್ ಮಾಡಲಾಗಿದೆ. ಇದನ್ನು ಎಲ್ಲಿ ಬಿಲ್ಡ್ ಮಾಡಲಾಗಿದೆ? ಸೆಂಟ್ರಲ್ ಆಯುರ್ವೇದಿಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಒಂದು ಕ್ಯಾಂಪಸ್ನಲ್ಲಿ ಇದನ್ನು ಬಿಲ್ಡ್ ಮಾಡಲಾಗಿದೆ. ಇಲ್ಲಿ ಏನು ಕೊಡಲಾಗುತ್ತೆ? ಆಯುಷ್ ಡಾಕ್ಟರ್ಸು, ಪ್ರೊಫೆಷನಲ್ಸು ಮತ್ತು ಸಿಬ್ಬಂದಿಗೆ ಟ್ರೈನಿಂಗ್ ಕೊಡಲಾಗುತ್ತೆ. ಅಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಅನುವು ಮಾಡಿಕೊಡಲಾಗುತ್ತೆ. ಅಲ್ಲಿ ಹೊಸ ಲೇಟೆಸ್ಟ್ ಅಪ್ಡೇಟ್ಸ್ ಏನಾದರೂ ಇದ್ದರೆ ಅಥವಾ ಒಂದು ಫೋರಮನ್ನು ಆಯೋಜನೆ ಮಾಡಿ ಡಿಸ್ಕಷನ್ಗೂ ಕೂಡ ಅನುವು ಮಾಡಿಕೊಡಲಾಗುತ್ತೆ. ಅವರ್ ಕಾನ್ಸ್ಟಿಟ್ಯೂಷನ್ ಮತ್ತು ಅವರ್ ರೆಸ್ಪೆಕ್ಟ್ 75ನೇ ರಿಪಬ್ಲಿಕ್ ಡೇ ಒಂದು ಸಂದರ್ಭದಲ್ಲಿ ವೈಸ್ ಪ್ರೆಸಿಡೆಂಟ್ ಜಗದೀಪ್ ಧನ್ಕರ್ ಅವರು ಈ ಕ್ಯಾಂಪೇನನ್ನು ಆರಂಭ ಮಾಡ್ತಾರೆ. ಇದೇನು? ನಮ್ಮ ಓವರಾಲ್ ಕಮಿಟ್ಮೆಂಟನ್ನು, ಸಂವಿಧಾನದ ಟುವರ್ಡ್ಸು ನಮ್ಮ ಓವರಾಲ್ ಕಮಿಟ್ಮೆಂಟನ್ನು ಇಂಡಿಕೇಟ್ ಮಾಡುವಂಥ ಪ್ರಯತ್ನವನ್ನು ಇದರ ಮುಖಾಂತರ ಮಾಡಲಾಗುತ್ತೆ. ಎಷ್ಟೋ ಜನ ಹಲವಾರು ವರ್ಷಗಳ ಕಾಲ ದುಡಿದು ಏನು ಮಾಡ್ತಾರೆ? ಈ ಒಂದು ಸಂವಿಧಾನವನ್ನು ನಮಗೆ ಕೊಡುಗೆಯಾಗಿ, ನಮಗೆ ಮಾತ್ರ ಅಲ್ಲ, ಬರುವಂತಹ ಎಲ್ಲ ಪೀಳಿಗೆಗೂ ಕೂಡ ಸದೃಢವಾದಂತಹ ಒಂದು ಡೆಮೋಕ್ರಸಿಯನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ರೂಪದಲ್ಲಿ ಈ ಸಂವಿಧಾನವನ್ನು ರಚನೆ ಮಾಡಿ ನೀಡಲಾಗಿದೆ. 2 ವರ್ಷ 11 ತಿಂಗಳು ಮತ್ತು 17 ದಿನ, 2 years 11 months and 17 days ವಾಸ್ ರಿಕ್ವೈರ್ಡ್ ಟು ರೈಟ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಂಟರ್ನೆಟ್ ಇಲ್ಲದಿರುವಂಥ ಸಂದರ್ಭದಲ್ಲಿ ಅತಿಯಾಗಿ ನಾಲೆಜು ಹೊಂದಿರದೇ ಇರತಕ್ಕಂತಹ ಒಂದು ಸಿಟಿಸನ್ಸ್ಗಳ ಮಧ್ಯೆ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸುಮಾರು 2 ವರ್ಷ 11 ತಿಂಗಳು 17 ದಿನ ಈ ಸಂವಿಧಾನವನ್ನು ರಚನೆ ಮಾಡಿ ಇದನ್ನು ತಾವಿಟ್ಕೊಳ್ಳಿಲ್ಲ, ಮುಂಬರುವಂತಹ ದೇಶದ ಅಭಿವೃದ್ಧಿಗೋಸ್ಕರ ಒಂದು ಕೊಡುಗೆಯಾಗಿ ನೀಡಲಾಗಿದೆ. ಅದರ ಒಂದು ಸ್ಮರಣಾರ್ಥ ಇದನ್ನು ಈಗ ಈ ಒಂದು ಕ್ಯಾಂಪೇನನ್ನು ಲಾಂಚ್ ಮಾಡಲಾಗಿದೆ. ಎಸ್, ಸೂರ್ಯಘರ್ ಯೋಜನಾ ಆಗಿದೆ. ಇತ್ತೀಚೆಗೆ ಅನುವಾದಿನ್ ಎಂಬ ಅನುವಾದಿನ್ ಹೆಸರೇ ಹೇಳುವಾಗೆ ಅನುವಾದ, ಈ ಟ್ರಾನ್ಸ್ಲೇಷನ್ ಆ್ಯಪನ್ನು ಯಾರು ಲಾಂಚ್ ಮಾಡಿದ್ರು? ಸೆಂಟ್ರಲ್ ಗೌರ್ಮೆಂಟ್ ಲಾಂಚ್ ಮಾಡಿದೆ. ಅಥವಾ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ, ಇಟ್ ಈಸ್ ಅನ್ AI ಬೇಸ್ಡ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್, ಕೃತಕ ಬುದ್ಧಿಮತ್ತೆನ ಆಧಾರವಾಗಿ ಇಟ್ಕೊಂಡು ನಡೆಯುವಂತಹ ಒಂದು ಆ್ಯಪು. ಇದನ್ನು ಕೇಂದ್ರ ಸರ್ಕಾರ ಇತ್ತೀಚೆಗೆ ಆರಂಭ ಮಾಡಿದೆ. ರೈಟ್, 8th ಶೆಡ್ಯೂಲಲ್ಲಿ ಇರ್ತಕ್ಕಂತಹ ಲ್ಯಾಂಗ್ವೇಜಸನ್ನು ಬಳಸ್ಕೊಂಡು ಅಥವಾ ಆ ಲ್ಯಾಂಗ್ವೇಜಸಲ್ಲಿ ಎಲ್ಲ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತಕ್ಕಂತಹ ಒಂದು ಕೆಲಸಕ್ಕೆ ಈ ಒಂದು ಯೋಜನೆ ಅನುವು ಮಾಡಿಕೊಡುತ್ತೆ. 8ನೇ ಶೆಡ್ಯೂಲಲ್ಲಿ ಇರ್ತಕ್ಕಂತಹ ಎಲ್ಲ 22 ಲ್ಯಾಂಗ್ವೇಜಸನ್ನು ಕವರ್ ಮಾಡುವಂಥ ಕೆಲಸ ಇದು ಮಾಡುತ್ತೆ. ಆದ ಕಾರಣ ಇದನ್ನು ನ್ಯಾಷನಲ್ ಎಜುಕೇಷನ್ ಪಾಲಿಸಿಗೆ ಅಲೈನ್ ಆಗಿ ನಾವು ನೋಡ್ಬೋದು. ಆಲ್ ಫೀಮೇಲ್ ಟ್ರೈ ಸರ್ವಿಸಸ್ ಟೀಮನ್ನು ಇತ್ತೀಚೆಗೆ ನಾವು ಎಲ್ಲಿ ನೋಡಿದ್ವಿ? ರಿಪಬ್ಲಿಕ್ ಡೇ ಪರೇಡ್ 2024 ನೋಡಿದ್ವಿ. ಸೊ ಈ ಒಂದು ಟೀಮನ್ನು ಲೀಡ್ ಮಾಡಿದ್ದಾರು ಕ್ಯಾಪ್ಟನ್ ಸಂಧ್ಯಾ ಇದನ್ನು ಲೀಡ್ ಮಾಡಿದ್ರು. ಥೀಮ್ ಫಾರ್ ರಿಪಬ್ಲಿಕ್ ಡೇ 2024 ವಿಕಸಿತ್ ಭಾರತ್ ಆ್ಯಂಡ್ ಭಾರತ್ ಲೋಕತಂತ್ರ ಕಿ ಮಾತೃಕಾ. ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್ನ ಇಂಟರ್ ಕಾಂಟಿನೆಂಟಲ್ ಸೂಪರ್ ಫೆದರ್ ವೇಟ್ ಟೈಟಲನ್ನು ಮನ್ದೀಪ್ ಜಾಂಗ್ರಾ ಅವರಿಗೆ ಇತ್ತೀಚೆಗೆ ನೀಡಲಾಗಿದೆ. ರೈಟ್, ಪ್ರಪಂಚದ ಮೊಟ್ಟ ಮೊದಲ ಮೆಲನಿಸ್ಟಿಕ್ ಟೈಗರ್ ಸಫಾರಿ ಅಂದರೆ ಬ್ಲ್ಯಾಕ್ ಟೈಗರ್ ಸಫಾರಿಯನ್ನು ಯಾರು ಲಾಂಚ್ ಮಾಡಿದ್ದಾರೆ? ಒಡಿಶಾ ಲಾಂಚ್ ಮಾಡಿದೆ. ಎಲ್ಲಿ ಲಾಂಚ್ ಮಾಡಿದೆ? ಸಿಂಪ್ಲಿಪಾಲ್ ಟೈಗರ್ ರಿಸರ್ವಲ್ಲಿ ಲಾಂಚ್ ಮಾಡಿದೆ. ಕ್ಲಿಯರ್? ರೈಟ್, ಇಲ್ಲಿ ಒಡಿಶಾದಲ್ಲಿ ಇರ್ತಕ್ಕಂಥ ನ್ಯಾಷನಲ್ ಪಾರ್ಕನ್ನು ನೆನಪಿಟ್ಕೊಳ್ಳೋಕ್ಕೆ ಕೋಡ್ ಅಂತ ಏನು ಹೇಳಿದ್ದೆ ನಾನು? ಸಿಂಪ್ಲಿ ಬೆಟ್ಟ ಬೇಕಾ ಅಂತ ನೆನಪಿಟ್ಕೋಬಹುದು, ಅಥವಾ ಸಿಂಪ್ಲಿ ಬೇಕಾ ಅಂದ್ರೆ ಪರವಾಗಿಲ್ಲ. ಹೆಂಗೆ? ಸಿಂಪ್ಲಿ ಅಂದರೆ ಸಿಂಪ್ಲಿಪಾಲ್ ನ್ಯಾಷನಲ್ ಪಾರ್ಕ್, ಬೀಟಾ ಅಂದರೆ BE ಅಂದರೆ ಭಿತರ್ಕನಿಕಾ ನ್ಯಾಷನಲ್ ಪಾರ್ಕ್, K ಅಂದರೆ ಖಾಂಗೇರ್ ನ್ಯಾಷನಲ್ ಪಾರ್ಕ್. ಸಿಂಪ್ಲಿಪಾಲ್ ಟೈಗರ್ ರಿಸರ್ವ್ ಇದೆ. ಸೊ ಬೇಸಿಕ್ ಅಂಶ ಇದೆ, ಯು ಕ್ಯಾನ್ ರೀಡ್ ಔಟ್. 2 ಕೋಲ್ ಗ್ಯಾಸಿಫಿಕೇಶನ್ ಪ್ಲಾಂಟ್ಸನ್ನು ವೆಸ್ಟ್ ಬೆಂಗಾಲ್ ಮತ್ತು ಒಡಿಶಾದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಕೇಂದ್ರ ಕ್ಯಾಬಿನೆಟ್ ಇದೀಗ ಅನುಮೋದನೆಯನ್ನು ನೀಡಿದೆ. ಸುಪ್ರೀಂ ಕೋರ್ಟ್ ತನ್ನ ಡೈಮಂಡ್ ಜೂಬ್ಲಿ ಸೆಲೆಬ್ರೇಷನನ್ನು ಅಂದರೆ 75ನೇ ಆ್ಯನಿವರ್ಸರಿಯನ್ನು ಇತ್ತೀಚೆಗೆ ಈ ವರ್ಷ ನಡೆಸ್ಕೊಳ್ತು. 28 ಜನವರಿ 1950ಕ್ಕೆ ಅಂದರೆ ಭಾರತ ಸಂವಿಧಾನ ಜಾರಿಗೆ ಬಂದ 2 ದಿನಗಳ ನಂತರ ಸುಪ್ರೀಂ ಕೋರ್ಟನ್ನು ಅಫಿಷಿಯಲಿ ಎಸ್ಟಾಬ್ಲಿಷ್ ಮಾಡಲಾಗಿತ್ತು. ಇದರ ಮೂಲ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935ನ ಕಾಲದಲ್ಲಿ ನೋಡ್ಬೋದು. ಫೆಡರಲ್ ಕೋರ್ಟ್ ಅಂತ ಅದನ್ನು ಇನಾಗ್ರೇಟ್ ಮಾಡಲಾಗಿತ್ತು.
Article 124 to 147 under Part 5 of the Constitution deal with the Supreme Court related provisions. 34 ಜಡ್ಜಸ್ ಇನ್ಕ್ಲೂಡಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸದ್ಯ ಈ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾರೆ. ಭಾರತ ರತ್ನವನ್ನು 5 ಜನರಿಗೆ ನೀಡಲಾಗಿದೆ. ಕಪೂರಿ ಠಾಕೂರ್, ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ಬಿಹಾರ್; MS ಸ್ವಾಮಿನಾಥನ್, ಫಾದರ್ ಆಫ್ ಇಂಡಿಯಾಸ್ ಗ್ರೀನ್ ರೆವಲ್ಯೂಷನ್; PV ನರಸಿಂಹರಾವ್, 9th ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ; LK ಅಡ್ವಾನಿ, ಫಾರ್ಮರ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಮತ್ತು ಲಾಂಗೆಸ್ಟ್ ಸರ್ವಿಂಗ್ ಪ್ರೆಸಿಡೆಂಟ್ ಆಫ್ ಭಾರತೀಯ ಜನತಾ ಪಾರ್ಟಿ. ನೆಕ್ಸ್ಟ್ ಚೌಧರಿ ಚರಣ್ ಸಿಂಗ್, ಫಾರ್ಮರ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂಡ್ ಚೀಫ್ ಮಿನಿಸ್ಟರ್ ಆಫ್ ಉತ್ತರ ಪ್ರದೇಶ ಇವರಿಗೆ ನೀಡಲಾಗಿದೆ. ಪ್ರೀತಿ ರಾಜಕ್, ಇಂಡಿಯನ್ ಆರ್ಮಿಯ ಮೊಟ್ಟ ಮೊದಲ ಆರ್ಮಿ ಸುಬೇದಾರಾಗಿ, ವುಮೆನ್ ಸುಬೇದಾರಾಗಿ ಇತ್ತೀಚೆಗೆ ಒಂದು ಬಡ್ತಿಯನ್ನು ಹೊಂದಿರ್ತಾರೆ, ಪ್ರೀತಿ ರಾಜಕ್. ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್, 10ನೇ ಆವೃತ್ತಿಯ ಪಕ್ಷಿ ಉತ್ಸವವನ್ನು ಕರ್ನಾಟಕ ಬರ್ಡ್ ಫೆಸ್ಟಿವಲ್ 2024 ಅಥವಾ 10ನೇ ಆವೃತ್ತಿಯನ್ನು ಎಲ್ಲಿ? ಆಲಮಟ್ಟಿಯಲ್ಲಿ ನಡೆಸಿಕೊಡಲಾಗುತ್ತೆ. ಸೊ ರೈಟ್, 10th ಫೆಸ್ಟಿವಲ್ ವಾಸ್ ಹೆಲ್ಡ್ ಇನ್ ಆಲಮಟ್ಟಿ. ಆಲಮಟ್ಟಿ ಡ್ಯಾಮ್ ಇಲ್ಲಿ ಯಾವ ನದಿ ಬರುತ್ತೆ ಕಮೆಂಟ್ ಮಾಡ್ಬೋದಾ? PM ಇ-ಬಸ್ ಸೇವಾ ಸ್ಕೀಮ್ 2023ರಲ್ಲಿ ಆರಂಭಿಸಲಾದಂತಹ ಈ ಒಂದು ಕೇಂದ್ರದ ಯೋಜನೆ ಅಡಿಯಲ್ಲಿ ಕರ್ನಾಟಕದ 11 ನಗರಗಳನ್ನು ಆಯ್ಕೆ ಮಾಡಲಾಗಿದೆ. ಯಾವ್ಯಾವುದು? ಮೈಸೂರು, ಮಂಗಳೂರು, ದಾವಣಗೆರೆ, ಶಿವಮೊಗ್ಗ, ತುಮಕೂರು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಬಳ್ಳಾರಿ ಆ್ಯಂಡ್ ವಿಜಯಪುರ. ಜಸ್ಟಿಸ್ ದಿನೇಶ್ ಕುಮಾರ್, ಕರ್ನಾಟಕ ಲೀಗಲ್ ಸರ್ವಿಸಸ್ ಅಥಾರಿಟಿಯನ್ನು ಹೆಡ್ ಮಾಡಲಿಕ್ಕೆ ಜಸ್ಟಿಸ್ ದಿನೇಶ್ ಕುಮಾರನ್ನು ಆಯ್ಕೆ ಮಾಡಲಾಗಿದೆ. ಲೀಗಲ್ ಸರ್ವಿಸಸ್ ಆ್ಯಕ್ಟ್ ಬಗ್ಗೆ ಈ ಹಿಂದೆ ಹೇಳಿದೆ ನಾನು ಕ್ಲಾಸ್ನ ಆರಂಭದಲ್ಲಿ, ಹಾಗಾಗಿ ಐ ಡೋಂಟ್ ಹ್ಯಾವ್ ಟು ರಿಪೀಟ್. 1987ನಲ್ಲಿ ಇದು ಆ್ಯಕ್ಟ್ ಬಂದರೂ ಕೂಡ 1995 ಜಾರಿಗೆ ಬಂದಿತ್ತು. ತೋಕ್ ನಮ್ಮೆ ಅನ್ನೋದೇನು? ಇದೊಂದು ಫೆಸ್ಟಿವಲ್. ಎಲ್ಲಿ ನಡೆಸ್ಕೊಡ್ತಾರೆ? ಈ ಕೊಡಗು ಸೈಡ್ ನಡೆಸ್ಕೊಡ್ತಾರೆ. ಯಾವ ಕಮ್ಯುನಿಟಿಯವರು? ಕೊಡವ ಕಮ್ಯುನಿಟಿಯವರು ನಡೆಸ್ಕೊಡ್ತಾರೆ. ಇದರ ಮುಖ್ಯ ಉದ್ದೇಶ ಅವರು ಹೊಂದಿರತಕ್ಕಂತಹ ಬಂದೂಕುಗಳನ್ನು ಸೆಲೆಬ್ರೇಟ್ ಮಾಡೋದು. ನೆನಪಿರಲಿ, ಸಂವಿಧಾನದ ಅಡಿಯಲ್ಲಿ ಒಂದು ಎಕ್ಸೆಪ್ಷನ್ ಅಂದರೆ ಲೀಗಲ್ ಒಂದು ಸ್ಟ್ರಕ್ಚರ್ ಅಡಿಯಲ್ಲಿ ಈ ಕೊಡವ ಕಮ್ಯುನಿಟಿಯವರಿಗೆ ಈ ಗನ್ನನ್ನು ಹೊಂದಲಿಕ್ಕೆ, ವಿದೌಟ್ ಲೈಸೆನ್ಸ್ ಗನ್ನನ್ನು ಹೊಂದಲಿಕ್ಕೆ ಒಂದು ಎಕ್ಸೆಪ್ಷನ್ ಇದೆ. ಅದನ್ನು ಅವರು ಪ್ರಾಣಿಗಳಿಂದ ತಮ್ಮನ್ನು ತಾವು ಸೇವ್ ಮಾಡ್ಕೊಳ್ಳಿಕ್ಕೆ ಬಳಸ್ತಾರೆ. ಹಾಗಾಗಿ ಅದನ್ನು ಕಮೆಮೊರೇಟ್ ಮಾಡಲಿಕ್ಕೆ, ಸೆಲೆಬ್ರೇಟ್ ಮಾಡಲಿಕ್ಕೆ ಈ ಗನ್ ಕಾರ್ನಿವಲನ್ನು ಸೆಲೆಬ್ರೇಟ್ ಮಾಡುತ್ತೆ. ಸೊ ಈ ತೊಕ್ ನಮ್ಮೆ ಅನ್ನೋದು ಏನು ಅಂತ ಕೇಳಿದ್ರೆ, ಇಟ್ ಇಸ್ ಅ ಗನ್ ಫೆಸ್ಟಿವಲ್. ಯಾವ ಕಮ್ಯುನಿಟಿಗೆ ಸಂಬಂಧಪಟ್ಟಿದ್ದು? ಕೊಡವ ಕಮ್ಯುನಿಟಿಗೆ ಸಂಬಂಧಪಟ್ಟಿದ್ದು. ಗನ್ ಕಾರ್ನಿವಲ್ ಅಂತ ಕೂಡ ಇದನ್ನು ಕರೀತಾರೆ. ಇತ್ತೀಚೆಗೆ ನ್ಯೂ EVGC ಪಾಲಿಸಿಯನ್ನು ಕರ್ನಾಟಕ ಸರ್ಕಾರ ರಿಲೀಸ್ ಮಾಡಿದೆ. ಆಗಸ್ಟ್ 27ಕ್ಕೆ ನಡೆದಂತಹ ಪ್ರಿಲಿಮ್ಸ್ ಅಲ್ಲಿ ಇದರ ಮೇಲೆ ಪ್ರಶ್ನೆ ಕೂಡ ಬಂದಿತ್ತು. EVGC XR ಫುಲ್ ಫಾರ್ಮ್ ಕೇಳಿದ್ರು. ಅನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್, ಕಾಮಿಕ್ಸ್ ಆ್ಯಂಡ್ ಎಕ್ಸ್ಟೆಂಡೆಡ್ ರಿಯಾಲಿಟಿ. ಎಷ್ಟು ಜನ ಇದನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ಪ್ಲೀಸ್. ಆರೋಗ್ಯ ಕರ್ನಾಟಕವನ್ನು ಅಂದರೆ ಕೇಂದ್ರದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆಯನ್ನು ಚೀಫ್ ಮಿನಿಸ್ಟರ್ ಆರೋಗ್ಯ ಕರ್ನಾಟಕ ಯೋಜನೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಮರುನಾಮಕರಣ ಮಾಡಿ ಲಾಂಚ್ ಮಾಡಲಾಗಿದೆ. ಇದರ ಫೀಚರ್ಸ್ ನಿಮಗೆ ಇಂಪಾರ್ಟೆಂಟ್ ಸ್ಕೀಮ್ಸ್ ಅಲ್ಲಿ ಡಿಸ್ಕಸ್. ಗಣಪತಿ ಭಟ್ ಹಸನ್ಗಿ ಅವರಿಗೆ ಇತ್ತೀಚೆಗೆ ಯಾವ ಅವಾರ್ಡ್ ಸಿಕ್ಕಿದೆ? ತಾನ್ಸೇನ್ ಸಮ್ಮಾನ್ ಅವಾರ್ಡ್ ಸಿಕ್ಕಿದೆ. ಸೊ ಈ ತಾನ್ಸೇನ್ ಸಮ್ಮಾನ್ ಅಂದರೆ ಏನು? ತಾನ್ಸೇನ್ ಸಮ್ಮಾನ್ ಅಂದರೆ ಹಿಂದೂಸ್ತಾನಿ ಗಾಯಕರಿಗೆ ನೀಡಲಾಗುವಂತಹ ಒಂದು ಪ್ರತಿಷ್ಠಿತ ಸಮ್ಮಾನ. ಯಾವ ಒಂದು ರಾಜ್ಯ ಇದನ್ನು ನೀಡುತ್ತೆ, ಯಾವಾಗ ನೀಡುತ್ತೆ ಅಂತ ಕೇಳ್ಬೋದು. ಮಧ್ಯಪ್ರದೇಶ ವಾರ್ಷಿಕವಾಗಿ ನೀಡುವಂತಹ ತಾನ್ಸೇನ್ ಸಮ್ಮಾನ್ ಇದಾಗಿದೆ. 2024ರ ಈ ಅವಾರ್ಡನ್ನು ಗಣಪತಿ ಭಟ್ ಹಸ್ಗಿ ಅವರಿಗೆ ನೀಡಲಾಗಿದೆ. ತಾನ್ಸೇನ್ ವಾಸ್ ಅ ಪ್ರಾಮಿನೆಂಟ್ ಫಿಗರ್ ಇನ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್. ಯಾರು? ರಾಜಾ ರಾಮಚಂದ್ರ ಸಿಂಗ್ ಆಫ್ ರೇವಾ ಇವರ ಒಂದು ಕಾಲದಲ್ಲಿ ಇದ್ದಂತಹ ಒಬ್ಬ ಪ್ರಖ್ಯಾತ ಸಂಗೀತಗಾರರು. ಮುಂದೆ ಇವರು ಅಕ್ಬರನ ಒಂದು ಆಸ್ಥಾನಕ್ಕೂ ಕೂಡ ಹೋಗ್ತಾರೆ. ಅಕ್ಬರನ ತನ್ನ ನವರತ್ನಗಳಲ್ಲಿ ಇವರನ್ನು ಕೂಡ ಗುರುತಿಸ್ತಾನೆ. ಆ್ಯಂಡ್ ಇವರಿಗೆ ಸ್ವತಃ ಅಕ್ಬರನ್ನೇ ಮಿಲಾನ್ ಅಥವಾ ಮಿಲನ್ ಅನ್ನೋ ಒಂದು ಟೈಟಲ್ನ ಕೂಡ ಕೊಟ್ಟಿರ್ತಾನೆ. ಬೆಳೆದಕುಪ್ಪೆ ಶ್ರೀ ಮಹದೇಶ್ವರ ಸ್ವಾಮಿ ಟೆಂಪಲ್ ಸುದ್ದಿಯಲ್ಲಿತ್ತು. ಯಾಕಪ್ಪ? ಯಾಕಂದರೆ ಇದು ಬಂಡೀಪುರ ಟೈಗರ್ ರಿಸರ್ವ್ ಅಲ್ಲಿದೆ. ಬಂಡೀಪುರ ಟೈಗರ್ ಅಥವಾ ಹುಲಿ ಅಭಯಾರಣ್ಯದಲ್ಲಿದೆ. ಪ್ರಾಬ್ಲಮ್ ಏನಾಗಿದೆ ಅಂದರೆ, ಕೋರ್ ಏರಿಯಾದಲ್ಲಿ ಲೊಕೇಟ್ ಆಗಿರುವಂತಹ ಈ ಮಹಾದೇವ ಸ್ವಾಮಿ ಟೆಂಪಲ್ಗೆ ವಾರ್ಷಿಕವಾಗಿ ಹಲವಾರು ಒಂದು ಭಕ್ತರು ಹೋಗ್ತಾರೆ. ಇದರಿಂದ ಅಲ್ಲಿರ್ತಕ್ಕಂತಹ ಟೈಗರ್ ಪಾಪ್ಯುಲೇಷನ್ಗೆ ಅಥವಾ ವೈಲ್ಡ್ ಲೈಫ್ಗೆ ಅಫೆಕ್ಟ್ ಆಗ್ಬೋದು ಅನ್ನೋ ಒಂದು ಕಳವಳವನ್ನು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ, ವಿಚ್ ಇಸ್ ಅ ಸ್ಟ್ಯಾಚ್ಯುಟರಿ ಬಾಡಿ, ತನ್ನ ಕನ್ಸರ್ನ್ನ ವ್ಯಕ್ತಪಡಿಸಿದೆ. ಬಂಡೀಪುರ ಟೈಗರ್ ರಿಸರ್ವ್ ಎಲ್ಲಿದೆ? ಯು ಕ್ಯಾನ್ ಕ್ವಿಕ್ಲಿ ಗ್ಲಾನ್ಸ್. ರೈಟ್, ಇಟ್ ಈಸ್ ಸರೌಂಡೆಡ್ ಬೈ ನಾಗರಹೊಳಿ ಟೈಗರ್ ರಿಸರ್ವ್, ಮತ್ತು ಮುದುಮಲೈ ಟೈಗರ್ ರಿಸರ್ವ್, ಮತ್ತು ವಯನಾಡ್ ವೈಲ್ಡ್ ಲೈಫ್ ಸ್ಯಾಂಚುರಿ ಆ್ಯಂಡ್ ಕಬಿನಿ ರಿವರ್ ಇದ್ರ ಮುಖಾಂತರ ಹಾದೋಗುತ್ತೆ. ಅಷ್ಟೇ ಅಲ್ಲ, ಮೂಯಾರ್ ರಿವರ್ ಅಂದರೆ ಈ ಸೌತಲ್ಲಿ ಮೂಯಾರ್ ರಿವರ್ ಇದೊಂದು ಬೌಂಡ್ರಿಯನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಕುವೆಂಪು ರಾಷ್ಟ್ರೀಯ ಪುರಸ್ಕಾರವನ್ನು ಬೆಂಗಾಲಿ ರೈಟರ್ ಮತ್ತು ನಾವೆಲಿಸ್ಟ್ ಆದಂತಹ ಶ್ರೀ ಶೇಂದು ಮುಖ್ಯೋಪಾಧ್ಯಾಯ ಅವರಿಗೆ ನೀಡಲಾಗಿದೆ.
ಕುವೆಂಪು ಬಗ್ಗೆ ಸ್ವಲ್ಪ ಬ್ರೀಫ್ ಇನ್ಫಾರ್ಮೇಷನ್ ಇದೆ. ಅವರ ಮೇಜರ್ ವರ್ಕ್ಸ್ ಗೊತ್ತಿರಲಿ, ಅಂದರೆ ಅವಾರ್ಡ್ಸ್ ಗೊತ್ತಿರಲಿ. ಜ್ಞಾನಪೀಠ ಅವಾರ್ಡ್, ರಾಷ್ಟ್ರಕವಿ, ಕರ್ನಾಟಕ ರತ್ನ, ಪದ್ಮವಿಭೂಷಣ ಮತ್ತು ಸಾಹಿತ್ಯ ಅಕಾಡೆಮಿ ಅವಾರ್ಡನ್ನು ಕೂಡ ಅವರಿಗೆ ನೀಡಲಾಗಿದೆ. ಜೊತೆಗೆ ಕರ್ನಾಟಕ ಸ್ಟೇಟ್ ಆ್ಯಂಥಮ್ ಅನ್ನು ಕೂಡ ಇವರು ರಚನೆ ಮಾಡಿರ್ತಾರೆ, ಜಯ ಭಾರತ ಜನನಿಯ ತನುಜಾತೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಯುನೆಸ್ಕೋ ನಡೆಸಿದಂತಹ ಪ್ರಿಕ್ಸ್ ವರ್ಸಲ್ಸಲ್ಲಿ ಒಂದು ಕಾಂಪಿಟೇಷನಲ್ಲಿ ಅಥವಾ ಒಂದು ಸರ್ವೆಯಲ್ಲಿ ಸ್ಪೆಷಲ್ ಪ್ರೈಸನ್ನು ಗಳಿಸ್ಕೊಂಡಿದೆ. ಟರ್ಮಿನಲ್ 2 ಆಫ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈ ಒಂದು ಪ್ರಶಸ್ತಿಗೆ ಭಾಜನವಾಗಿದೆ. ಟರ್ಮಿನಲ್ ಇನ್ ಅ ಗಾರ್ಡನ್ ಅಂತ ಕೂಡ ಕರೆಯಲಾಗುತ್ತೆ, ಬಿಕಾಸ್ ಯಾರಾದ್ರೂ ಹೋಗಿದ್ರೆ ನೋಡಿರ್ಬೋದು. ಇಟ್ ಈಸ್ ಕವರ್ಡ್ ಕಂಪ್ಲೀಟ್ಲಿ ಬೈ ಲಶ್ ಗ್ರೀನ್ ಪ್ಲಾಂಟೇಶನ್ಸ್ ಅಥವಾ ಲಶ್ ಗ್ರೀನರಿ. ಚೈಲ್ಡ್ ಸೆಕ್ಸ್ ರೇಷಿಯೋ ಅಂತ ಬಂದಾಗ ಅತಿ ಕಡಿಮೆ ಚಿಕ್ಕಬಳ್ಳಾಪುರಲ್ಲಿ ನಾವು ನೋಡ್ಬೋದು. ಮಕ್ಕಳ ಲಿಂಗಾನುಪಾತ ಅಂತ ಬಂದಾಗ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರತಕ್ಕಂತಹ ಒಂದು ಜಿಲ್ಲೆ ಚಿಕ್ಕಬಳ್ಳಾಪುರ ಅಂತ ನಾವು ಕರಿಬೋದು. ಲೋಯೆಸ್ಟ್ ಚೈಲ್ಡ್ ಸೆಕ್ಸ್ ರೇಷಿಯೋ ಇಟ್ ಈಸ್ ಅಟ್ 868. ಓವರಾಲ್ ಕರ್ನಾಟಕ ಒಂದು ಡಿಕ್ಲೈನನ್ನು ಕಂಡಿದೆ. 947 ಇತ್ತು 2021 ಇದೀಗ 2022 929ಗೆ ಬಂದು ನಿಂತಿದೆ. ಸಾಸ್ ಅನ್ನೋ ಒಂದು ಇನಿಷಿಯೇಟಿವ್ನ ಲಾಂಚ್ ಮಾಡಲಾಗಿದೆ. ಸಾಸ್ ಅಂದರೆ ಸೋಷಿಯಲ್ ಅವೇರ್ನೆಸ್ ಆ್ಯಂಡ್ ಆ್ಯಕ್ಷನ್ಸ್ ಟು ನ್ಯೂಟ್ರಲೈಸ್ ನಿಮೋನಿಯಾ ಸಕ್ಸಸ್ಫುಲಿ. ಈ ಒಂದು ಯೋಜನೆಯನ್ನು 2019ರಲ್ಲಿ ಲಾಂಚ್ ಮಾಡಲಾಗಿತ್ತು. ಅದನ್ನು ಮತ್ತೆ ಈಗ ಪುನಃ ಲಾಂಚ್ ಮಾಡಿ ಅದಕ್ಕೆ ಉತ್ತೇಜನವನ್ನು ನೀಡುವಂಥ ಕೆಲಸ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಕಾಂಪ್ರಿಹೆನ್ಸಿವ್ ಲೊಕೇಶನ್ ಮ್ಯಾನೇಜ್ಮೆಂಟ್ ಸೆಂಟರ್ಸನ್ನು ಕರ್ನಾಟಕ ರಾಜ್ಯ ಸರ್ಕಾರ 4 ಸ್ಥಳಗಳಲ್ಲಿ ಲಾಂಚ್ ಮಾಡ್ತಾ ಇದೆ. ದೀಸ್ ಆರ್ ಮಿಲ್ಕ್ ಬ್ಯಾಂಕ್ಸ್. ಎಲ್ಲಿ ಎಕ್ಸೆಸ್ ಮಿಲ್ಕ್ಸ್ ಇರುತ್ತೋ, ಎಲ್ಲಿ ರೈತರಿಗೆ ಕೋಆಪರೇಟಿವ್ಗೆ ಆಕ್ಸೆಸ್ ಇರಲ್ವೋ ಅಲ್ಲಿ ಬಂದು ಇಲ್ಲಿ ತಮ್ಮ ಇದನ್ನು ಈ ಶಿಶುಗಳಿಗೆ, ಯಾವ ಶಿಶುಗಳಿಗೆ ತಾಯಿಯ ಎದೆಹಾಲು ಸರಿ ಪ್ರಮಾಣದಲ್ಲಿ ಸಿಗ್ತಾ ಇರಲ್ವೋ ಅಂಥವರ ಒಂದು ಸಪೋರ್ಟ್ಗಾಗಿ, ಅಂಥವರ ಒಂದು ಕೇರ್ ಟೇಕಿಂಗಾಗಿ ಈ ಮಿಲ್ಕ್ ಬ್ಯಾಂಕ್ಸನ್ನು ಲಾಂಚ್ ಮಾಡಲಾಗ್ತದೆ. ದಯವಿಟ್ಟು ಕ್ಷಮಿಸಿ. ಈ ಮಿಲ್ಕ್ ಬ್ಯಾಂಕ್ಸನ್ನು ಯಾರು ಅಂಡರ್ ನ್ಯೂಟ್ರಿಷನ್ ಹೊಂದಿರತಕ್ಕಂಥ ಶಿಶುಗಳಿರ್ತಾವೋ, ಇನ್ಫ್ಯಾಂಟ್ಸ್ ಇರ್ತಾವೋ, ಅವರ ಒಂದು ಹೆಲ್ಪ್ಗೋಸ್ಕರ ಈ ಮಿಲ್ಕ್ ಬ್ಯಾಂಕನ್ನು ಪ್ರಮೋಟ್ ಮಾಡಲಾಗ್ತಾ ಇದೆ. 4 ಸ್ಥಳಗಳಲ್ಲಿ ಈ ಒಂದು ಕಾಂಪ್ರಿಹೆನ್ಸಿವ್ ಲೊಕೇಶನ್ ಮ್ಯಾನೇಜ್ಮೆಂಟ್ ಸೆಂಟರ್ಸನ್ನು ಎಸ್ಟಾಬ್ಲಿಷ್ ಮಾಡಲಾಗ್ತಾ ಇದೆ. ಬೆಳಗಾವಿ, ಶಿವಮೊಗ್ಗ, ಕಲಬುರಗಿ ಮತ್ತು ಬೆಂಗಳೂರಿನಲ್ಲಿ. ಕರ್ನಾಟಕ ಡ್ರಾಪ್ಔಟ್ ರೇಟ್ ಏನಾಗಿದೆ? 71,945 ವಿದ್ಯಾರ್ಥಿಗಳು ಕಳೆದ 6 ವರ್ಷಗಳಲ್ಲಿ ಸ್ಕೂಲಿಂದ ಆಪ್ಟ್ಔಟ್ ಮಾಡೋದರ ಮುಖಾಂತರ ಕರ್ನಾಟಕವನ್ನು 7ನೇ ಸ್ಥಾನಕ್ಕೆ ಏರಿಸಿದ್ದಾರೆ. So in the entire country, Karnataka is at the 7th position when it comes to dropout rate. HIV prevalence rate is at 0.29%. National average ಎಷ್ಟಿದೆ? 0.22%. ಅಂದರೆ ಓವರಾಲ್ ನ್ಯಾಷನಲ್ ಆವ್ರೇಜ್ಗಿಂತ ಕೂಡ ಕರ್ನಾಟಕ ಅತಿ ಹೆಚ್ಚು HIV ಸೋಂಕಿತರನ್ನು ಹೊಂದಿರತಕ್ಕಂಥ ರಾಜ್ಯ ಅಂತ ಕರೆಸ್ಕೊಂಡಿದೆ. ಬಟ್ ಆದರೂ ಕೂಡ ಅತಿ ಹೈಯೆಸ್ಟ್ ಇರೋದು ಯಾವುದು? ನಾಗಾಲ್ಯಾಂಡಲ್ಲಿ. ಕರ್ನಾಟಕ ಈಸ್ ಅಟ್ ದಿ 9th ಪೊಸಿಷನ್. ಹುರುನ್ ಇಂಡಿಯಾ ಲಿಸ್ಟಲ್ಲಿ, ಅಂದರೆ ಹುರುನ್ ಇಂಡಿಯಾ ಸೆಲ್ಫ್ ಮೇಡ್ ಬಿಲಿಯನಿಯರ್ಸ್ ಅಂತ ಏನು ಕರಿತೀವಿ, ಆ ಒಂದು ರಿಚ್ ಲಿಸ್ಟಲ್ಲಿ ಬೆಂಗಳೂರು ಹೈಯೆಸ್ಟ್ ರ್ಯಾಂಕನ್ನು ಕಳಿಸಿದೆ. ಬೆಂಗಳೂರು ಸೆಕ್ಯೂರ್ಡ್ ದಿ ಹೈಯೆಸ್ಟ್ ರ್ಯಾಂಕ್ ಇನ್ ಹುರುನ್ ಇಂಡಿಯಾ ಟಾಪ್ 200 ಸೆಲ್ಫ್ ಮೇಡ್ ಆಂಟರ್ಪ್ರಿನರ್ಸ್ 2023ಯಲ್ಲಿ. ಈ ಪಟ್ಟಿಯನ್ನು 2023ಯ ಒಂದು ಡೇಟಾ ಆಧಾರದ ಮೇಲೆ ಪಟ್ಟಿಯನ್ನು ರಿಲೀಸ್ ಮಾಡಲಾಗಿತ್ತು. ಬೆಂಗಳೂರು ನಂತರದಲ್ಲಿ ಮುಂಬೈ ಸೆಕೆಂಡ್ ಪ್ಲೇಸಲ್ಲಿ ಬರುತ್ತೆ. ಬ್ರ್ಯಾಂಡ್ ಮೈಸೂರಿಗೆ ಒಂದು ಲೋಗೋವನ್ನು ಮತ್ತು ಒಂದು ಮ್ಯಾಸ್ಕಾಟನ್ನು ರಿಲೀಸ್ ಮಾಡಲಾಗಿದೆ. ಮ್ಯಾಸ್ಕಾಟ್ ಹೆಸರು ಗಜ್ಜು ಅಂತ ಹೇಳ್ಬಿಟ್ಟು, ಒಂದು ಎಲಿಫೆಂಟನ್ನು ಇಲ್ಲಿ ಮ್ಯಾಸ್ಕಾಟ್ ಆಗಿ ಕಾರ್ಟೂನ್ ಫಾರ್ಮೆಟಲ್ಲಿ ಇರ್ತಕ್ಕಂತಹ ಎಲಿಫೆಂಟನ್ನು ಇಲ್ಲಿ ಗಜ್ಜು ಅಂತ ನೇಮಕ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಆ ಗಜ್ಜು ಏನು ಮಾಡುತ್ತೆ? ಮೈಸೂರು ಪೇಟ ಹಾಕ್ಕೊಂಡಿರುತ್ತೆ ಮತ್ತು ಪಂಚೆಯನ್ನು ಉಟ್ಕೊಂಡಿರುತ್ತೆ, ಧೋತಿಯನ್ನು ಉಟ್ಕೊಂಡಿರುತ್ತೆ. ಲೋಗೋ ಏನಿರುತ್ತೆ, ಇದು ಮೈಸೂರಿನ ಟೂರಿಸಂಗೆ ಸಂಬಂಧಪಟ್ಟಂತೆ ಎಲ್ಲೇ ಏನೇ ಪ್ರಮೋಟ್ ಮಾಡೋದಿದ್ರು ಕೂಡ ಈ ಲೋಗೋ ಮತ್ತು ಈ ಮ್ಯಾಸ್ಕಾಟನ್ನು ಬಳಸಲಾಗುತ್ತೆ. ಈ ಒಂದು ಟ್ಯಾಗ್ಲೈನ್ ಏನಿದೆ ಈ ಲೋಗೋಗೆ, ಅವರ್ ಹೆರಿಟೇಜ್ ಯುವರ್ ಡೆಸ್ಟಿನೇಷನ್ ಅನ್ನೋ ಒಂದು ಟ್ಯಾಗ್ಲೈನನ್ನು ಇದು ಹೊಂದಿರುತ್ತೆ. KSRTC ಅನ್ನೋ ಒಂದು ಟ್ರೇಡ್ ಮಾರ್ಕನ್ನು ಇಟ್ಕೊಂಡು ಯಾರ್ಯಾರು ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಮತ್ತು ಕೇರಳ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇಬ್ಬರು ಕೂಡ ಒಂದು ಹಗ್ಗ ಜಗ್ಗಾಟಕ್ಕೆ ಎಡೆ ಮಾಡಿಕೊಟ್ಟಿದ್ದು. 2013ರಲ್ಲಿ ಒಂದು ರಿಜಿಸ್ಟ್ರೇಷನನ್ನು ಕರ್ನಾಟಕ ಮಾಡಿಕೊಂಡಿತ್ತು. ಅದಾದಮೇಲೆ ಈ ಕೇಸು ಎಲ್ಲಿ ಹೈಕೋರ್ಟ್ಗೆ ಹೋಗಿತ್ತು. ಇದೀಗ ಹೈಕೋರ್ಟ್ ಏನು ಮಾಡಿದೆ? ಮದ್ರಾಸ್ ಹೈಕೋರ್ಟು ಕರ್ನಾಟಕದ ಫೇವರಲ್ಲಿ ತನ್ನ ಜಜ್ಮೆಂಟನ್ನು ನೀಡಿದೆ. ಅಂದರೆ ಲೀಗಲಿ KSRTCನ ಇನ್ಮೇಲೆ ಟ್ರೇಡ್ ಮಾರ್ಕ್ ಆಗಿ ಕರ್ನಾಟಕ ಬಳಸ್ಬೋದು. ಸೊ ಕೇರಳ ಏನು ಮಾಡಬೇಕಾಗುತ್ತೆ? ಮತ್ತೊಂದು ಟ್ರೇಡ್ ಮಾರ್ಕನ್ನು ಇದೀಗ ಹುಡ್ಕೊಳ್ಬೇಕಾಗುತ್ತೆ. ಶರಾವತಿ ವ್ಯಾಲಿ ಲಯನ್ ಟೇಲ್ಡ್ ಮೆಕಾಕ್ ಸೆಂಚುರಿಯನ್ನು ಇಕೋ ಸೆನ್ಸಿಟಿವ್ ಝೋನ್ ಆಗಿ ಇದೀಗ ಡಿಕ್ಲೇರ್ ಮಾಡಲಾಗಿದೆ.
ಸೊ 730 ಸುಮಾರು 730 ಲೈನ್ ಟೇಲ್ ಮೆಕಾಕನ್ನು ಹೊಂದಿರತಕ್ಕಂತಹ ಶರಾವತಿ ವ್ಯಾಲಿನ ಇದೀಗ ಕನ್ಸರ್ವ್ ಮಾಡುವಂತಹ ಅವಶ್ಯಕತೆ ಇದೆ. ಸೊ ಇದೇನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಕರ್ನಾಟಕ ಪ್ರಪಂಚದ ಅತಿ ಹೆಚ್ಚು ಲಯನ್ ಟೇಲ್ಡ್ ಮೆಕಾಕ್ ಅಥವಾ ಸಿಂಹಬಾಲದ ಒಂದು ಮಂಗ ಅಂತ ಏನು ಕರಿಬೋದು, ಅದನ್ನು ಹೊಂದಿರತಕ್ಕಂತಹ ಲಾರ್ಜೆಸ್ಟ್ ವರ್ಲ್ಡ್ಸ್ ಪ್ಲೇಸ್ ಟು ಹ್ಯಾವ್ ದಿಸ್ ದಿ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಆಫ್ ಲಯನ್ ಟೇಲ್ಡ್ ಮೆಕಾಕ್ ಅಂತ ಕರೆಸ್ಕೊಂಡಿದೆ. ಲಿಡ್ಕರ್ ಏನು ಲೆದರ್ ಇಂಡಸ್ಟ್ರೀಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಏನಿದೆ, ಇದರ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಕ್ಟರ್ ಧನಂಜಯ್ ಅವರನ್ನು ಇದೀಗ ಆಯ್ಕೆ ಮಾಡಲಾಗಿದೆ. ರೈಟ್. ಸೊ ಇದಿಷ್ಟು ನಿಮಗೆ ಜನವರಿ 2024ಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿತ್ತು. ಮೋರ್ ದೆನ್ 100 ಟಾಪಿಕ್ಸನ್ನು ಇಲ್ಲಿ ನಾವು ಕವರ್ ಮಾಡಿದ್ದೀವಿ. ಆಲ್ ಆರ್ ಪ್ರೊಬಬಲ್ ಟಾಪಿಕ್ಸ್ ಫಾರ್ ಅಪ್ಕಮಿಂಗ್ PSI ಆಸ್ ವೆಲ್ ಆಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ KS ಪ್ರಿಲಿಮ್ಸ್ ಎಕ್ಸಾಮ್. Alright, thank you so much. All the very best. See you in the next video. ಏನಾದರೂ ಸಜೆಷನ್ ಇದ್ದರೆ ದಯವಿಟ್ಟು ಡೋಂಟ್ ಫಾರ್ಗೆಟ್ ಟು ಇಂಡಿಕೇಟ್ ಇನ್ ದಿ ಕಮೆಂಟ್ ಬಾಕ್ಸ್ ಬಿಲೋ.